ಎಲ್ಲೋ ಏನ ಹಬ್ಬ ಬಂತಲ್ಲ ಊರಿಗೆ ಹೋಗ್ ಬಾ ಅನ್ನಕತ್ತಿದ್ಲ ಹೋಗ್ ಬರ್ತೀನಣ್ಣ. ಹುಚ್ಚ ಎಲ್ಲಾರು ಈಗ ಮಳೆ ಬರುವಾಗಿತ್ತು ಅಂತೇಳಿ ಹೊಲದಾಗ ದಗದಾಗ ಬಿದ್ದಾರ. ನೀನ್ ನೋಡಿದ್ ಊರ್ಗ್ ಹೋಗ್ತೇನಂತಿಯಲ್ಲ. ಬಾ ಬಾ ಒಳಗೆ ನಡಿ ಮೊದಲು. ಮಾವರ ಅಪ್ಪಾಗ ಹೇಳಿಟ್ಟಿದ್ದೀರಿ, ಹೋಗಿ 4 ದಿನದಾಗ ಹೊಳ್ ಬರ್ತೀವ್ರಿ. ಏನವ ನಮ್ ತಮ್ಮನ ತಲಿ ಬಾಳ ತುಂಬಾಕತ್ತಿಯಲ್ಲ, ಏನದು ಊರ್ಗ್ ಹೋಗೋದು? ನೋಡವಾ ನಿಮ್ಮ ಅಪ್ಪ ಬೇಕಂದ್ರ ಬಂದು ನೋಡ್ಕೊಂಡು ಹೋಗ್ತಾನ. ಅಲ್ಲಿ ಹೊಲ್ದಾಗ ದಗದ್ ಹೊಟ್ಟೆವು ಮೊದಲ ದಗದ ಮಾಡೋಲ್ಲಕ್ಕ ಬರೀ ಒಳಗ. ಬೇಕಾದ್ರ ಮಾವು ಬಂದು ನೋಡ್ಕೊಂಡು ಹೋಗ್ತಾನ. ಅಣ್ಣ ಹೋದ್ರಕತ್ತ ಏನ್ ಗುಸ್ಗುಸ್ ಹಚ್ಚಿರೋ, ನಡಿ ಒಳಗ. ಆಯ್ತು. ನೋಡುವ ನೀ ಎಲ್ಲರ ಈ ಮನ್ಯಾಗ ನಿಂದ ನಡಿತೈತಿ ಅನ್ಕೊಂಡಿರ್ಬೇಕು, ಆದ್ರ ನಾ ಇರುತ್ತನ ಇಲ್ಲೋಡಿಲೆ ಅದೆಲ್ಲ ನಡೆಯಂಗಿಲ್ಲ. ಮಾವರ ನಾವೇನ್ ಹೋಗ್ಬೇಕಂತೇಳಿ ಹೊಂಟಿಲ್ಲ, ಅಪ್ಪಾಗ ಹೇಳಿಟ್ಟಿದ್ದೆ. ಅಪ್ಪ ನಾವು ಬರೋ ದಾರಿ ಕಾಯ್ತಿರ್ತಾನ. ಹಾ ದಾರಿ ಕಾದ್ ತನ್ನ ಜೀವ ನೆನ್ಸಿಂದ ತಾನ ಬರ್ತಾನ. ಈಗ ಹೊಲ ನಿನ್ನ ದಾರಿ ಕಾಯಕ್ ಹತ್ತೈತಿ, ಹೊಲದಾಗ ದಗದ್ ಹೊಟ್ಟೈತಿ. ನಡಿಯವ ಹೊಲದಾಗ ದುಡಿ ನಡಿಯಲಿ. ಹಿಂಗ ಮಾರಿ ನೋಡಿದ್ರೆ ನಿನ್ನ ತವರು ಮನೆನೂ ಬರುದಿಲ್ಲ, ಹೊಲದಾನ ದಗದಾನೂ ಆಗುದಿಲ್ಲ. ನಡಿಯವ ನಡಿ, ದಗದ ಮಾಡಿ ನಡಿ. ಅಪ್ಪ ದಾರಿ ಕಾಯ್ತಿರ್ತಾನೋ ಏನೋ. ಅನ್ನ ಬ್ಯಾಡ ಅನ್ನಕತ್ತ ನನ್ನನ್ನು ಮಾತು ಮೀರಿ ಹೆಂಗ್ ಹೋಗೋದು? ದಗದಂತ್ರದ ಮತ್ತೆ ಮುಗುನ್ ತಗೋ. ಮಾವು ಬರ್ತಿರ್ಬೇಕು ಮತ್ತೆ ಈ ಕಡೆ. ಅದ್ರ ಬಾಳ ಚಲೋ ಆಕೈತಿ. ಬರ್ತಾಂತ ಮಾವು. ಸ್ವಲ್ಪ ನಾ ನೀರು ಕುಡಿಸ್ತೀನಿ, ಈ ಬಡ ಬಡ ಮೇವು ಹಾಕ. ಕೊಡ ತುಂಬ್ಕೊಂಬ. ಯಾಕ ಲಕ್ಷ್ಮಿ, ತವ್ರ ಮನಿಗ್ ಹೋಗ್ತೀನಂದಿದ್ದಿ, ಹೋಗ್ಲಿಲ್ಲ? ಹೊಲ್ದಾಗ ಕೆಲಸದವಂತಕ್ಕ ಮಾವರು ಇನ್ನೊಂದ್ಸಲ ಹೋಗಕತ್ತಿ ತಗೋ ಅಂತಂದ್ರು. ಪಾಪ ತವ್ರ ಮನಿಗ್ ಹೋಗಾಕ ಎಷ್ಟ್ ಆಸೆ ಇಟ್ಕೊಂಡ್ ಕೂತಿದ್ಯೋ ಏನೋ. ಅಪ್ಪನು ನಾ ಬರು ದಾರಿನ ಕಾಯಕತ್ತಿರ್ತಾನ. ನಿಂಗ ಹೋಗು ಮನಸ್ಸಿದ್ರ ಹೋಗ್ಬೇಕವ, ಮಾವರ್ ಮಾತ್ ಕೇಳೋದೇನೈತಿ? ಅಕ್ಕ ಮಾವನು ಮುಂದ್ ಮಾತಾಡಕ ನಂಗ ಸಾಕ್ಸುದಿಲ್ಲ, ನೀನ ತಟೆಗ್ ಮಾವನು ಮುಂದ ಹೇಳಲ್ಲ. ನಿನ್ ತವ್ರ ಮನಿಗ್ ಹೋಗಾಕ ನಿನಗ್ ಹುಮ್ಮಸ್ಸಿರ್ಬೇಕು, ಅದೇ ನನಗ್ ನೋಡು. ನನಗ್ ಯಾವಾಗ ಬೇಕ ಅವಾಗ ಹೋಗ್ತೀನಿ ಬರ್ತೀನಿ. ನಿನಗಿರಷ್ಟು ಧೈರ್ಯ ನನಗಿಲ್ಲಿ ಬಿಡಾಕ. ನಾ ಹೇಳಾರ ಏನಾರ ಹೋದ್ನಿ ಅಂತಂದ್ರ ಮಾವಾರ ಏನ್ರ ತಿಳ್ಕೊಂತಾರ. ನನ್ನ ಗಂಡಂದ ಏನ್ ಮಾಡ್ತಿ ಬಿಡವ, ಮೊದಲ ನಿನ್ ಗಂಡೆ ನಿನ್ ಕೈಯಾಗಿಲ್ಲ. ನೀರ ಬರ್ತಿಲ್ಲ ಅಂತ ಮಾಡಿದ್ದೆ, ಅಂದ್ರು ಮಗಳ ಜೀವ ನೆನ್ಸರ ಬಂದೆಲ್ಲ. ನಿನ್ ದಾರಿ ಕಾಯ್ಕಾಯ್ದು ಸಾಕಾಯ್ತವ, ಬರ್ತನಿಂದ ಯಾಕೆ ತಪ್ಸಿತ್ ತಂಗಿ? ಬರಾಕ ಸಜ್ಜಾಗೆ ನಿಂತಿದ್ವಿಯಪ್ಪ, ಹೋಗೋಂತ ನಮ್ಮ ಮಾವ ಬ್ಯಾಡ ಅಂತ ಬಿಡಿಸಿದ್ರು. ಇರ್ಲಿ, ನಾ ಎಲ್ಲ ಮಾತಾಡ್ತೀನಿ, ಎಲ್ಲ ಸಜ್ಜು ಮಾಡ್ಕೊ ಹೋಗೋಣಂತ. ಮತ್ತ ಮಾವ ಅಡ್ಡಕ್ಕನ ಒಂದ್ ತಟಕ್ ನೀನ ಮಾವರ ಜೋಡಿ ಮಾತಾಡ. ಅವ್ರಂತೂ ಬರೋಣ ಬ್ಯಾಡ ಅಂದಾರವ, ಇನ್ನೊಂದ್ ಸ್ವಲ್ಪ ವಿಚಾರ ಮಾಡೋಣಲ್ಲ. ಬ್ಯಾಡ ಬಿಡಪ್ಪ, ನೀನ ಹಳ್ಳಿ ತನ ಬಂದ್ಯಲ್ಲ ಅಷ್ಟ ಸಾಕು.
ಏನ್ ಲಕ್ಷ್ಮಿ ನೀನ ಕಾಕಾರು ಇಲ್ಲಿ ತನ ಕರಾಕ್ ಬಂದಾರ ಹೋಗಕ್ ಒಲ್ಲಂತಿಯಲ್ಲ. ಬ್ಯಾಡಕ್ಕ ಮಾವ ನನಗೂ ಹೋಗಕ್ ಬೇಡ ಅಂದನ. ಅಪ್ಪನ ಮುಂದೆ ಕರ್ಕೊಂಡು ಹೋಗ್ಬೇಡ್ರ ಅಂತ ಹೇಳಣ. ಬ್ಯಾಡ ಬಿಡಕ್ಕ. ನೀವ್ ಒಂದ್ ಕೆಲ್ಸ ಮಾಡ, ಕಾಕರ್ ಜೋಡಿ ನೀವ್ ಹೋಗ್ಬಿಡ. ನನ್ ಗಂಡನ ಹೇಳ್ಕೊಂತೀನಿ, ಎಲ್ಲ ಸಂಭಾಳಿಸ್ತೀನಿ. ಇಷ್ಟೆಲ್ಲ ಹೇಳಕತ್ತಾರಲ್ವ, ನಡಿ ಹೋಗೋಣ. ಈಕಿ ಹಿಂಗೇರಿ ಎಲ್ಲಾರ್ಗು ಅಂದ್ ಸಾಯ್ತಾಳ. ನೀವ್ ಆಕಿನ್ ಕರ್ಕೊಂಡ್ ಹೋರಿ, ನಾ ಎಲ್ಲಾ ಹೇಳ್ಕೊತೀನಿ. ತಾಯಿ ಸತ್ ಮಗಳಿಗೆ ನಿಂದೊಬ್ಬಕ್ಕೆ ಧೈರ್ಯ ಐತಿವ ಯವ್ವ, ಪುಣ್ಯ ಬರ್ಲಿವ. ಪುಣ್ಯ ಯಾಕ್ರಿ, ಆಕಿನೂ ನನ್ ತಂಗಿದ್ದಂಗ. ಹೋಗುವ, ಹೊತ್ತಾತೈತಿ, ರೆಡಿ ಆಗು. ಲಕ್ಷ್ಮಿ, ಏ ಲಕ್ಷ್ಮಿ, ಏಮತಿ ಬಾಯ್ಲೆ. ಲಕ್ಷ್ಮಿ ಅರಾಬ್ ಬಂದಿದ, ಊರಿಗ್ ಹೋಗ್ಯಾಳಪ್ಪ. ಊರಿಗೆ ಹೇಳ ವೈನಿ, ಅನ್ನ ಬೇಡ ಅಂದಿದ್ದ, ಹೆಂಗ್ ಹೋದ್ಲು? ಯಾಕಪ್ಪ, ಆಕಿಗೂ ತವ್ರ ಮನಿಗ್ ಹೋಗ್ಬೇಕನ್ನೋ ಆಸೆ ಇರಂಗಿಲ್ಲ. ನೀ ಅಂತೂ ಹೇಳಂಗಿಲ್ಲ ಕೇಳಂಗಿಲ್ಲ. ಹೋಗ್ ಬರ್ಲಿ ಬಿಡ. ಒಂದ್ ರೀತಿ ಹೋಗಿದ್ದ ಚಲೋ ಆತಳ ವೈನಿ. ಅನ್ನ ಹೋಗ್ಬೇಡ ನಾನು ಆಕಿನ ಮಾರಿನ ಸಾಂದಾಗಿತ್ತ. ಮತ್ತ ಅನ್ನ ಬರೋಣ ಏನ್ರ ಅಂದಾನಂತೀನಿ ವೈನಿ. ಈಗೇನು ನಿಮ್ ಅಣ್ಣಗ್ ಹೇಳ್ಕೊಬೇಕಿಲ್ಲ, ನಾ ಹೇಳ್ಕೊಂತೀನಿ. ಅನ್ನಾಗ ನೀ ಹೇಳ್ಕೊಳಕ್ ಇದ್ದಂದ್ರ ನಾನು ಹೋಗ್ ಬರ್ತಿದ್ನಲ್ಲ ವೈನಿ, ಹೇಳ್ಬೇಕಿಲ್ಲ ಮಾತ್ ಮೊದ್ಲ. ನಿಮ್ಮಿಬ್ಬರನ್ನು ಜೋಡಿ ಮೇಲೆ ಕಳಿಸಿ ನಾ ಬಯಸ್ಕೊಳ್ಳೇನ. ಆಕೆ ಬಗ್ಗೆ ಹೋಗ್ಯಾಳ, ಹೋಗ್ ಬರ್ಲೆ. ಆತಳ ವೈನಿ, ಅಕ್ಕಿ ಹೋಗ್ಬೇಕ್ರ ಹೋಗ್ಲಿ. ಅಡಿಗೆ ಮಾಡ್ಯಾಳಿಲ್ಲೋ, ಏನ ಸ್ವಲ್ಪ ಊಟಕ್ಕೆ ಹಚ್ಕೊಡೋ ವೈನಿ ಏನ್ರ. ಅಕ್ಕೇನ್ ಮಾಡ್ತಾಳ, ಅವಸರದಾಗ ಹೋಗ್ಯಾಳ, ಹಚ್ಕೊಡ್ತೀನಿ ಬಾ. ಏನ್ ಬಾದಳ ಹೆಣ್ಮಗಳು? ಅಲ್ಲ ಹೋಗ್ಬೇಡ ಅಂತ ಹೇಳಿನಿ, ಅದೇನ್ ಕರ್ಕೊಂಡು ಹೋದ? ಹೋಗಕಿನ ತುದಿಗಾಲ್ ಮೇಲೆ ನಿಂತ್ರ ನಾ ಏನ್ ಮಾಡ್ರಿ? ಅದು ನಿಮ್ ಮಾತ್ ಮೀರಿ ಹೋಗ್ಯಾಳ, ಅದಕ್ಕ ನಾ ಏನ್ ಮಾಡ್ರಿ? ಇವ ಮನುಷ್ಯ ಅದಾನ, ಮತ್ತೇನಾರ ಅದಾನ? ಅವನ್ ಮುಂದೆ ಹೇಳಿದ್ನಿಲ್ಲ, ಮತ್ತೆ ಎದಕ್ ಕಳಿಸ್ಕೊಡ್ಬೇಕವ? ಯಾರ್ದಾದ್ರೂ ಸಿಟ್ ತಂದು ನನ್ ಮೇಲೆ ಹಾಕ್ತಿರ್ ನೀವು. ನಾ ಯಾವತ್ತರ ನಿಮ್ ಮಾತ್ ಮೀರ್ತೀನ? ನೀವ್ ಹಾಕಿದ್ ಗೆರೆ ದಾಟ್ತೀನ? ನೀ ನನ್ನ ಮಾತು ಮೀರಾಗಿಲ್ಲ ಅಂತನ ಸಂಸಾರ ಇಷ್ಟು ಚಂದ ನಡೆದೈತಿ. ಅಂಥದ್ರಾಗ ಇವ್ರೆಲ್ಲ ಹಿಂಗ್ ಮಾಡಕತ್ರ ಮುಂದೆ ಹಂಗ ಅಂತ. ನಿಮ್ ಮುಂದ ಅರಿದ್ ಮಳ್ಳಂಗಪ್ಪ ಇರುದು, ಹಿಂದ್ ಹೋಗಿ ಹೆಂಡತಿ ಕಿವಿ ಚುಚ್ಚುದು. ಅಲ್ಲದಾನಲ್ಲ ನಿಮ್ ತಮ್ಮ, ಹೋಗಿ ಅವನ್ ಜೊತೆ ಮಾತಾಡ್ರಿ. ಬರ್ಲಿ ಮನೆಗೆ ಬರ್ಲಿ, ನನ್ನ ಮುಂದೊಂದು ಹೆಂಡತಿ ಮುಂದೊಂದು ಹಿಂಗಾಚನಲ್ಲ. ಬರ್ಲಿ ಆ ಮನೆಗೆ ಬಂದಿಂದ ಕೇಳ್ತೀನಿ ಅವ್ಗೆ. ಯಾಕಪ್ಪ ಮನ್ಯಾಗ ನಿನಗ ಹೇಳೋರು ಕೇಳೋರು ಸತ್ತಾರಂತ ತಿಳಿದೀಯ ಹೆಂಗ? ಯಾಕನ ಏನಾತ? ಲಕ್ಷ್ಮಿನ ಊರಿಗೆ ಕಳಿಸ್ಬೇಡ ಅಂತ ಹೇಳಿದ್ನಿಲ್ಲ, ಮತ್ತೆ ಕಳಿಸಿದಿ? ನಾ ಏನು ಕಳ್ಸಿಲ್ಲನ, ಮಾವ ಬಂದಿರತ್ತ ಕರ್ಕೊಂಡು ಹೋಗ್ಯಾನ. ಅಂದ್ರೆ ಒಡ ಹುಟ್ಟಿದ ಅಣ್ಣ ತಮ್ಮರಿಗಿಂತ ಮಾವನ ಮಾತ ಹೆಚ್ಚಾತ. ಇವತ್ತವ ಹೇಳಾರ್ದ ಮನೆ ಕರ್ಕೊಂಡು ಹೋಗ್ತಾನ, ನಾಳೆ ನಮ್ಮಿಬ್ಬರನ್ನ ಬ್ಯಾರೆ ಆಗ್ರಿ ಅಂತಾನ. ಅವನ್ ಮಾತ ಕೇಳವನ್ನಿ. ಕನಸು ಮನಸ್ಸಿನಾಗ ಆ ಭಾವನೆ ನನಗೆ ಬರೋದಿಲ್ಲನ. ಆಕಿ ಹೋಗಿದ್ದು ನನಗೆ ಗೊತ್ತಾಗಲಿಲ್ಲ. ಹೋಲಿ ಬಿಡ, ನಾ ಬರ್ತಾ ಲಗುನ. ಅದೆಲ್ಲ ನನಗೆ ಗೊತ್ತಿಲ್ಲ. ಆಕೆ ಹಂಗ್ ಹೋಗ್ಯಾಳ, ಹಂಗ್ ಬರ್ಬೇಕು. ಹೋಗಿ ಕರ್ಕೊಂಡ್ ಹಾಕಿನ. ಆತನ ಕರ್ಕೊಂಬರ್ತೀನಿ. ಇದು ವೈನಿ ಹೇಳೇ ಹೋಗ್ಯಾಳತ್ತನ, ಒಂದ್ ಮಾತು ವೈನಿನ ಕೇಳಲ್ಲ. ಏನೋ ನಿಮ್ ವೈನಿನ ಯಾಕೆ ಕೇಳ್ಬೇಕು? ಇಬ್ರು ಗಂಡ ಹೆಂಡತಿ ಕೂಡಿ ನನ್ನ ಹೆಂಡತಿನ ಕೆಟ್ಟಾಕಿನ್ ಮಾಡ್ಬೇಕಂತೀರಿ? ಏನ್ರ ಹೇಳಿದ್ರೆ ಏನ್ರ ತಿಳ್ಕೊತೀನ. ಕರ್ಕೊಂಬರ್ತೀನಿ ನಾನು, ಕರ್ಕೊಂಬರ್ತೀನಿ. ಇಲ್ಲಿ ನೋಡಿಲಿ, ಕರ್ಕೊಂಡು ಬರ್ತೀನಂತ ನೀನು ಅಲ್ಲೇ ಹೋಗಿ ಜೇಂಡಾ ಊರಿದೆ ಬರಕಾಕತ್ತ. ಮತ್ತೆ ಹೋದ್ನ್ಯಾ ಬನ್ಯ ಅಷ್ಟನ. ಹಿಂಗ ಇರೋ ಮಗನ, ಸಾಯುತನ ನನ್ನ ಅಂಜಿಕೆ ಒಳಗ ಇರು. ಅಲ್ಲ ಎಂದೋ ಹೊಲದ ದಾರಿ ತುಳಿಲಾರ್ದಕ್ಕೆ ಇವತ್ತ ಹೊಲದ ಕಡೆ ಬಂದಿಯಲ್ಲ. ಗಂಡನ್ ಜೀವನ ಅನ್ಸಿ ಹೆಂಡತಿ ಬರಬಾರ್ದನ್ರಿ?
ನೀನು ಮಾತಾಡೋದಕ್ಕೂ ಇಷ್ಟು ವಯ್ಯಾರು ಮಾಡೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲಲ್ಲ. ರೀ ಏನಿಲ್ರಿ, ಶಿವನ್ ಹೆಂಡತಿ ಹಬ್ಬಕ್ಕೆ ಹೋಗಾಳ, ನಾನು ಸ್ವಲ್ಪ ಹೋಗಿ ಬರ್ತೀನ್ರಿ. ಆಕೆ ಹೋದಕ್ಕೇನ ಹೊಳ್ಳಿ ಕರ್ಕೊಂಡು ಬಾ ಅಂತ ಕಳ್ಸೀನಿ. ನೀ ಏನ್ ಹೋಗುದು ಬೇಡ. ಹಂಗಂದ್ರೆ ಹೆಂಗ್ರಿ? ನಾ ಎಂದರೆ ನಿಮ್ ಮಾತ್ ಮೀರಿ ನಾನು. ಪ್ಲೀಸ್ ರೀ, ಹೋಗ್ ಬರ್ತೇನಿ. ಅಲ್ಲಲ್ಲಿ ಅವ್ರಿಗೊಂಥರ ಹೇಳೋದು, ನಾವೊಂಥರ ಮಾಡೋದು ಸರಿ ಅನಸ್ತೈತೆ? ಇದೇ ಸರಿ ಐತ್ರಿ. ಯಾಕಂದ್ರ ಮನಿ ಹಿರಿಯ ನೀವ, ನಿಮ್ ಕೈಯಾಗೆ ಎಲ್ಲಾ ಕಾರ್ಬಾರ. ನಿಮ್ ತಮ್ಮ ಅಂತೂ ಓದ್ದವಲ್ಲ ಬರ್ದವಲ್ಲ, ಅವೆಡ್ಡು ಮಳ್ಳೆ ಅದಾವ. ನನ್ನ ಇಷ್ಟು ತಿದ್ದಿದಾಕಿ ನೀನ ಅಲ್ಲ? ಎಲ್ಲಿ ಬಿಡು, ಹೋಗಬೇಕಂತೀಯ? ಹ್ಞೂ ರೀ, ದೊಡ್ಡ ಹಬ್ಬ ಐತಿ, ಪಂಚಮಿ ಹಬ್ಬ ಐತಿ. 4 ದಿನ ಹೋಗ್ ಬರ್ತೀನಿ. ಆತು ಬಿಡು. ಯಾಕೋ ತವರ ಮನೆಗೆ ಹೋಗಿ ಬರಕ್ಕೆ ಆಸೆ ಪಡಾಕತ್ತಿ. ಹೋಗಿ ಬಾ, ಆದ್ರ 4 ದಿನದಾಗ ಹೊಳ ಬರ್ಬೇಕಾ? ಮತ್ತೆ 1-2 ದಿನ ಹೆಚ್ಚು ಕಮ್ಮಿ ಆದ್ರೆ ಏನಾಗುತ್ತಾ? ನಿಮ್ ತಮ್ಮಗ ಅವನ ಹೆಂಡತಿಗೆ ಅಂಜಿಸಿ ಕೆಲ್ಸ ತೋರಿ, ನಾ ಹೋಗ್ ಬರ್ತೀನಿ. ಆತು ಬಿಡು, ಹೋಗಾಕತ್ತಿ ಬಾ. ನಿಮ್ಮ ಅಪ್ಪಗಂತೂ ಗೊತ್ತಾಗಲ್ಲ, ನಿನ್ನಗ್ರ ಗೊತ್ತಾಗಬಾರ್ದ? ಮೊದ್ಲ ಅನ್ನ ಹೆಂಗ ನನಗೆ ಗೊತ್ತೈತಿಲ್ಲ. ನಿನ್ ಸಂಬಂಧ ನಾ ಬಯಸೊಳ್ದೇವು ಅಲ್ ಮಾವ. ದೊಡ್ಡವರಾಗಿ ಚಂದ ಅನ್ನಾಗ್ರ ನನಗ್ರ ಹೇಳಿ ಕರ್ಕೊಂಡ್ ಬಂದಿದ್ರೆ ಎಷ್ಟೋ ಬೇಷ್ ಇರ್ತಿತ್ತ. ಮನ್ಯಾಗ ಕಿರಿಕಿರಿ ನೋಡ. ಅಲ್ಲ ಬರೋ ಹರ್ಕತ್ ಏನಿತ್ತೀಗ? ಹೆಣ್ಣು ಮಗಳಾಗಿ ಹಬ್ಬಕ್ಕೆ ಹೋಗೋದು ಬರ್ದು ಮಾಡ್ಲಿಕ್ಕಂದ್ರೆ ಹೆಂಗಪ್ಪ ತೀರ? ಹಬ್ಬಕ್ಕೆ ಬರಬೇಕಂತ ಏನಿಲ್ಲ ಮಾವ. ಅಲ್ಲಿ ಬಂದು ಮಾರಿ ನೋಡಿದಿಲ್ಲ, ಮಾತಾಡ್ಸಿಲ್ಲ, ಸಾಕಷ್ಟ. ಅಣ್ಣನ ಮಾತು ಮೀರಿ ಇಕ್ಕಿ ಬರೋದು ದೊಡ್ಡ ತಪ್ಪ. ನಡಿ, ಹೋಗಿ ಕರ್ಕೊಂಬಾತೇನ. ನಡಿ, ಇದೇನು ಸುಮ್ಮನೆ ಕಿರಿಕಿರಿ ಬೇಡ. ಹಬ್ಬಕ್ಕೆ ಬಂದ್ ಮಗಳನ್ನ ಹೊಳೆ ಕರ್ಕೊಂಡೈತಿ, ಏನಾಗ ತೀರ ನಿಮ್ದು? ಇದ್ದಿದ್ದು ಹೇಳ್ಬೇಕಂದ್ರ ಮಾವ, ಅನ್ನ ಹೋಗಂದ್ರ ಹೋಗ್ತೀವಿ, ಅನ್ನ ಬ್ಯಾಡ ಅಂದ್ರೆ ಬಿಡ್ತೀವಿ. ಅಣ್ಣನ ಮಾತಂದ್ರು ನಾವು ಮೀರೋದಿಲ್ಲ. ಈಗ ಈಕಿನ ಕರ್ಕೊಂಬಾತ್ ಕಳ್ಸನ್ ಕಳಿಸ್ಕೊಡು, ನಾ ಕರ್ಕೊಂಡು ಹೋಗ್ಬೇಕಟ್ಟ. ಅಲ್ಲ, ಮನ್ಯಾಗ ಅಕ್ಕಾಗ ಹೇಳೇ ಬಂದಿವಲ್ಲ. ಹೌದಪ್ಪ, ನಿಮ್ ವೈನಿ ಕರ್ಕೊಂಡ್ ಹೋಗಂದಿಲ್ಲ, ಕರ್ಕೊಂಡ್ ಬಂದೇವಪ್ಪ. ವೈನಿ ನನಗೆ ಹೇಳಿ ಹೋಗ್ಯಾರ ಅಂತ ಏನೂ ಇಲ್ಲ, ಹೋಗಿ ಬರ್ಲಿ ಬಿಡೋದು ಕಟ್ಟ ಅಂದ್ಲು. ಆದ್ರ ಅಣ್ಣ ಭಾಳ ಓದಿರಾತನಮ್ಮ. ಈಗ ಕರ್ಕೊಂಡು ಹೋಗ್ತೀನಿ, ಅಣ್ಣ ಯಾವಾಗ ಶಾಂತಿ ಇರ್ತಾನಲ್ಲ, ಅವಾಗ ಮಾತು ಕೇಳ್ತೀನಿ, ಬಾಂದ್ರ ಬರ್ತೈತೋ. ನಡಿಯ, ತಯಾರಾಗು, ಹೋಗುನು. ನಿಮ್ಮ ಅಣ್ಣಗ ಈ ಟಂಜನ್ ಸಾಯ್ದು ಯಾಕೋ ನನಗ ಸರಿ ಅನ್ಸೋದಪ್ಪ ಇದು. ಹಂಗೇನು ತಿಳ್ಕೊಬಿಡಮ್ಮ. ಅಣ್ಣನ ಮಾತು ಎಂದೂ ಮೀರಿಲ್ಲ, ಅನ್ನ ಹಾಕಿದ್ ಗೆರಿ ದಾಟಿಲ್ಲ. ಅಂತಂದ್ರೆ ಈಕಿ ಇಂಥದಗದ ಮಾಡ್ಯ. ಹೋಗಿ ಬರ್ತೀವಿ, ಮತ್ತೆ ಕಳಿಸಿದ್ರೆ ಬರ್ತೀವ. ಇಂಥದಾಗದ ಮಾಡ್ಯಾಳ ಅಂತೀವಿ, ನನ್ನ ಮಗಳು ಏನ್ ತಪ್ಪು ಮಾಡ್ಯಾಳು? ಕರ್ಕೊಂಡ್ ಬಂದಿನಿ, ಹಬ್ಬಕ್ಕೆ ಬರಬಾರ್ದ? ನೀ ಕರ್ಕೊಂಬಂದಿ, ನಿಂದು ತಪ್ಪಿಲ್ಲ, ಆಕಿ ಬಂದಳ, ಆಕಿದು ತಪ್ಪಿಲ್ಲ. ಆದ್ರೆ ಅನ್ನ ಹೇಳಾರ ಬಂದಲ್ಲ, ಅದು ನನಗೂ ಹೇಳಾರ ಬಂದಲ್ಲ, ಅದು ತಪ್ಪು. ಹೊತ್ತಾಗತ್ತ. ಹೋಗ್ ಬರ್ಲೇ ಅಪ್ಪ, ಸುಮ್ನ ನನ್ನಿಂದ ಯಾಕವ್ರಿ ಜಗಳ? ಹೋಗ್ ಬರ್ತೀನಿ. ಹೋಗಿ ಬರವ ಯವ್ವ, ನಿಮ್ಮ ಮಾವನ ಅಂಜಿಕೆಯಿಂದ ನಿಮ್ ಸಂಸಾರ ಹಾಳಾಗ್ಬಾರ್ದು. ಹೋಗಿ ಬರವ. ಎಷ್ಟೊತ್ತು ಮಾತು ಹೇಳ್ತೀಯ? ಬಾ, ಬಸ್ ಹೋಗಿದ್ದಿತ್ತ. ಬರ್ತೀಯ? ಹೋಗ್ ಬಾ. ನೋಡು, 4 ದಿನ ಅಲ್ಲ, 1 ವಾರ ಆದ್ರೂ ಚಿಂತಿಲ್ಲ, ಆರಾಮಿದ್ದು ಬಂದ್ಬಿಡ. ನೋಡ್ರಿ, ಮತ್ತ ನಾ ಹೋದ್ಮೇಲೆ ನಿಮ್ ತಮ್ಮನಿಗೆ ಏನ್ರ ಅಂದಾರು? ಯಾರ ಅವ? ನನ್ನ ಎದುರು ನಿಂತು ಮಾತಾಡತ್ತಾನ? ನಿಮ್ಗೆ ಇಷ್ಟ ಧೈರ್ಯ ಇದ್ರೆ ಸಾಕ್ರಿ ನನಗ. ಖುಷಿಯಿಂದ ಹೋಗಿ ಖುಷಿಯಿಂದ ಹೊಳ್ ಬರ್ತೇನೆ. ಅತ್ತಿ ಮಾವ ಹೇಳ, ಹಂಗೇನಾರ ಜೀವ ನೆನಸ್ತಂದ್ರ 4 ದಿನದಾಗ ನಾನು ಬಂದು ಹೋಗ್ತೀನಿ. ಆಯ್ತು. ಯಾಕವ, ಮನ್ಯಾಗ ಹೇಳೋರು ಕೇಳೋರು ಯಾರು ಇಲ್ಲ ನಿನಗ? ನಿಮ್ಮಪ್ಪ ಕರೆದ್ಗಳನ್ನ ಹೋಗ್ಬಿಡದ? ಯಾರು ಹೋಗಂದಾರ ನಿನಗ? ನಾನು ಒಳ್ಳೆ ಅಂದಿದ್ದೆ ಮಾವ. ಅಕ್ಕನ ಒಂದ್ 4 ದಿನ ಹೋಗ್ಬಾ, ನಾನು ಹೇಳ್ಕೊಂತೀನಿ ಅಂತಂದ್ರು. ಅದಕ್ಕ ಹೋಗಿಲ್ಲ. ಆಕಿ 100 ಹೇಳ್ತಾಳ. ಅಕ್ಕಿ ಮಾತು ನೀ ಯಾಕೆ ಕೇಳ್ತಿ? ಇವತ್ತು ಅಕ್ಕಿ ಮಾತು ಕೇಳ್ತಿ, ನಾಳೆ ನಿನ್ನ ಗಂಡನ ಮಾತು ಕೇಳ್ತಿ ಅಂದ್ರ ಈ ಮನ್ಯಾಗ ನನ್ನ ಮೂಳ್ ಗುಂಪಿ ಮಾಡ್ಬೇಕಂತ ಮಾಡಿ
ಇನ್ನೇಮ್ ಹಂಗ ಆಗ್ಲಾರ ನಂಗೆ ಗೊತ್ತಿಲ್ಲ. ಇನ್ನೇಮ್ ಎಲ್ಲ ಹೋಗೋದು ಬರ್ದಿತ್ತಂದ್ರ ಅಣ್ಣನ ಕಿವಿ ಮುಟ್ತದ ಬಾ. ಈಗ ಇದೇನ್ ತಪ್ಪು ಬೇಕಾ ವೈನಿಗೆ ಹೋದ್ರ ಆ ವೈನಿಗೆ ಹೋಗಂದಲ್ಲಿ ಈಕಿ ಹೋಗ್ಯಾಳ. ಮಾವನು ಅದೇ ಅಂದ. ಬೇಕಾ ವೈನಿ ಕೇಳು. ಆಕಿನೇನ್ ಕೇಳ್ತಿ? ನಿಮ್ ವೈನಿ ಮನ್ಯಾಗಿಲ್ಲ ಅಂದ್ರೆ ಅಂದ್ರ ಊರಿಗೆ ಹೋಗ್ಯಾಳ. ಈಗ್ಯಾಕ ನಾ ಊರಿಗೆ? ಈಗ ಯಾಕಂದ್ರೆ ಏನು, ಪಂಚಮಿ ಹಬ್ಬ ಬಂದೈತಿ, ಒಂದ್ 4 ದಿನ ಹೋಗಿ ಬರ್ತೀನಿ ಅಂದ್ಲು. ಹೋಗ್ಬಾ ಅಂತ ಕಳ್ಸೀನಿ. ಅದನ್ನೆಲ್ಲ ನಿಮ್ ಮುಂದೆ ಹೇಳ್ಬೇಕಲ್ಲ. ಖುಷಿ ಆತನ. ಮತ್ ಈಗಿನೂ ಹಬ್ಬಕ್ಕಂತ ಹೋಗಿದ್ನಲ್ಲ ನಾ. ಈಕಿಗೊಂಥರ ವೈನಿಗೊಂಥರ ಹೆಂಗನ ಏ ನಾ ಮಾತಾಡಿದ್ದ ಮಾತಂತ ಹೇಳಿನಿಲ್ಲ, ಮತ್ತೆ ನನಗೆ ತಿರುಗಿ ಮಾತಾಡ್ತಿ. ಇವತ್ತೇನ್ರ ನಾ ಮಾತಾಡ್ಲಿಕ್ಕಂದ್ರ ನಾಳೆ ನನ್ನ ನಡು ಬಿದ ನಿಂದ್ರಸ್ತಿ. ಮಿಕ್ಕಿ ಬತ್ತ ನಾನು ಹಂಗು ಏನೈತಿಲ್ಲ ಅದು. ಈಕಿ ನನ್ನ ಅಂದ್ರ ಶೇರ್ಲಾರಂಗ ಮಾಡ್ತಿ. ವೈನಿ ಅಂದ್ರ ನಾನು ಹೇಳ್ದಂಗ ಕುಣಿತಿ. ಊರು ಮಂದಿ ಅಟ್ಟೆಲ್ಲ ಮಾತಾಡಿದ್ರು ಇರ್ಲ ನಮ್ಮ ಅಣ್ಣ ಹೆಚ್ಚು ಅಂದ್ರ ಏನನ ಐತಿಲ್ಲ. ನನಗೆಲ್ಲ ತಿಳಿದೈತಿ, ಆದ್ರ ಮಾತಾಡಿದ್ದಿಲ್ಲ. ಯಾಕ? ನೀ ನಮ್ನ ಚಲೋ ದಾರ್ಯಾಗ ನಡ್ಸಾಕತಿ, ಚಂದ ಕಾಯ್ಕೊಂಡ್ ಹೊಂಟೈತಿ. ಈಕಿ ತವ್ರಿಗೆ ಹೋದ್ರ ನಿತ್ತ ಪಟ್ಟ ಮಗ ಕರ್ಕೊಂಬಾಣದು, ವೈನಿ ಹಬ್ಬಕ್ಕೆ ಹೋದ್ರ ಯಾಕೆ ಹೋಗಲ್ಲ ಯಾಕನ್ನೋದು ಆಗುದಿಲ್ಲ ನಂಗ. ಇನ್ನು ಮುಂದೆ ನಿನ್ ಮಾತು ಕೇಳೋದು ಆಗುದಿಲ್ಲ. ಏನಂದಿ? ಹುಷಾರ ಮಗನ, ಅಡಗಾರ ಮಾತಾಡ್ತಿ. ಹೋಗ್. ಅಲ್ರಿ, ನಾ ಬಂದಿನ 2 ದಿನನೂ ಆಗಿಲ್ಲ, ಅವಾಗೆ ಬಂದ್ಬಿಟ್ರಿ. ಬರುವಂತ ಪ್ರಸಂಗ ಬಂತ. ಮತ್ತ ನನಗೂ ಅಲ್ಲಿ ನೀನು ಬಿಟ್ಟು ಕಾಲು ನಿಂದಿರಲಿಲ್ಲ. ಹಿಂಗಾಗಿ ಜೀವ ನೆನ್ಸಕತ್ತ ನಾ ಬಂದ ಬಿಟ್ನಿ. ಬಂದು ಚಲೋ ಮಾಡಿದ್ರಿ. ಮತ್ತ ಹೆಂಗದಾರ ನಿಮ್ ತಮ್ಮ ಮತ್ ಸಸಿ? ಬೇಷ್ ಅದರ. ಎಂದ್ ಹೋಗಿ ಹಿಂದಿನ ಕರ್ಕೊಂಡು ಬಂದಲ್ಲ ಅಂದ ನನಗೆ ಎದುರು ಮಾತಾಡೋದು ಕಲ್ತ್ಬಿಟ್ಟಾನ. ಅಯ್ಯೋ ಶಿವನ, ನಿಮಗಿದ್ರ ಮಾತಾಡೋದ? ಅದು ನಿಮ್ ತಮ್ಮ? ಹಂಗಂದ್ರ ಬಾಳೆ ಬದಲ್ ಮಾಡ ತಗೋರಿ ಗಂಡನ್ನ. ಅದಕ್ಕ ನನಗಲ್ಲಿ ಏನೂ ತಿಳಿಲಿಲ್ಲ. ಅದ್ರ ಸಂಬಂಧ ನಿನ್ನ ಹಂಬಲಿಸಿ ಬಂದುಬಿಟ್ಟೆನ. ಅಲ್ರಿ, ಮಾವ್ ನಂಬಿ ನಾವು ಜೀವನ ಮಾಡಕತ್ತೀವಿ. ಮಾ ನೋಡಿದ್ರ ಹಿಂಗ್ ಮಾಡಕತ್ತಾನ. ಅಲ್ಲ, ನಮ್ ಮುಂದಿನ ಜೀವನ ಹೆಂಗಂತ. ಹುಟ್ಟಿಟ್ಟು ವರ್ಷ ಆದ್ರೂ ಅಣ್ಣಗ್ ಒಂದ್ ದಿವ್ಸ ನಾ ತಿರುಗಿ ಮಾತಾಡ್ಲಾರವ. ಇವತ್ತು ಆನ ನೋಡಿದ್ರ ವೈನಿ ಊರಿಗೆ ಕರ್ಸಿದ, ನೀನ್ ನೋಡಿದ್ರ ಊರಿಗೆ ಹೋದಕಿನ ಹೊಳೆ ಕರ್ಸಿದ. ಮಾತಾಡುವಂತ ಪರಿಸ್ಥಿತಿ ಬತ್ತು, ಮಾತಾಡೀನಿ. ಸಿಟ್ನಾಗ ಏನ್ರ ಅಣ್ಣ ನಾಳೆ ನಾನು ಮನಿ ಬಿಟ್ಟು ಹೊರಗಾಕಿದಂದ್ರ ಏನ್ ಮಾಡಿ? ನಿಮ್ ಮನೆ ನಂಬಿ ನೀವದಿರಿ, ನಿಮ್ಮನ್ನ ನಂಬಿ ನಾವದಿವಿ. ಇದ್ರ ಬಗ್ಗೆ ನೀವೇ ವಿಚಾರ ಮಾಡ್ರಿ ಸ್ವಲ್ಪ. ನೀ ಊರಿಗೆ ಹೋದ್ರ ಅಣ್ಣ ನಿತ್ಪಟ್ಟ ಮ್ಯಾಗ ಕರ್ಕೊಂಬ ಅಂದ. ಅದೇ ವೈನಿ ಊರಿಗೆ ಹೋದ್ರ ಹಬ್ಬಕ್ಕೆ ಹೋಗ್ಯಾಳ, ಅದು ನಿಮ್ಗೆ ಹೇಳ್ಬೇಕನ್ನತ್ತಾನ. ನಿನಗೊಂದು ವೈನಿಗೊಂಥರ ಈಗ ಮಾಡಾಕತ್ತಾನಂದ್ರ ಮುಂದ್ ಬದುಕೋದು ಬಾಳ ಬಜ್ಜಿ. ಮಾತಾಡ್ತೇನೆ ಅಣ್ಣನ ಜೊತೆ ನಾ ಮಾತಾಡ್ತೇನೆ. ನಾ ಏನ್ ಹೇಳ್ರಿ? ಮತ್ ನಾ ಏನ್ರಿ ಹೇಳಿದ್ರ ನಾ ನಿಮ್ ತಲಿ ತುಂಬ್ದಂಗ ಆಗುದಿಲ್ಲ. ಎಲ್ಲ ತಿಳ್ದಾಕದಿ, ಮತ್ತೆ ಶಾಣೆಕನು ಅದಿ. ಇನ್ನ ನೀ ಹೇಳ್ದಂಗೆ ಕೇಳಿದ್ರೆ ನನ್ನ ಬಾಳೆ ಸುದ್ದ ಆಗೋದು. ಅಂದ್ರ ನೀವ್ ನನ್ ಮಾತ್ ಕೇಳ್ತೀರಿ? ಹಂಗಾದ್ರ ಒಂದ್ ಕೆಲ್ಸ ಮಾಡ್ರಿ, ಅವರು ಅವ್ರ ಸ್ವಂತ ಪ್ರಪಂಚದಾಗ ಹಾರ್ಡ್ಬೇಕಂತಾರ. ಅವ್ರನ್ನ ಅವ್ರ ಪಾಡಿಗೆ ಬಿಡ್ರಿ, ನಾವು ನಮ್ ಪಾಡಿಗಿರುನ. ಅಂದ್ರೆ ಅಲ್ರಿ, ಅಣ್ಣ ತಮ್ಮ ಎಷ್ಟ್ ದಿನ ಒಂದಾಗಿರ್ತೀರಿ, ಒಂದಲ್ಲ ಒಂದಿನ ಬ್ಯಾರೆ ಆಗಬೇಕಲ್ಲ. ಈಗ ನಿಮ್ ತಮ್ಮ ಅವ್ನ ಹೆಂಡತಿ ಮಾತ್ ಕೇಳಾತನ, ಸುಮ್ಮನೆ ಯಾಕ್ ಬೇಕು, ಬ್ಯಾರೆ ಆಗ್ಬಿಡುನು. ನನ್ನ ತಲೆಗಂತೂ ಈ ವಿಚಾರ ಇದ್ದಿಲ್ಲ. ನನಗೇನಪ್ಪ, ನನ್ನ ತಮ್ಮನ ಹೆಂಡತಿ ನನಗೆ ಅಂಜಿ ನಡಿಬೇಕು ಇಟ್ಟ ಇತ್ತು. ಇನ್ನು ನಾವು ಬೇರೆ ಆದ್ರೆ ಮಂದಿ ಏನ್ ತಿಳ್ಕೊಂಡಾರು? ನೀವು ಮಂದಿಗೆ ಅಂಜಿದ್ರ ನಾಳೆ ನಿಮ್ ತಮ್ಮನ ಹೆಂಡತಿ ನಿಮ್ಗ ಅಂಜುದಿಲ್ಲ. ಈಗ ರೀ ಎಲ್ಲಿ ನನ್ನ ಮಾತು ಕೇಳಕತ್ತೇನ? ಅವ ನನಗೆ ಒಳ್ಳೊಳ್ಳೆ ಮಾತಾಡಕತ್ತೇನಂತ ಹೋದಲ್ಲ ನಾನು ನಿನ್ನ ಹತ್ರ ಬಂದಿದ್ದು. ನಿಮ್ ತಮ್ಮ ನಿಮಗ ಜೀವನದಾಗ ಹೊಳ್ಳಿ ಮಾತಾಡ್ಬಾರ್ದು ಅಂದ್ರ ಅವನಿಗೆ ಏನ್ ಸ್ವಲ್ಪ ಕೊಡುದೈತ್ಲಾ ಕೊಟ್ಟು ಹೊರಗ್ ಹಾಕ್ಬಿಡ್ರಿ.
ಆಸ್ತಿ ಎಲ್ಲ ನಮ್ಗ ಉಳಿತೈತಿ. ಆಮೇಲೆ ನಾವು ರಾಜಾರಾಣಿಗಪ್ಲೆ ಇರ್ಬೋದ. ಮುಸ್ಕೂಡ ಹಾವು ಎಂದಿಲ್ಲ ಒಂದಿನ ಕಚ್ಚುದ. ಹಾ ನೀ ಹೇಳ್ದಂಗ ಏನಾರ ಅಟ್ ಕೊಟ್ಟ ಬ್ಯಾರೆ ಮಾಡ್ಬಿಡೋದು. ಇದು ನನ್ ಗಂಡ ಅಂದ್ರ ಇಷ್ಟೆಲ್ಲ ತಿಳಿದವರಾಗಿ ಮತ್ ನನ್ ಕೆಳಗ್ ಬಂದಿರಲ್ಲ. ನಾವೆಲ್ಲ ತಿಳಿದವ್ರ ಇದನ್ನ, ಆದ್ರ ನನಗ್ ಧೈರ್ಯ ತುಂಬದಕ್ಕೆ ನೀನ ಹೌದಿಲ್ಲ. ನೀ ಹೇಳಿದ ಮೇಲನೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದು. ನಿನ್ ಕೂಡ ಏನ್ ಮಾತಾಡ್ಬೇಕು? ನಂದು ಬಿಡಣ, ನೀ ಏನೋ ಮಾತಾಡ್ಬೇಕಂದಿಲ್ಲ, ನಿಂದ ಹೇಳ. ನನ್ ಮಾತು ಬಿಡು. ನೀವಿಬ್ರು ಗಂಡ ಹೆಂಡತಿ ಏನ್ ಮಾತಾಡ್ಬೇಕಂತ ಬಂದಿರಿ ಅದ ಮಾತಾಡ್ರಿ. ಗಂಡ ಹೆಂಡತಿ ಮಾತಾಡ್ಕೊಂಡು ಬಂದೀವಿ, ಆದ್ರ ನಾವು ನಮ್ ಸ್ವಂತ ಬುದ್ಧಿಲಿನ ಮಾತಾಡ್ಕೊಂಡು ಬಂದಿಲ್ಲ. ನೀ ಮಾತಾಡೋ ಮಾತಿಗೆ ನಮ್ಮ ಇಬ್ಬರಿಗೆ ಎದಿ ಹೊಡ್ದಂಗ ಆಗೈತಿ. ಅದಕ್ಕಾಗಿ ಒಂದ್ ನಿರ್ಧಾರಕ್ಕೆ ಬಂದಿವಿ. ಅಂದ್ರ ನಿಮ್ಮ ಮನಸ್ಸಿನಾಗ ಬ್ಯಾರೆ ಆಗೋ ವಿಚಾರ ಇಟ್ಕೊಂಡು ಬಂದಿರಿ? ಇಲ್ಲಣ್ಣ, ಬ್ಯಾರೆ ಆಗೋ ವಿಚಾರ ಏನಿಲ್ಲ. ಆದ್ರ ನಿನ್ನ ಬದುಕಾಕತ್ತೀವಿ, ನಮ್ ಕೈ ಬಿಡಬೇಡ, ಮುಂದೆ ಹಾಕೊಂಡು ಬಾಳೆ ಮಾಡಂತ ಹೇಳಕ್ ಬಂದಿನ. ಹಂಗಲ್ವ? ನೀವ್ ಸುಮ್ಮಿರಿ. ನೋಡಪ್ಪ, ನಿಮ್ಮ ಅಣ್ಣನ ಮನಸ್ಸಿನಾಗ ಬ್ಯಾರ ಆಗೋದೈತಿ. ಸುಮ್ಮ ಕೂಡಿದ್ರ ಜಗಳಗೊಳೆ. ನೀವು ಬ್ಯಾರ ಹೋಗ್ಬಿಡ್ರಿ. ಮನಸ್ಸಿನಾಗಿದ್ದ ಮಾತಾಡಕ್ ಬರ್ಲಿಲ್ಲಲ್ಲ. ನಾ ಇಷ್ಟು ವರ್ಷ ಆತನ ಸಾಲಿ ಕಲಿಯಾಕ ನನಗೆ ಮನಸ್ಸಿರಲಿಲ್ಲ. ನೀ ಹೇಳ್ಕೊಟ್ಟಿದ್ದೆಲ್ಲ ಕಲ್ತೆ, ಆದ್ರೆ ನೀನು ನಾವೇನ್ ತಪ್ಪು ಮಾಡಿವಿ ಅಂತೇಳಿ ನೀವ್ ಹಿಂಗ್ ಮಾಡಾಕತ್ತೀರಿ. ಲಕ್ಷ್ಮಿ, ನಿಂಗೇನು ತಿಳಿದಿಲ್ಲ, ಸುಮ್ಮಿರು. ನೋಡಪ್ಪ, ನಿಮ್ಗ 2 ಎಕರೆ ಹೊಲ ಬರ್ತೈತಿ. ಆ ಬಾಜು ಸಣ್ಣ ಮನೆ ಐತ್ಲ, ಅದು ಬರ್ತೈತಿ. ನೀವು ಆರಾಮಿರ್ರಿ, ನಾವು ಆರಾಮಿರ್ತೀವಿ. ಹಾ ಹೌದು. ಯಾಕಂದ್ರ ನೋಡಪ್ಪ, ನನ್ನ ಹೆಂಡತಿ ಕಲ್ತಕ್ಕದಾಳ, ಆಕೆಗೆ ಎಲ್ಲಾ ಗೊತ್ತಾಕತಿ. ಆಕೆ ಹೇಳಿದ್ ಬರೋಬರ್ ಐತಿ. ಇನ್ನು ನೀವು ನಿಮ್ ಮನಸ್ಸಿನಾಗ ಗೆದ್ದು ಬಿಡ್ರಿ. ನಾ ಅಂತೂ ನಿಮ್ ತಂಟೆಗಿನ ಬರಂಗಿಲ್ಲಪ್ಪ. ಆಯ್ತ, ಒಡ ಹುಟ್ಟಿದ ಅನ್ನಾಗಿ ನನಗೆ ನೀ ಮೋಸ ಮಾಡಲ್ಲ ಅಂತ ಗೊತ್ತಿತ್ತು. ಆದ್ರೂ ನಮ್ಮಿಬ್ಬರಿಗೆ ಅದಿಟ್ಟು ಹೊಲ ಮನಿ ಕೊಟ್ಟಿಲ್ಲ. ಪುಣ್ಯ ಆತ್ಮ, ನಾವ ಇಟ್ಟಿದ್ದೇನೆ ನಿಮ್ಗ ತ್ರಾಸ ಆಗಿದೆ. ನಾ ಸ್ವಲ್ಪ ಹೊರಗೆ ಹೊಂಟಿನಿ, ಎಲ್ಲೂ ಹೋಗ್ಬೇಡ. ಮನಿ ಕಾಯ್ಕೋತ ಇಲ್ಲೇ ಇರ್ಬೇಕ. ಇದ ಏನ ನೀನು ಸುಖಕ್ಕ ನನ್ನ ತಮ್ಮನ ಹೆಂಡತಿನ ಮನಿ ಬಿಟ್ಟು ಹೊರಗೆ ಹಾಕಿದ್ದ? ಇದಕ್ಕ ಏನ ಈಗ ತಿಳಿತೇನ ನಿನಗ? ನನಗ ನಾ ಆರಾಮಿರ್ಬೇಕಾಗಿತ್ತು. ಅದಕ್ಕ ನನಗೇನ್ ಬೇಕೋ ಅದು ಸಾಧಿಸ್ಕೊಂಡೆ. ನೋಡ, ನಿನಗೇನು ಬೇಕು ಈಗ ತಗೊಂಡು ಬಿಡ. ಆದ್ರ ಮೊದಲು ಇದ್ನಲ್ಲ, ಆ ನೆಮ್ಮದಿ ನನಗ್ ಮೊದಲು ತೆರಿಗೆ ಕೊಡ. ಏನು ಏನ್ ಬೇಕೋ ಎಲ್ಲ ಈಗ ತಗೋಬೇಕು? ತಗೊಳಕ ನಿನ್ನ ಹತ್ರ ಏನ್ ಉಳಿಸಿಲ್ಲ. ನಿನಗ ನೆಮ್ಮದಿ ಕೊಟ್ರ ನನ್ ನೆಮ್ಮದಿ ಹಾಳಾಕೈತಿ. ನಿನಗ ಈ ಜಾಗನೇ ಬರೋಬ್ಬರಿ, ನನಗ ಈ ಜಾಗನೇ ಬರೋಬ್ಬರಿ. ಹೆಂಡತಿ ಅಂತ ನಿನಗ್ ಮುದ್ದು ಮಾಡಿದ ತಪ್ಪಾತು, ಇಲ್ಲ ನಿನ್ನ ಮಾತನ್ನ ಕೇಳಿದ್ದ ತಪ್ಪಾತು, ಒಂದು ತಿಳಿಯವಲ್ದು. ಆದ್ರೆ ಒಂದು ಮಾತಂತೂ ಖರೆ, ಒಂದಾಗಿ ಚಂದಾಗಿದ್ದ ಈ ನಮ್ಮ ಅಣ್ಣ ತಮ್ಮರನ್ನ ಬ್ಯಾರೆ ಮಾಡಿದೆಲ್ಲ, ಈ ತಾಪ ನಿನಗೆ ಸುಡಲಾರ್ದ ಬಿಡಂಗಿಲ್ಲ ತಿಳ್ಕೊನಿ. ಸುಮ್ಮ ಚೀರಾಡಿ ಗಂಟ್ಲ ಹರ್ಕೋಬೇಡ, ರಕ್ತನ ಸುಟ್ಕೋಬೇಡ. ಈಗ ಏನಿದ್ರು ನಂದೇ ನಡೀದೆ. ನಡೀಲಿ ಎಲ್ಲಿ ತನ ನಡೀತೈತಿ ನೋಡುನು. ನೋಡ, ಏನೂ ತಪ್ಪು ಮಾಡ್ಲಾರ್ದ ನ್ಯಾಯದ ಹಾದಿ ಒಳಗೆ ನಡೆದ ನನಗ ತಕ್ಕ ಪಾಠ ದೇವ್ರ ಕಲಿಸ್ಯಾನಂದ್ರ ಇನ್ನ ನಮ್ಮ ಜೀವನದಾಗ ಹುಳಿ ಹಿಂಡಿದ ನಿನಗ ಪಾಠ ಕಲ್ಸಂಗಿಲ್ಲ, ಅವ ಕಲಿಸ್ತಾನ. ಆ ನಂಬಿಕೆ ನನಗೈತಿ. ಏ
ನಿಮ್ ತಮ್ಮನ್ ಮುಂದ ಈ ದಿನ ನೀ ಕಾರ್ಬಾರ್ ಮಾಡ್ತಿದ್ದಿ, ಈಗ ನಿನ್ ಮುಂದ ನಾ ಕಾರ್ಬಾರ್ ಮಾಡ್ತೀನಿ. ಬಡತನದಾಗ ಇವ್ರಿಗೆ ಸಾಲಿ ಕಲ್ಸದ್ ಬೇಕಾ ನಿನಗ? ಬಡತನ ಐತಂತ ಬಾಯಿ ಮುಚ್ಕೊಂಡು ಕುಂತ್ರ ನಾಳೆ ಜೀವನ ಹೈರಾಣ ಆಗ್ತೈತ್ರಿ. ನನಗೆ ಎಷ್ಟ ತ್ರಾಸ ಆಗ್ಲಿ ಪಾಪ ಅವ್ರ ಸಾಲಿ ಕಲೀಲಿ. ನೋಡ್ಪಾ, ರೊಕ್ಕ ಎಲ್ಲ ಕೊಡ್ತೀನಿ, ಆದ್ರೆ ಎಷ್ಟ್ ವರ್ಷ ದುಡ್ಯಾವ ನಿನ್ನ ಮನ್ಯಾಗ? ನಿಮ್ ಸಾಲ ಮುಟ್ಟುತನ ನಾ ನಂಬಿಕೆಯಿಂದ ದುಡಿತೀನ್ರಿ. ಆ ಭರವಸೆ ನನಗೈತ್ರಿ. ಅವ್ರೆಲ್ಲ ಸಾಲಿ ಕಲಿತಾರ, ನಿನ್ ಅದೃಷ್ಟ ಚಲೋ ಐತಂದ್ರ ನೌಕರಿನೂ ಹತ್ತೈತಿ. ಆದ್ರ ನೌಕರಿ ಹತ್ತಿದ್ಮೇಲ ನಿನ್ನ ನೋಡ್ಕೋತಾರ ಅನ್ನೋದು ಏನ್ ಗ್ಯಾರಂಟಿ? ಅನ್ನ ಕೈತದ್ ಕೊಟ್ಟು ಬೆಳ್ಸೇನ್ರಿ, ಅನ್ನಗ ಕುತ್ತು ಬರೋ ಕೆಲ್ಸನ ಮಾಡಂಗಿಲ್ರಿ. ಸಂಕರ್ತಾರ ಈ ನನ್ನ ತಂಗಿ ಮತ್ತವ ಇಬ್ರು ನನಗೆ 2 ಕಣ್ಣುಗಳಿದ್ದಂಗ್ರಿ. ಈ ಶರೀರ ಮಣ್ಣಾದ್ರೂ ಚಿಂತಿಲ್ರಿ. ಅವ್ರಿಬ್ರು ಬಾಳೆ ದಂಡಿಗೆ ಹತ್ತಿದ್ರು ನನಗೆ ಅಷ್ಟು ಸಾಕಾಗೈತಿ. ನಿನ್ನವ್ರ ಕಾಳಜಿ ಚಿಂತಿ ನೀ ಮಾಡಾವ ಅಪ್ಪ, ಆದ್ರ ರೊಕ್ಕ ಯಾರ್ದು ಹೊಂಟೈತಿ? ನಂದು. ಮತ್ ನನ್ ಚಿಂತೆ ನನಗಿರುದೇ ಅಲ್ಲ. ಹೌದು ಬಿಡ್ರಿ, ನೀವು ಅನ್ನೋದು ಬರೋಬರ್ ಐತಿ. ನಿಮಗಂತೂ ನೀವದ್ರಿ, ನಿಮ್ ತಮ್ಮ ಕೈ ಮಾಡಿದಷ್ಟು ಆಸ್ತಿ ಐತಿ. ಅಂದಿಂದ ನಿಮ್ಮ ವಿಚಾರ ನೀವು ಮಾಡಬೇಕಲ್ಲ. ಆದ್ರೆ ನಾವು ರಟ್ಟಿ ನಂಬಿ ಬದುಕದವರು. ಆ ಭಗವಂತ ಕೊಡಬೇಕು, ನಾವು ತಿನ್ನಬೇಕು. ಅಂದಿಂದ ನೀವು ಸ್ವಲ್ಪ ವಿಚಾರ ಮಾಡ್ಬೇಕಾಕೈತಿ. ಯಶೋದ, ನೀನ್ ಹೋಗೋ, ನಿಮ್ ಅಣ್ಣನ ಜೊತೆ ಸ್ವಲ್ಪ ಮಾತಾಡೋದೈತಿ. ನೀನ್ ನಡೆಯವ, ನಾ ರೊಕ್ಕ ಸಜ್ಜು ಮಾಡ್ಕೊಂಡು ಶಿವು, ರಟ್ಟಿ ನಂಬಿ ಎಷ್ಟ್ ದಿನ ಜೀವನ ಮಾಡಾವ? ನಾಳೆ ನಿನ್ ಏನ್ರ ಹೆಚ್ಚು ಕಮ್ಮಿ ಆದ್ರ ಯಾರ್ ನೋಡ್ಕೊಂತಾರ ನಿನ್ನ? ಇಷ್ಟು ದಿನ ನಿಮ್ಮ ಮನ್ಯಾಗ ದುಡ್ಕೋತ ಬಂದೇನ್ರಿ. ನನಗ ಅನ್ನ ಹಾಕಾಕ ನೀವು ಒಲ್ಲೆ ಅಂತೀರೇನು? ಅನ್ನ ಹಾಕೋದು ಅಷ್ಟೇ ಯಾಕೋ, ನೀ ಮನಸ್ ಮಾಡ್ದೆ ಅಂದ್ರ, ನಾ ಹೇಳ್ದಂಗೆಲ್ಲ ಕೇಳ್ದೆ ಅಂದ್ರ ನನ್ನ ಇಡೀ ಆಸ್ತಿಗೆಲ್ಲ ಮಾಲಕ್ ನೀನೇ ಹಾಕಿ. ಆಸೆ ಪಡೋ ಮನುಷ್ಯ ನಾ ಅಲ್ರಿ. ನೀ ಆಸೆ ಪಡು ಮನುಷ್ಯ ಅಲ್ಲತ್ತ ನನಗ್ ಗೊತ್ತೈತಿ, ಆದ್ರೆ ನಾ ಏನ್ ಮಾಡ್ಲೆ? ನನ್ ಹುಚ್ಚ ಮನಸ್ಸ ನಿನ್ನ ಆಸೆ ಪಡಾತೈತಿ. ನಾ ಎಲ್ಲರ ಮದುವೆ ಆದ್ನಿ ಅಂದ್ರ ನನ್ನ ತಂಗಿ ತಮ್ಮ ಎಲ್ಲಿ ಮೂಲಿ ಗುಂಪಾಗ್ತಾರೋ ಅನ್ನೋದಕ್ಕ ನಾ ಮದುವೆ ಆಸೆನ ತಗತ್ತಕ್ಕೇನ್ರಿ. ಇಂದ ನಿಮ್ಮ ಆಸೆಕ್ಕೆ ನಾ ಸ್ಪಂದಿಸಿದ್ರ ಅವೆರಡು ಮೂಲಿ ಗುಂಪು ಆಗೋದ ಕರೆ ಆಕತ್ರಿ. ನೋಡ್ ಶಿವಪ್ಪ, ನಿಮ್ ತಂಗೇನು ಸಣ್ಣ ಹುಡುಗಿಯಲ್ಲ, ನಿಮ್ ತಮ್ಮ ಸಣ್ಣ ಮಗಾನೂ ಅಲ್ಲ. ಅವ್ರೆಲ್ಲಾ ಬೆಳ್ದಾರ. ನಿಂದು ನೀ ನೋಡ್ಕೋ, ಅವ್ರದ್ದು ಅವ್ರು ನೋಡ್ಕೊಂತಾರ. ತಂಗಿ ತಮ್ಮಗ ಸಾಲಿ ಕಲಿಯಾಕ ಸಹಾಯ ಮಾಡ್ತೀರಿ ಅಂತ ಇಷ್ಟೊತ್ತನ ಮಾತಾಡ್ಕೊಂತ ನಿಂತಿದ್ದೆ. ಅವ್ರ ಸಾಲಿ ಕಲಿಯಾಕ ನೀವು ಸಹಾಯ ಮಾಡ್ತಿರೋ ಇಲ್ಲೋ ಆಯ್ತು, ಸಹಾಯ ಎಲ್ಲ ಮಾಡ್ತೀನಿ. ಈಗ ಏನ್ ಕಷ್ಟ ಬಂದೈತ್ಲ ಅದನ್ನ ಪರಿಹಾರ ಮಾಡ್ಕೋ, ಮುಂದಿಂದು ಮುಂದ್ ನೋಡ್ಕೊಳ್ಳೋಣ. ನೀವು ಎಷ್ಟು ಭರವಸೆ ಕೊಟ್ಟಿದ್ದು ಈ ಬಡವರ ಹೊಟ್ಟೆ ತುಂಬ್ದಂಗ ಆತ್ರಿ. ಬಹಳ ಉಪಕಾರ ಆತಿ ನಿಮ್ದು. ನಾ ಬರ್ತೀನಿ ದಗದೈತಿ. ಶಿವು, ನಾ ಸಹಾಯ ಮಾಡಾತಿರೋದು ನಿನ್ನ ಬಡತನ ನೋಡಲ್ಲ, ನಿನ್ನ ಮೈಕಟ್ ನೋಡಿ. ಇಷ್ಟೊಂದು ರೊಕ್ಕ ಯಾಕೆ ಬೇಕಕ್ಕ? ಈಗ ಏನ್ ಹೊಲ ತೊಳಕಿದ್ಯಾ? ಏನ್ ಮನಿ ತೊಳಕಿದ್ಯಾ? ಯಾಕೆ ಇಷ್ಟು ರೊಕ್ಕ ತಗೊಂಬಂದಿ? ಶಿವಪ್ಪಗ ರೊಕ್ಕ ಬೇಕಾಗಿದ್ದತ್ತ, ಅದಕ್ಕೆ ಕೊಡ್ಬೇಕಾಗಿತ್ತು, ತೊಗೊಂಬ ಅಂದಿನಿ. ಶಿವಪ್ಪಗ ರೊಕ್ಕ?
ಇಷ್ಟ ಅಕ್ಕ ಎಂದ್ರ ರೊಕ್ಕ ಕಂಡ ನಿಲ್ಲವ ಇಷ್ಟ ರೊಕ್ಕ ಅವಂಗ ಯಾಕೆ ಕೊಡಾಕತಿ? ಅವ್ರ ತಂಗಿ ತಮ್ಮನ್ನ ಸಾಲಿ ಬೇಕತ್ತ ಕೊಡಾತೀನಿ. ಏನಾಯ್ತು? ಮನ್ಯಾಗ ನಿಂದ ಕಾರ್ಬಾರ್ ಐತೆ ಅಂತೇಳಿ ನೀ ಹೇಳ್ದಾಗ ನನ್ ಕೇಳಕ್ ಆಗಲ್ಲಕ್ಕ. ಅದೇನದು ಯಾರ ಮ್ಯಾಗ ಇಲ್ಲಾರಷ್ಟು ಪ್ರೀತಿ ಸಲಿಗೆ ಆ ಶಿವಪ್ಪನ ಮ್ಯಾಗ? ಶಿವಪ್ಪ ಬಾಳ ದಿನ ಹಿಡ್ಕೊಂಡು ನಮ್ಮ ಮನ್ಯಾಗ ದುಡ್ಕೊತ್ ಬಂದಾನ. ಕೊಟ್ರಿ ಏನಾಯ್ತು? ಕೊಡು. ನಿಂಗ್ಯಾರ ಕೇಳ್ತಾರ? ಇವತ್ ಲಕ್ಷ ಕೊಡು, ನಾಳೆ 2 ಲಕ್ಷ ಕೊಡು, ಮುಂದ್ 10 ಲಕ್ಷ ಕೊಡು. ಆ ಶಿವಪ್ಪನಿಂದ ಒಂದ್ ಕೆಲ್ಸ ಆಗ್ಬೇಕಾಗೈತಿ, ಅದ್ರ ಸಂಬಂಧ ರೊಕ್ಕ ಕೊಡಾತೀನಿ. ಅವಂದ ಆಸ್ತಿ ಐತೆ? ಇಲ್ಲ. ಏನ್ ಮನಿ ಐತೆ? ಇಲ್ಲ. ಅಂತ ಒಂದ್ ಜೊತೆ ನಿಂದೇನ್ ಕೆಲ್ಸಕ್ಕ? ಸುಮ್ನೆ ನಾನು ತಲೆ ತುಂಬಾಕ್ ಹೋಗ್ಬೇಡ. ಅಂತದೇನ್ ಕೆಲ್ಸ ಅವನ ಜೊತೆ? ನಾ ಯಾರ ಜೊತೆ ರೊಕ್ಕದ ವ್ಯವಹಾರ ಮಾಡಂಗಿಲ್ಲ. ನನಗೇನ್ರ ಕೆಲ್ಸ ಆಗೋದಿತ್ತಂದ್ರ ಅಷ್ಟ ಮಾಡಿರ್ತೀನಿ. ನಿನ್ಗೇನು ತಿಳಿದಿಲ್ಲ, ಸುಮಿರಿನಿ. ನಿನ್ನ ಮ್ಯಾಗ ನನಗ್ ನಂಬಿಕೆ ಐತಿಕ. ಆದ್ರೆ ಈ ಬಡಪಾಯಿಗಳು ರೊಕ್ಕ ಕೊಡ್ತಿಲ್ಲ, ಅದು ಒಂದ ಆಗ್ಬಾರ್ದು ನನಗ. ಯಾರಿಗೂ ಕೊಡ್ಲಾರ ಇವಂಗ ಯಾಕೆ ಕೊಡಾಕತಿ? ಅದು ಬೇಕಾಯ್ತು ನನಗೆ. ನಿಮ್ಗ ಈಗ ಅರ್ಥ ಆಗುದಿಲ್ಲ, ಮುಂದೊಂದಿನ ಅರ್ಥ ಆಗ್ತೈತಿ. ಏನ್ ಅರ್ಥ ಏನೋ. ಅಕ್ಕ ನನ್ ಖರ್ಚು 10,000 ರೂಪಾಯಿ ಬೇಕಾಗಿದ್ದು, ನಾ ತಕೊಂಡೇನಿ. ಅಣ್ಣ, ಇಬ್ಬರೊಳಗ ಒಬ್ರಿಗಾರ ಸಾಲಿ ಕಲಸ. ಇಬ್ಬರಿಗೆ ಎಷ್ಟಂತ ಖರ್ಚು ಮಾಡವನಿ? ಆಕೆನೂ ಸಾಲಿ ಒಳಗೆ ಶಾಣ್ಯಾಕದಾಳ, ನೀನು ಸಾಲಿ ಒಳಗೆ ಫಸ್ಟ್ ಬಂದಿ. ಅಲ್ಲೋ, ನೀವಿಬ್ರು ಎಷ್ಟು ಶಾಣ್ಯರಿದ್ದಿದ್ದು ನನಗೆ ಗೊತ್ತಾಗಿರು. ನಾ ನಿಮ್ಮಿಬ್ರಿಗೂ ಕಲಿಸ್ಲಿಲ್ಲ ಅಂದ್ರ ಮಂದಿ ನನಗೆ ಹುಚ್ಚ ಅನ್ನಕಿಲ್ಲೇನೋ. ಮೊದಲಿನ ಗಟ್ಲೆ 1000-2000 ಖರ್ಚು ಆಗಂಗಿಲ್ಲ. ಈಗ ಲಕ್ಷ ಗಟ್ಲೆ ಖರ್ಚಾಗ್ತದ. ಅಷ್ಟೆಲ್ಲ ಎಲ್ಲಿಂದ ತರ್ತಾರವನಿ? ಸಾವುಕಾರ್ತಿಯವ್ರ ಜೋಡಿ ಮಾತಾಡೋಣ, ಅವ್ರು ರೊಕ್ಕ ಕೊಡ್ತಾರೋ ಅಥವಾ ಏನೋ. ಏನಂದ್ರೇನಾ? ಕೊಡ್ಲಾರ್ದೇನ್ ಮಾಡ್ತಾರವ? ನಿಮ್ಮಿಬ್ಬರ ಮೇಲೆ ಭಾಳ ಜೀವ ಅದಾರ ಅವರು. ಕೊಡ್ತೇನಂತ ಹೇಳ್ಯಾರವ. ಅಳು ಖುಷಿನ ಕೈಯಾಗ 10 ರೂಪಾಯಿ ಕೊಡಲ್ಲ ಅಂತದ್ರಾಗ ಅಷ್ಟು ರೊಕ್ಕ ಯಾವ ಕಾರಣ ಕೊಡ್ತಾರ ಅವ್ರು? ಹೌದಪ್ಪ, ಅಳು ಕೋಸಿನ ಕೈಯಾಗ ಯಾರು 10 ರೂಪಾಯಿ ಕೊಡಂಗಿಲ್ಲ. ಆದ್ರೆ ನಾನು, ನೀವಿಬ್ರು ಸಣ್ಣವ್ರಿದ್ರಿ, ನೀವು ಇಟ್ಟಿದ್ದಾಗ ಅವಾಗಿಂದ ಅವ್ರ ಮನ್ಯಾಗ ದುಡ್ಕೋತ ಬಂದೇನೋ. ಅಂದಾಗ ನನ್ನ ಗುಣ ಸ್ವಭಾವ ನೋಡ್ಕೊಂಡವ್ರು ಅವರು ನನ್ನ ಮೇಲೇನು ಭರವಸೆ ಮೇಲೆ ಕೊಡ್ತಾರೋ. ನಿನ್ ಮಾತ ನಾವು ಒಪ್ಪೋದ್ನೇನ, ಆದ್ರ ಸಾಲ ಮಾಡಿ ಸಾಲಿ ಕಲಿಸೋದು ನನಗೆ ಯಾಕ ಮನ್ಸಿಗೆ ಬರೋಲ್ಲನ. ಇರಣ್ಣ, ಅಣ್ಣ ಹೆಂಗಾರ ಮಾಡಿ ರೊಕ್ಕ ಸಜ್ಜಿ ಮಾಡೇನಿಲ್ಲ, ನೀ ಸುಮ್ ಕುಂದರು. ನಿನ್ನ ಕಲಿಬೇಕು ಅನ್ಸದಿಲ್ಲ, ನೀ ಕಲಿ. ನನಗ ಅಣ್ಣನ ಸಂಕಷ್ಟದಾಗಿಟ್ಟ ನನ್ ಕಲಿ ಮನಸ್ಸಿಲ್ಲ, ನಾ ಕಲಿಯಂಗಿಲ್ಲ. ನನ್ಗೆ ಯಾರು ಒತ್ತಾಯನೂ ಮಾಡ್ಬೇಡ್ರಿ. ಹಲೋ ಹಲೋ, ಬಾಯ್ಲೆ. ನನ್ನ ಮಾತು ನಿನ್ನ ಮಾತು ಕೇಳಂಗಿಲ್ಲವ ಇವ. ನಮ್ಮ ಸೌಕಾರ್ತಿ ಕಡೆಯಿಂದ ಹೇಳಿಸ್ತೇನೆ, ಅವಾಗ ದಾರಿ ಬರ್ತಾನ ಅವ. ಯಾಕೋ ಒಳ್ಳೆನಕತ್ತ ನನ್ನ ನಿನಗೆ ಜೋಡಕ್ಕಂತ ತಗೋ. ಅವನು ನನಗತ್ಲೆ ಕತ್ತಿ ದುಡ್ದಂಗ ದುಡಿ ಅಂತೇನ? ಹುಚ್ಚವ, ಸುಮ್ಮ ಕಲಿಯಾಕತ್ತೀರಿ, ಕಲೀರಿ. ಅದನ್ನೆಲ್ಲ ತೆಲಾಗಿ ಇಟ್ಕೊಳಕ್ ಹೋಗ್ಬಂಡ್ ನೋಡಿ. ಸುಮ್ಮ ಕಲಿಬೇಕಾಟ. ಅಣ್ಣ, ನೋಡು, 1 ಲಕ್ಷಕ್ಕ 10,000 ರೂಪಾಯಿ ಕಮ್ಮ ಅದಾವ. ಆದ್ರೂ 1 ಲಕ್ಷದ ಲೆಕ್ಕನೇ ತಗೋನಿ. 10,000 ರೂಪಾಯಿ ನಾನು ನಿನಗ ಆಮೇಲೆ ತಂದು ಕೊಡ್ತೀನಿ. ಲೆಕ್ಕ ಹಚ್ಚಿಡ್ರಿ, ನಾ ಅವಾಗ ಮುಟ್ಟಿಸ್ತೀನಿ. ಹೆಂಗ್ ಮುಟ್ಟಿಸ್ತಿ? ದುಡಿದ್ ಮುಟ್ಟಿಸ್ತ್ಯಾ ಏನ್ ನನ್ ಪಡದ್ ಮುಟ್ಟಿಸ್ತ್ಯಾ? ಎಷ್ಟದಿ ಹೊಡ್ಕೋತಿ? ನಿನ್ ಜೊತೆ ಹುಡುಗಾಟ ಮಾಡ್ಬಾರ್ದನ? ಮಾತಿನಿಂದ ಅದೆಷ್ಟೋ ಮನಿ ಮುರಿದಾವ್, ನಾವು ಕಣ್ಣಾರೆ ನೋಡೀವಿ. ಈ ಹುಡುಗಾಟದ ಮಾತು ನನಗೆ ಯಾಕೋ ಹಿಡಿಸಲಿಲ್ರಿ. ನೀ ತಿಳ್ಕೊಂಡಂಗ ಇದು ಹುಡುಗಾಟ ಆಗ್ಲಿ, ತಗೋರಕ್ಕ. ಯಶೋದಾಗ ಸಜ್ಜು ಮಾಡಿ ಕಳಿಸ್ತೇನ್ರಿ. ನಾನು ಬರ್ತೀನಿ. ತಗೊಳವ, ನಿಮ್ಮ ಸಾಲಿ ಸಂಬಂಧ ರೊಕ್ಕ ಸಜ್ಜು ಮಾಡ್ಕೊಂಡು ಬಂದೀನಿ. ಇದ್ರಾಗ ಒಂದು 10,000 ಕಡಿಮೆ ಅದಾವ. ಅದು ವ್ಯವಸ್ಥೆನ ಮಾಡಿಸ್ತೇನೆ. ಬಾಳ ಖುಷಿ ಆತನ. ಇವತ್ತೇನ್ ಹೋಗುದಿಲ್ಲ, ಇನ್ನೊಂದ್ ಆಜ್ಞೆ ಬಿಟ್ಟು ಹೋಗ್ತೀನಣ್ಣ. 1 ಲಕ್ಷ ರೂಪಾಯಿ ಅದು ಸಾಲ ಮಾಡಿ ತಂದು ಕೊಟ್ಟಿ. ಯಾರಿಗೆ ಬೇಕಾಗಿತ್ತಾನ ಇದೆಲ್ಲ? ಇರು, ನೀ ಸುಮ್ ಕುಂದ್ರ. ನೀನು ಕಲಿಯೋದಿಲ್ಲ, ಆ ಕಲಿ ಹುಡುಗಿಗೂ ಮುಂದಕ್ಕೆ ಹೋಗಾಕ್ ಬಿಡಂಗಿಲ್ಲ. ಏನ್ ಹಚ್ಚಿವ, ಸುಮ್ಮನಿದ್ರಿ. ನಾವು ಸುಮ್ಮಿದ್ದಷ್ಟ ನಮ್ಗ ಹೊಳೆ ಮೈನ್ ಆಗ್ತದ. ನಿನಗೆ ಈಗ ತಿಳಿಯಂಗಿಲ್ಲ, ಮುಂದೆ ತಿಳಿತದ.
ಹೋಲ್ ಬಿಡು ನೋಡ್ಬಾ ಇನ್ನೊಂದು 4 ದಿನ ಅದೊಂದಿಷ್ಟು ಸಜ್ಜು ಮಾಡ್ತೀನವ ಮತ್ತು ನಿನಗೆ ಉಣ್ಣಾಕ ತಿನ್ನಕ ಮ್ಯಾಗ ಏನ್ರ ಎಲ್ಲ ವ್ಯವಸ್ಥೆ ಮಾಡ್ತೀನವ ನಾ ಎಲ್ಲ. ಆತನ. ಶಿವು ಆಳಾಗ್ ದುಡಿಬೇಡಪ್ಪ ಅರಸಾಗಿ ಬಾಳ ಅಂದ್ರ ನೀ ಎಲ್ ನನ್ ಮಾತ್ ಕೇಳ್ತಿ? ದುಡ್ಡಿನ ಅಮಲ್ನ್ಯಾಗ ಮಾತು ಬದಲಿಸ್ಬೇಡ್ರಿ. ವೇದ ಸುಳ್ಳಾದ್ರು ಗಾದೆ ಸುಳ್ಳಾಗದು. ಆ ಮಾತು ಯಾಕಂತಾರೆ ಹಿರಿಯರು ಹೇಳಿದ್ದ ಅದಕ್ಕೆ ರೀ. ಅದಕ್ಕೆ ಕೈ ಕೆಸರಾದ್ರೆ ಬಾಯಿ ಮೊಸರಾಕೈತೆ ಅಂತ. ಹಾಳಾಗಿ ದುಡಿದ್ರೆ ಅರಸಾಗಿ ಉಣಬಹುದಂತ್ರಿ. ಹಿರಿಯರ್ ಹೇಳಿದ ಮಾತ್ ನಂಬ್ಕೊಂಡ್ ಕೂತ್ರ ಮಣ್ಣು ತಿನ್ನೋ ಟೈಮ್ ಬರ್ಬೋದ. ಅದೇ ನನ್ನ ಮಾತ್ ಕೇಳಿದ್ರ ರಾಜನಂಗಿರ್ಬೋದ. ಆಸೆ ಪಡೋ ಮನುಷ್ಯ ನಾನಾಗಿದ್ರ ನಿಮ್ಮಪ್ಪಗಳ ಕಾಲದಾಗ ಅವ್ರ ಕಣ್ಣಾಗ ಮಣ್ಣು ಹಾಕಿ ನಾ ಮೋಸ ಮಾಡಬಹುದಿತ್ತು. ಆದ್ರೆ ಆ ಭಗವಂತ ನನಗೆ ಅಂಥ ಚಿಲ್ಲರ್ ಮನಸ್ಸು ಕೊಡ್ಲಿಲ್ರಿ. ಈ ಕಾರಣಕ್ಕ ನೀ ನನ್ ಮನಸ್ನಾಗ ಗಟ್ಟಿಯಾಗಿ ಬೇರೆ ಹಿಡ್ಕೊಂಡ್ ಕುಂತಿದ್ದೆ. ಹೆಣ್ಣನ್ನು ಆಳ್ಬೇಕು ಅನ್ನೋ ಆಸೆ ನನ್ನ ಮನಸ್ಸಿನಾಗ ಇದ್ರ ಅದೆಂದೋ ನಿಮ್ಮ ಮಾತು ಪಾಲಿಸ್ತಿದ್ದೆ. ಆದ್ರೆ ಅಂಥ ಮನಸ್ಸು ನನಗಿಲ್ರಿ. ನಿನ್ ಕಷ್ಟಕ್ಕೆಲ್ಲ ನಾ ಆಸರಾಗತೀನಿ. ನನ್ನ ಆಸೆಕ ನೀ ಯಾಕೆ ಆಸರಾಗವಲ್ಲಿ? ನನ್ನ ಕಳ್ಕೊಂಡು ಏನ್ ಮಾಡಾವದಿ? ಆಸರಾಗಿರಂತ ನಾ ನಿಮ್ಮ ಮೇಲೆ ಆಸೆ ಪಡೋದೇನ್ರಿ? ನಾ ಇಷ್ಟ ದಿನ ಆಸೆ ಪಟ್ಟಿದ್ದನ ಯಾವ್ದು ಬಿಟ್ಕೊಟ್ಟಿಲ್ಲ, ಇನ್ನೂ ಬಿಟ್ಕೊಡುದಿಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ಇದೇ ಕಾರಣಕ್ಕೆ ಏನಣ್ಣ ನೀನು ನಮ್ಮಿಬ್ಬರನ್ನ ಸಾಲಿ ಕಲಿ ಅಂತ ಜೀವ ತಿನ್ನತ್ತಿದ್ದ? ಗೊತ್ತಿಲ್ದ ಏನಕ್ಕೇನಾರ ಮಾತಾಡ್ಬೇಡು. ಈಗ ಇಲ್ಲಿ ಏನಾಗಿತ್ತು ಅಂತ ಹಿಂಗ್ ಮಾತಾಡಕತ್ತಿ? ನಮ್ ಕಷ್ಟಕ್ಕ ಆಸರಾಗ್ಯಾರ, ನಮ್ ಹೊಟ್ಟಿಗೆ ಅನ್ನ ಹಾಕ್ಯಾರ, ಅಂತರ್ ಜೋಡಿ ನೀ ಛೆ. ಹೋಗ್ಲಿ ಬಿಡಪ್ಪ ಇರು, ನಾನ್ ಯಾರ ಮುಂದೆ ಹೇಳ್ಕೊಳಂಗಿಲ್ಲ. ಅದು ನಿಮ್ ದೊಡ್ಡ ಗುಣ ರೀ, ನಿಮಗ್ ಅರ್ಥ ಆಗ್ಬೇಕಲ್ಲ ಅದು. ಹೀರಾ ಗೊತ್ತಿಲ್ದ ಏನಕ್ಕೇನಾರ ಮಾತಾಡ್ಬೇಡ. ಇಲ್ಲೇನ್ ನಡ್ದೈತೆ ಅಂತ ನಿನಗೇನೋ ಗೊತ್ತು? ಕಣ್ಣಾರೆ ನೋಡಿದ ಮೇಲೆ ಏನ್ ತಿಳ್ಕೊಬೇಕನ್ನ? ಇದ ಸುದ್ದಿ ಇವ್ರು ತಮಗ್ ಗೊತ್ತೈತಂದ್ರ ನಮ್ ಜೀವ ಏನಾಗಿರ್ಕಿಲ್ಲ. ಈಗ ನೀ ಎಷ್ಟೇ ಸತ್ ಹರಿಶ್ಚಂದ್ರ ಆಗ್ತೀನಂದ್ರು ನಿನ್ನ ಮಾತು ಯಾರು ನಂಬಂಗಿಲ್ಲ. ನಾ ಹೇಳಿದ್ದ ಖರೆ ಆಗುದು. ಅದಕ್ಕ ಸ್ವಲ್ಪ ತಿಳ್ಕೊ. ಸತ್ಯನ ಸುಳ್ಳು ಮಾಡಕ್ ಹೊಂಟಿರಿ. ನಮ್ಮ ತಮ್ಮ ಯಾವತ್ತೂ ನನ್ನ ಮುಂದೆ ಮಾತಾಡ್ದವಲ್ಲ, ಇವತ್ತ ಹಿಂಗ್ಯಾಕ್ ಮಾತಾಡಿ ಹೋದ ನೋಡ್ರಿ. ಎಲ್ಲಾರ ಮುಂದು ನೀವು ಸತ್ಯ ಒಪ್ಕೊಂಡ್ ಬಿಡ್ರಿ. ಮತ್ತೆ ಸತ್ಯ ಒಪ್ಕೋಬೇಕ? ಸತ್ಯ ಒಪ್ಕೋತೀನಿ. ಏನಂತ ಹೇಳ? ನನ್ಗೂ ನಿನ್ಗೂ ಏನೋ ಒಂಥರ ಸಲಿಗೆ ಐತೆ ಅಂತ ಸತ್ಯ ಒಪ್ಕೋತೀನಿ. ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು ಅನ್ನೋ ಮಾತು ಮರೆತ್ರೆ. ಏ ಶಿವು, ನನಗೆಲ್ಲ ಹಠ ಎಲ್ಲ ಐತಿ. ಆದ್ರ ನೀ ನನ್ ಚಟನ ಹತ್ತಿಸ್ಕೊಳ್ಳವಲ್ಲೆಲ್ಲ. ಆದಷ್ಟು ಬೇಗ ಚಟ ಹತ್ತಿಸ್ಕೋ. ಅನ್ನ ಹಾಕಿದ ಮನಿ ಕಣ್ ಹಾಕಿಯಲ್ಲ, ಇಂತ ಅನ್ನಗ ನಾ ತಮ್ಮ ಹುಟ್ಟಿದ್ದು ನನಗ ಹಸ ಅನ್ಸತ್ತದ. ಅಲ್ಲಿ ಏನಾಗಿದೆ ಅಂತ ಅನ್ನ ಹಂಗ ಓದಾಡಕತ್ತಿ ನೀನ? ನಿನ್ನ ಮುಂದೆ ಏನ್ ಹೇಳ್ದವ? ನನ್ನಂತವ್ ನನಗ ಮುಖ ನೋಡ್ದಾಗವಲ್ದು. ನೀ ಯಾವಾಗ ನೋಡಿದ್ರ ಅನ್ನಕ್ ಸಿಟ್ಟ ಮಾತಾಡ್ತೀನಿ ನೀನ. ಅಣ್ಣ ಏನಾರಾಗೈತಿ? ಇವ ಹಿಂಗ್ಯಾಕ್ ಮಾತಾಡಕತ್ತಾನ? ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರ. ಆದ್ರ ಅದನ್ನ ತಿಳ್ಕೊಳ್ಳೋ ಶಕ್ತಿ ಇವನಂತಕ್ಕಿಲ್ಲವ. ಅದಕ್ಕ ಈಗ ನಾ ಏನ್ ಹೇಳಿದ್ರು ಎಲ್ಲ ಸುಳ್ಳ ಸುಳ್ಳ. ಬಾಯ್ ಮುತ್ತನ, ನಾ ಕಣ್ಣಾರೆ ಕಂಡಿದ್ದ ಸುಳ್ಳನ? ಆ ಸಾವುಕಾರ್ತಿ ನನ್ನ ಮುಂದೆ ಹೇಳಿದ ಸುಳ್ಳ? ಇಲ್ಲಪ್ಪ, ಇದ್ರಾಗ ಸೋಸಿ ತೆಗೆದ್ರು ಸತ್ಯ ಅನ್ನೋದು ಯಾವುದೂ ಇಲ್ಲ. ನೀ ಮನುಷ್ಯ ಹೆಂಗಂದ್ರ 2 ತಿಲಿ ನಾಗರಾಮ್ ಇದ್ದಂಗ. ನಿನ್ನ ಮಾತ ನನ್ ನಂಬಕ್ ಆಗಂಗಿಲ್ಲ. ಏನಾಗೈತೆ ಅಂತ ಹೇಳ ನೀನ. ಸುಮ್ಸುಮ್ನೆ ಅನ್ನ ಹಿಂಗ್ಯಾಕ್ ಮಾತಾಡಕತ್ತಿ? ಏನ್ ಮಾಡ್ಯಾನ ಗೊತ್ತ ನೀವ? ಅದೇ ಏನಂತ ಹೇಳ. ಅಲ್ಲಿ ಹೋಗಿದ್ದು ನಾ ಕಣ್ಣಾರೆ ನೋಡಿನಿ. ನನ್ನ ಅರ್ಥ ಮಾಡ್ಕೋ. ಏನನ್ನ ಇದು ಅನ್ನ ಹೇಳಕತ್ತಿದ್ದೆ? ಏನಂತ ಹೇಳವ? ಮನ್ಯಾಗ ವಯಸ್ಸಿಗೆ ಬಂದ ತಂಗಿ ನೀ ಅದೀತಿ. ಇಂಥ ತಂಗಿನ ಇಟ್ಕೊಂಡು ಈ ನಿನ್ನ ಇಂಥ ಕೆಲಸ ಮಾಡ್ತಾನೇನವ?
ಯಾರ್ದೋ ಮಾತು ಕೇಳಿ ಬಂಗಾರ ಅಂತ ಮನುಷ್ಯಂಗ ಬೈಯಕತ್ತಿಯಲ್ಲೋ. ಬಂಗಾರ ಅಂತ ಮನುಷ್ಯ ಅದಾನ, ಆದ್ರ ಗೌಡ್ತಿ ಇವನ್ ಮೇಲೆ ತಪ್ಪ ಹೊರ್ಸಾಕತ್ತಾಳ. ಮೊದಲ ಅಣ್ಣ ಬಾಯ್ ಕಿತ್ತಾವದಾನ, ಅನ್ನಕ್ ಹೋಗ್ಬೇಡು. ಅದ್ ಏನೇ ಇದ್ರು ನಾನ್ ನೀನ್ ಮಾತಾಡನಿ, ಅವ್ನು ಅನ್ನಕ್ ಹೋಗ್ಬೇಡು. ಏನ್ ಮಾತಾಡ್ತೀನಿ ನೀನು? ಈ ಸುದ್ದಿ ಆ ಗೌಡ್ತಿ ತಮಗ್ ಗೊತ್ತಾಯ್ತಂದ್ರ ನಮ್ ಎಲ್ಲಾರು ಹೆಣ ಬೀಳ್ತದ. ನಿಮ್ಮಿಬ್ಬರಿಗೂ ಈ ನಿಮ್ಮ ಅಣ್ಣನ ತಪ್ಪು ಏನಾರ ಕಂಡು ಬಂದಿದ್ದ ಖರೆ ಆದ್ರ ಜೀವ ಕಳ್ಕೊಳಕ ತಯಾರವ, ಜೀವ ಕಳ್ಕೊಳಕ ತಯಾರವ. ನಮ್ಮಿಬ್ಬರಿಗೋಸ್ಕರ ಹಗಲ ರಾತ್ರಿ ಎಷ್ಟ್ ಕಷ್ಟ ಪಡಾಕತ್ತಿ ಅಂತೇಳಿ ನಾವ್ ನೋಡಾಕತ್ತೀವೇನ. ಬಂಗಾರದಂತ ಮನುಷ್ಯನ್ ಮ್ಯಾಗ ನಾವ್ ಸಂಶಯ ಪಡ್ತೀವಿನ, ಸಂಶಯ ಪಡ್ತೀವಿನ. ಸಾಕವ, ನನಗಿಷ್ಟು ಸಾಕವ. ನೋಡುವ, ಹೆಂಗಾರ ಮಾಡಿ ನಿಮ್ಮ ಅಣ್ಣನ ಮೇಲೆ ಬಂದು ಈ ಕಳಂಕನ ದೂರ ಮಾಡುವ, ದೂರ ಮಾಡುವ. ಅದೇನೆಂಬುದು ನಿಮ್ ಅಣ್ಣಗ್ ಕೇಳ್ಬೇಕು. ನನ್ ಕೇಳಿದ್ರ ಒಂದ್ ಹೆಣ್ಣಾಗ ಏನ್ ಹೇಳಿ? ನಮ್ಮ ಅಣ್ಣನ ಜೋಡ ಮಾತಾಡಕ್ ನನಗ್ ಮಾರಿನೇ ಇಲ್ಲ. ನಮ್ಮ ಅಣ್ಣ ಏನ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ರಿ. ತಪ್ಪು ಮಾಡೋಣ ಅಂತ ಹೇಳಿ ನಿಮ್ ಅಣ್ಣನಿಗೆ ಕ್ಷಮಿಸ್ಬಿಟ್ರ ನನ್ ಜೀವನದ ಗತಿ ಏನು ಅಂದ್ರ? ನೋಡಿರು, ಒಂದ್ ಹೆಣ್ಣಿನ ಮೈ ಮನಸ್ಸ ಒಬ್ಬ ಗಂಡಸಗ್ ಮಾತ್ರ ಮೀಸಲಿರ್ತೈತಿ. ನನ್ನ ಮನಸ್ಸ ಮೈಯ ನಿಮ್ ಅಣ್ಣಗ ಮೀಸಲಾಗೈತಿ. ಕ್ಷಮಿಸಿದ್ರ ನನ್ನ ಗತಿ ಏನ? ನಿಮ್ಮಂತವ್ರು ಇದ್ದೋರ ಹಿಂಗ್ ಮಾತಾಡಿದ್ರಿ, ನಮ್ಮಂತವ್ರ ಪರಿಸ್ಥಿತಿ ಏನ್ರಿ? ಉರ್ಲ್ ಹಾಕೋನ ಪರಿಸ್ಥಿತಿನೇ ಬರ್ತದ್ರಿ. ಇದೊಂದ್ಸಲ ಏನೋ ಕ್ಷಮಿಸಿ ಬಿಡ್ರಿ. ಏನ್ ಅನ್ನಕತ್ತನಕ? ಸಾಲ ಕೊಡ್ದ ಆಗಲ್ಲ ತನಕತ್ತಾನೇನ? ಅದಕ್ಕ ಸಾಲ ಕೊಡ್ಬಾರ್ದು ಬಡ್ಕೊಂಡಿದ್ದೆ ನಿನಗ. ಹೀರೋ ನಮ್ಮಕ್ಕ ಸಾಲ ಕೊಟ್ಟಾಳ, ತೀರ್ಸ. ಇಲ್ಲ ಅಂದ್ರ ನೀವೆಲ್ರೂ ಹೈರಾಣ ಬೀಳ್ಬೇಕಾಗತ್ತ. ಅಲ್ಲದಲ್ರಿ ಗೌಡ್ರದ ಮತ್ತೆದ್ರದ್ದು ಇರು. ನನ್ ತಮ್ಮಗ ಈ ವಿಷಯ ಎಲ್ಲ ತಿಳಿದ್ಬೇಡ. ಅವ ಮೊದ್ಲೇ ಸಿಟ್ಟಿನ ಮನುಷ್ಯ ಅದಾನ. ಏನಕ್ಕ ನಮಗ್ ಗೊತ್ತಾಗ್ಲಾರಂತ ವಿಷಯ ಏನೈತಿ? ಅದ ಸಾಲ ಕೊಟ್ಟಿದ್ದಲ್ಲ, ನಾನ್ ತಿಳಿದ್ಲೆ ಮತ್ತೇನ್ರಿ ಹೆಚ್ಚಿಗೆ ಸಾಲ ಕೊಟ್ಟಿಯನ? ಎದಕ್ ನನಗ್ ಗೊತ್ತಾಗ್ಬಾರ್ದ? ಏನೈತಿ ನನಗ್ ಗೊತ್ತಾಗ್ಬೇಕ, ಹೇಳ್ಬೇಕಷ್ಟ. ಅದು ಸಾಲಕ್ಕ ಬಡ್ಡಿ ಕೊಡುದ ಆಗಲ್ಲ ಹೇಳಕ್ ಬಂದನ್ಪ. ಹೌದಿಲ್ಲಿರು? ಹೀರೋ ನಮ್ ರೊಕ್ಕೇನ್ ಮ್ಯಾಗಿನ ಬಿದ್ರಲ್ಲ, ಸಾಲಕ್ ಬಡ್ಡಿ ಬರಬೇಕ. ನನ್ನ ಮುಂದೆ ಮುಚ್ಚಿಟ್ಟು ಸಾಲ ಬಡ್ಡಿ ಅಂತ ಮಾತಾಡ್ತೀರ. ಅದೇನ್ ಮಾತಾಡ್ತೀರ ಮಾತಾಡಿ. ನಿಮ್ ಅಣ್ಣ ನನ್ ಜೊತೆ ಸಲಗಿಯಿಂದ ಅದಾನಂತ ಹೇಳಿ ನನ್ ತಮ್ಮಗೇನ್ರೆ ಗೊತ್ತಾಗಿದ್ರ ನಿಮ್ ಅಣ್ಣನ ರುಂಡನ ಹಾಕ್ತಿತ್ತು ಇಷ್ಟೊತ್ತಿಗೆ. ನಿಮ್ ಕಾಲ್ ಹಿಡ್ಕೋತೀನ್ರಿ. ನೀವು ನಮ್ ತಾಯಿ ಸಮ. ನಮ್ಮ ಅಣ್ಣನ ಬದುಕಾಕ್ ಬಿಡ್ರಿ. ನಿಮ್ಮನ್ನ ಬದುಕಾಕ್ ಬಿಡ್ಬೇಕಂದ್ರ ನಿಮ್ ಅಣ್ಣ ನಾ ಹೇಳ್ದಂಗ ಕೇಳ್ಬೇಕ. ನಾ ಹೋಗಂದಾಗ ಹೋಗ್ಬೇಕ, ಬಾ ಅಂದಾಗ ಬರ್ತಾ ಇರ್ಬೇಕ. ರೊಕ್ಕದ ಸಲುವಾಗಿ ನಮ್ಮ ಅಕ್ಕನ ಜೊತೆ ಮಾತಾಡೋದಲ್ದ, ನಮ್ಮ ಅಕ್ಕನ ಜೊತೆ ಸಲಿಗೆ ಬೆಳೆಸೋಣ. ಶಿವ್ಯ ನಿನಗೋಗ್ಬೇಕು ತಂಗಿದಾಳ, ನಿನಗೋಗ್ಬೇಕು ತಂಗಿದಾಳ. ನೋಡ್ತೀನಿ ಮಗ. ಇರು, ನಿಮ್ಮ ಅಣ್ಣನ್ ಕೊಟ್ ಕಳಸ. ಅಯ್ಯೋ ಶಿವು, ಕಣ್ಣ ಏನಾಯ್ತ್ರಿ? ಕಣ್ ತೆಗ್ಯಾಕ್ ಏನಾಯ್ತು ಸೌಕರ್ಯ? ಕಣ್ ತೆಗ್ಯಾಕ್ ಬರಲ್ಲ ಒಂದು. ಕಡಿಮೆ ಆತ್ರಿ? ಕಡಿಮೆನ ಆಯ್ತು, ಆದ್ರ ನಿನ್ ಜೋಡಿ ಸ್ವಲ್ಪ ಮಾತಾಡ್ಬೇಕು. ಒಳಗ್ ನಡಿ ಶಿವು. ಬ್ಯಾಡ್ರಿ, ಹೊಲ್ದಾಗ ಆಳುಗಳದಾವ್, ಅದೇನ್ ಮಾತಾಡ್ಬೇಕು ಇದೇ ಮಾತಾಡ್ಬಿಡ್ರಿ. ನಾನು ಗೌಡ್ತಿ, ಆಳ್ಗಳು ನನಗೇನ್ ಮಾಡ್ತಾರ? ಬಾ ಒಳಗ.
ನೆನಪ ನನ್ ಜೀವನದಾಗೆ ಮರೆದಿಲ್ಲ. ಏನ ಮಾತಾಡ್ಬೇಕಂತೇಳಿ ಬಂದ್ ಹಿಂಗ್ ಬಾಯಿ ಮುಚ್ಚೋ ಸುಮ್ ಕೂತ್ರ ನಾ ಏನ್ ಮಾತಾಡ್ಬೇಕು? ಈರ ರೊಕ್ಕ ಬೇಕಾಗಿತ್ತ? ಏನ್ ಬೇಕಾಗಿತ್ತ? ಅದ ಸಾವ್ಕಾರ್ತಿ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮನಿ ಬಾಗಲ್ ತಕ ಬಂದು ಬಾಗಲ್ದಾಗ ನಾ ಇದ್ದದ್ ನೋಡಿ ಮತ್ ನಮ್ಮ ಅಕ್ಕನ ಜೊತೆ ಮಾತಾಡ್ಬೇಕಂತಿರಲ್ಲ. ಯಾಕ ಈ ಮನಿ ಮನುಷ್ಯಾಗ ನಾ ನಿಮಗ್ ಕಾಣಲ್ಲಾಗಿನ? ಈ ಮನ್ಯಾಗ ನಮ್ದು ಅಧಿಕಾರ ಐತೆ ನಿಮ್ಗೆ ಗೊತ್ತಿಲ್ಲ? ಏನ್ ಮಾತಾಡ್ಬೇಕ ನನ್ ಮುಂದೆ ಮಾತಾಡ್ರಿ. ಏನದ? ಇನ್ಮ್ಯಾಲ ನಮ್ಮ ಅಣ್ಣ ನಿಮ್ ಮನ್ಯಾಗ ಕೆಲಸ ಮಾಡೋದಿಲ್ರಿ. ಕೆಲಸ ಮಾಡೋದಿಲ್ಲ? ನಿಮ್ಮನ್ನ ನಮ್ಮ ಮನ್ಯಾಗ ಒದ್ದ ಕರ್ಕೊಂಬಂದು ಕೆಲ್ಸಕ್ಕೆ ಹಚ್ತೀನಿ. ಯಾಕ? ನಿಮ್ಮಿಬ್ಬರು ಸಾಲಿ ಸಂಬಂಧ ನೆನಪೈತಿ ಇಸ್ಕೊಂಡಿದ್ದ ಸಾಲ ತೀರಿಸ್ರಿ. ನಿಮ್ಮ ಅಣ್ಣನ ಕರ್ಕೊಂಡವ್ರಿ ಆಟ ಹಚ್ಚಿರಿ. ರೊಕ್ಕ ಇಸ್ಕೊಳ್ತಕ್ಕ ಒಂದ್ ಮಾತಾಡುದು, ಇಸ್ಕೊಳ್ ಮ್ಯಾಗ ಒಂದ್ ಮಾತಾಡುದು. ಬಾತೇಳಿ ಮನೆ ಬಂದ್ ಮಾತಾಡತ್ ಹೇಳ. ನೀವ್ ಕೊಟ್ಟ ರೊಕ್ಕ ನಾವೇನ್ ಬೆಳ್ಸಿಲ್ರಿ, ಆ ರೊಕ್ಕ ಹಂಗ ಇಟ್ಟಿವ್ರಿ. ಅದನ್ ತಂದ್ ಹೊಳಗ್ ಕೊಡ್ತೀವ್ರಿ. ಆದ್ರ ನಮ್ಮ ಅಣ್ಣ ನಿಮ್ ಮನ್ಯಾಗೇನ ಇನ್ ಮುಂದ್ ಕೆಲ್ಸ ಮಾಡಂಗಿಲ್ರಿ. ನಮ್ಮ ಮಕ್ಕನ ಶೀಲಕ್ಕೆ ಕೈ ಹಾಕಿದ ನಿಮ್ಮ ಅಣ್ಣನ ಬಿಡ್ತೀನಂತ ಮಾಡಿ ಏನು? ನೀವು ರೊಕ್ಕ ಕೊಡ್ಬೋದು, ಆದ್ರ ನಿಮ್ಮ ಅಣ್ಣನ ಮಾತ್ರ ಜೀವಂತ ಬಿಡಲ್ಲ. ನಿಮ್ಮ ಅಣ್ಣನ ಬಿಟ್ಟರು ಮೈ ಕೈ ತುಂಬಿಕೊಂಡು ಇಟ್ಟು ಚಂದ ಬೆಳೆದಿ ನಿನ್ನ ಬಿಡ್ತೀನಂತ ಮಾಡಿ ಶೇಡಿಗೆ ಶೇಡ ಸಾಧಿಸಿ ನಮ್ಮ ಅಕ್ಕನ ಶೀಲಕ್ಕೆ ಹೆಂಗೆ ಕೈ ಹಾಕಿಲ್ಲ ಹಂಗೆ ನಾನು ನಿನ್ನ ಶೀಲಕ್ಕೆ ಕೈ ಹಾಕಿ ನನ್ನ ಮನೆ ಮರ್ಯಾದೆ ಉಳಿಸ್ತೀನಿ. ಯಶೋದ, ನಿಮ್ಮ ಅಣ್ಣ ಬರಬೇಕು, ಕೆಲಸ ಯಾಕೆ ಬಿಡ್ತಾನ ಅನ್ನೋದು ನಮಗೆ ಹೇಳಬೇಕು. ಆಮೇಲೆ ಕೆಲಸ ಬಿಟ್ಟು ಹೋಗ್ಬೇಕು. ನಿಮ್ಮಿಬ್ಬರ ಮಾತ ನಾ ಏನು ಕೇಳೋದಿಲ್ಲ. ಹಾಂ ಸಾವ್ಕಾರ, ನಾ ಮಾತಾಡಿದ್ರು ಅದೇ ಮಾತಾಡಿದ್ರಿ, ನಮ್ಮ ಅಣ್ಣ ಬಂದು ಮಾತಾಡಿದ್ರು ಅದೇ ಮಾತಾಡಿದ್ರಿ. ನಿಮ್ ರೊಕ್ಕ ತಂದು ನಾವು ಕೊಡ್ತೀವ್ರಿ. ಇನ್ಮೇಲೆ ನಮಗ ನಿಮಗ ಏನು ಸಂಬಂಧ ಇಲ್ರಿ. ಇದು ಸಾವ್ಕಾರ್ತಿ ಅವ್ವರ್ಗ ಒಂದಿತ್ತು ಹೇಳ್ಬಿಡ್ರಿ. ಹೋಗ್ತಿರಲ್ಲ ಹೋಗ್ರಿ, ಆದ್ರ ನಮ್ಮ ಅಕ್ಕನ ಶೀಲಕ್ಕೆ ಕೈ ಹಾಕಿದ ನಿಮ್ಮ ಅಣ್ಣನೂ ಬಿಡೋದಿಲ್ಲ, ನಿನ್ನ ತಂಗಿನೂ ಬಿಡೋದಿಲ್ಲ. ಯಾರನ್ನ ಎದುರು ಹಾಕೊಂಡು ಯಾಕೆ ಎದುರು ಹಾಕೊಂಡು ಅಂತೇಳಿ ನಿಮ್ಮ ಅಣ್ಣಗೆ ತಂಡಿ ಊರಿ ಬಿಟ್ಟು ಬಿಟ್ಟು ಸಾಯ್ಬೇಕು. ಮೆತ್ತಗ ಮಾತಾಡಿ ನಮ್ಮ ಮನೆಯೊಳಗೆ ಗತ್ತು ತೆಗದಿಲ್ಲ ಶಿವ್ಯ. ಯಾರು ಮನಿ ಸಾಹಸ ಮಾಡ್ಬೇಕಂತ ಗೊತ್ತಿಲ್ಲ ನಿಂಗ? ಇನ್ನೊಮ್ಮೆ ನಮ್ಮ ಮನಿ ಕಡೆ ಬಂದು ನಮ್ಮ ಅಕ್ಕಗೆ ಏನಾರ ಸದ್ಗಿರಿ ಮಾತಾಡಿದ ಅಂದ್ರ ನಿನ್ನ ಹೆಣ ಬೀಳ್ತೈತಿ. ಹುಷಾರಾಗಿರೋ. ಇದ್ದ ಲಾಸ್ಟ್ ನಿನಗೆ ಹೇಳೋದು, ಇನ್ನೇಮ್ ನಮ್ಮ ಮನೆ ತೆಗ್ಬಾರ್ದು. ನಮ್ಮ ಅಕ್ಕನ ಸರಿಗೆ ಏನಾರ ಬೆಳೆಸಿದೆ ಅಂದ್ರ ನಿನ್ನ ಹೆಣ ಸರಿಗೆ ಬೀಳ್ತೈತಿ. ಮತ್ತೆ ನಿಮ್ಮ ತಂಗಿ ಸೀಟ್ ಅಣ್ಣ. ಏನಣ್ಣ ಇದು? ಯಾರು ಕಟ್ಟಿದನ? ಕಿಶೋರಪ್ಪ ಬಂದು ದನಕ್ಕೆ ಬಿಡ್ದಂಗೆ ಬಡ್ದು ಹೋದ್ನಪ್ಪ. ಎದಕ್ಕ? ಆ ಸಾವ್ಕಾರ್ತಿ ಸಂಬಂಧ ಅಲ್ಲ? ನಾ ಅವ್ರ ಮನಿ ಸವಾಸ ಬೇಡ ಅಂತೇಳಿ ಎಟ್ಟು ಬಡ್ಕೊಂಡೆ ನಿನಗ. ಮಾಡ್ಲಾರ ತಪ್ಪಿಗೆ ಬಡಿಸ್ಕೊಂಡೇನು, ಮಾಡ್ಲಾರ ತಪ್ಪಿಗೆ ಮೈ ಮೇಲೆ ಹಾಕೊಂಡು ಒಪ್ಕೋ ಅಂತೀಯೇನು? ನಿನಗೆ ಈ ಪರಿಸ್ಥಿತಿ ತಂದಾನಂದ್ರ ಆ ಗೌಡ್ತಿ ತಮ್ಮನ ನಾ ಸುಮ್ಮನೆ ಬಿಡಂಗಿಲ್ಲಣ್ಣ, ಸುಮ್ಮನೆ ಬಿಡಂಗಿಲ್ಲ. ನೀ ಏನಾರ ಇದ್ರ ಸಂಬಂಧ ಅವ್ನು ಕೇಳಕ್ ಹೋಗುದು ಬಡಿಯಕ್ ಹೋಗುದು ಮಾಡಿದ್ರೆ ನಿನಗೆ ನಾನೇ ಆಗೈತಿ. ಮತ್ತೆ ಹಿಂಗ ಬಿಟ್ಟೇವಂದ್ರ ನಮ್ಮಂತ ಬಡವ್ರನ್ನ ಜೀವಂತ ಹೋಗಿತಾರ ಅವ್ರ. ಏನ ಬಂದ್ರು ನಾ ಸಾಯಿಸ್ಕೊತಿಲ್ಲ. ಏನಾಯ್ತಲ್ಲ ನಿಮ್ಗೆ? ಏನಾಯ್ತು? ಏನಾಗಿಲ್ಲವ, ಹೆದರ್ಬೇಡ. ನೋಡವ, ನಾನು ಇಷ್ಟು ಶ್ರಮ ಪಡೋದು ನಿಮ್ಮಿಬ್ಬರ ಸಲುವಾಗಿವ, ನಿಮ್ಮಿಬ್ಬರ ಸಲುವಾಗಿ. ನಾನು ಸತ್ತಿಲ್ಲವ, ಇನ್ನ ಜೀವಂತ ಅದಾನ. ಅದೆಲ್ಲ ಅವನಿಗೆ ಏನಾಗೈತೆ ಅಂತ ಹೇಳ. ಏನಕ್ಕದಕ್ಕ? ನಮ್ಮ ಅಣ್ಣನ ದನಕ್ ಕಟ್ಟಿ ಬರ್ದಂಗ ಬರ್ದಾನ. ಯಾರು? ಆ ಗೌಡ್ತಿ ತಮ್ಮ. ಯವ್ವ, ಯಶೋದ, ಯಶೋದ, ಅಕ್ಕೆ ಮುಂದೆ ಯಾಕೆ ಕೇಳಕ್ ಹೋಗಿದ್ದಿಲ್ಲ? ಏನಾರ ಒಂದು ಕಾರ್ಬಾರ್ ಮಾಡಿ ಇಡ್ತಿರಲ್ಲ ಅಪ್ಪ. ಕಟ್ಟಿ ಬರ್ದಾನಂದ್ರಣ್ಣ ನಾ ಸುಮ್ ಕುಂದ್ರಂಗಿಲ್ಲ. ನನ್ನ ಒಟ್ಟ ತಡಿ ಬನ್ನಿ.
ಊರಾಗ ದೊಡ್ಡರಿದ್ರಿ ಅಂತೇಳಿ ನಿಮ್ಗೆ ಯಾರು ಹೇಳೋರಿ ಕೇಳೋರಿ ಇಲ್ಲ ಮಾಡ್ರಿ ಏನ ಅಲ್ಲ ನಮ್ಮ ಅಣ್ಣನ ಮೇಲೆ ಕೈ ಮಾಡಾಕ ನಿಂಗ್ ನಾಚಿ ಬರಂಗಿಲ್ಲ. ನನಗೇನು ಮಾತಾಡ್ತಿ? ನಿಮ್ಮ ಮಣ್ಣು ಮಾಡಿದ ದಗದ ನೋಡಿದ್ರೆ ನಿತ್ತಲ್ಲೇ ಸೀಳ್ಬೇಕು ಅವನ. ಸುಮ್ಮ ಹೋಗ್ಲಿ ಅಂತ ಬಿಟ್ಟಿನಿ. ಒಂದ್ ಹೆಣ್ಣ ನಿನ್ ಜೊತೆ ಮಾತಾಡೋದು ನಡಿ. ಇದ ಫಸ್ಟ್ ಅಂಡ್ ಲಾಸ್ಟ್. ನಮ್ಮ ಅಣ್ಣನ ಮೇಲೆ ಕೈ ಮಾಡೋದಾಗ್ಲಿ ನಮ್ಮ ಅಣ್ಣನ ಸುದ್ದಿ ಬಂದೆ ಅಂತಂದ್ರ ಸರಿ ಇರುದಿಲ್ಲ. ಮತ್ತ ಯಾರಿಗೆ ಚಾಲೆಂಜ್ ಮಾಡಾಕತಿ? ನನಗ ನಿಮ್ಮ ಮಣ್ಣು ಮಾಡಿದ ದಗದ ನೋಡಿದ್ರ ರಗತ್ ಕುದಿತೈತಿ. ಅವಂಗ ಸ್ವಲ್ಪ ಹುಷಾರೊಳಗಿರತ್ ಹೇಳ. ಇದ ಮಾತಾಡಿ ಇನ್ನೇಮ್ ನನ್ನ ಮುಂದೆ ಏನಾರ ಹಲ್ಲು ಗಟ್ಟಿಸಿ ಮಾತಾಡಿದ್ರಿ ಅಂದ್ರ ಈಗ ಯಾರನ್ನೂ ಓದಿಸೋದಿಲ್ಲ. ಅದೇ ಒಂದು ಹೆಣ್ಣಿನ ಮ್ಯಾಗ ಅದು ಅಲ್ದ ಒಬ್ಬ ಬಡವ್ರ ಮ್ಯಾಗ ಕೈ ಮಾಡ್ತಿಲ್ಲ. ಸುಮ್ಮಿದ್ದಷ್ಟು ಭಾಳ ಮಾತಾಡಕತ್ತಿಲ್ಲ. ಇನ್ನ ಕತ್ತರಿಸೋಗ್ಬೇಕು. ಕತ್ತರಿಸೋದ್ರು ನಾನು ಯಾರು ಕೇಳೋದಿಲ್ಲ. ಊರೈತಿ ಮತ್ತೊಮ್ಮೆ ಮಾತಾಡ್ತೀನಿ. ಕೈ ಮಾಡಿ ತೋರ್ಸ್ಕ. ನಮ್ಮ ಆಸ್ತಿ ಅಂತಸ್ತು ತಕ್ಕಂತವನ ನಮ್ಮ ಜಾತಿಯವನ ನಿನಗ್ ತಂದ ನಾ ಕೊಡ್ತೀನಿ. ಅದೊಂದ ಹೋಗಿ ಹೋಗಿ ನಮ್ಮ ಮನಿ ಹೊಲಮನಿ ಕೆಲಸ ಮಾಡೋನ್ ಜೊತೆ ನಿನ್ನ ಮುಂದ್ ಮಾತಾಡಕ್ ನನಗ ಆಸ ಅನ್ಸತ್ತದ. ಏನಕ್ಕ ನಾವೇನು ನಮ್ಮ ಅಂತಸ್ತೇನು ನಮ್ಮ ಮನಿತನ ಏನು ಹೋಗಿ ಹೋಗಿ ಅನಬಾರ್ದಿನ ಗುಡಿ ಒಳಗ್ ನಿತ್ತ ಅಂತವನ್ ಮ್ಯಾಗ ಹೆಂಗಕ್ಕ? ನಿನ್ಗೆ ಗೊತ್ತೈತಿ ನಾ ಹಂಗೆ ಆದ್ಮೇಲೆ ಮನಸ್ಸು ಮಾಡೋದಿಲ್ಲ ಅಂತ. ಆದ್ರೆ ಯಾಕೋ ಶಿವನ್ ಒಳ್ಳೆ ಗುಣ, ಅವನ್ ಮನಿ ಬಗ್ಗೆ ಇರೋ ಜವಾಬ್ದಾರಿ ನೋಡಿ ಬಹಳ ಇಷ್ಟ ಆಗ್ಯಾನ. ನೀ ಅರ್ಥ ಮಾಡ್ಕೋತಿ ಅನ್ಕೊಂಡೇನಿ. ಮನೆ ನಮ್ಮ ಮಾವ ಅಂತೇಳಿ ಒಬ್ಬನ ಜೊತೆ ಮದುವೆ ಮಾಡಿ ಕೊಟ್ಟಿತ್ತಲ್ಲ, ಅವನ್ ಬಿಟ್ಟು ಇಲ್ಲೇ ತವ್ರ ಮನ್ಯಾಗ ಬಂದು ಕೂತಿ. ಅವನು ಗಂಡ, ಶಿವಪ್ಪನು ಗಂಡ. ಯಾಕ ನಿನ್ ಗಂಡ ಜೊತೆ ಬಾಳೆ ಮಾಡಕ್ ಏನಾಗಿತ್ತು? ಅದು ಹೋಲ್ಬಿಡು, ನಾ ಕೇಳೋದಿಲ್ಲ. ನಮ್ಮ ಅಂತಸ್ತಕ್ಕಂಗ್ರ ಅದನ ಶಿವಪ್ಪ, ನಮ್ಮ ಜಾತಿಯವ ಹೆಂಗಕ್ಕ ಬರು ಶಿಟ್ಟಿಗೆ ಆ ಮಗನ ಕುತ್ತಿಗೆ ಹೆಚ್ಚು ಕೊಲ್ಲಿ ನನ್ನ ಸಾಕತೈತೆ. ಇಷ್ಟಕ್ಕ ಬಿಡ್ತಂತ ಅನ್ಕೊಳಕ್ ಹೋಗ್ಬೇಡ. ಸೇಡ ತೀರ್ಸೋತೀನಿ. ಕಿಶೋರ, ಶಿವನ್ ಸಂಬಂಧ ನಾನು ಮಾಡ್ಕೊಂಡ್ ಗಂಡನ್ನೇ ಬಿಟ್ಟಕಿ ನಾನು. ಅಂತದ್ರಾಗ ಅವನಿಗೇನ್ರ ಆಗಕ್ ಬಿಟ್ಬಿಡ್ತೀನ? ನೋಡಿಲ್ಲೇ ನಿನ್ನಿಂದ ಶಿವಗಾಗ್ಲಿ ಅವ್ರ ಮನೆಯವ್ರಿಗಾಗ್ಲಿ ಏನ್ರ ತೊಂದ್ರೆ ಆಯ್ತು ನಾ ಸುಮ್ನಿರಂಗಿಲ್ಲ. ಗಂಡದ ಬಿಟ್ಟಿ ನನ್ ಸಪೋರ್ಟ್ ಅದಕ್ಕೈತಿ. ಯಾಕ ಇಂದಿಲ್ದ ನಾಳೆ ಅವ ಸಾಯ್ತಾನ, ಅವನ ಆಸ್ತಿ ಎಲ್ಲ ನಿನಗ ಬರ್ತೈತಿ. ಅಲ್ಲಿ ದಿಕ್ಕಿಲ್ಲ, ದೇಶ ಇಲ್ಲ. ಆದ್ರೆ ಈ ಶಿವಂತಿಕ್ ಏನೈತಿಕ? ನಮ್ದ ತಿಂದು ನಮ್ದ ಉಂಡು ನಮ್ಗ ಪೂಚಿ ಬಿಡಿ ಮನುಷ್ಯವ ಅಂತವನು ಸದ್ಗಿ ಬೆಳೆಸಿ ಅಂದ್ರ ನನಗೆ ಯಾಕೋ ಮನಸ್ಸು ಒಪ್ಪಲ್ದಕ್ಕ. ಏನಾಗಿದ್ದಾಗೈತಿ ಬಿಟ್ಟು ಬಿಡು. ಅವಂಗ ಬುದ್ಧಿ ನಾ ಹೇಳ್ತೀನಿ, ಬಿಟ್ಟು ಬಿಡೋದ. ಆಸ್ತಿ ಅಂತಸ್ತೆಲ್ಲ ಸಿಗ್ತದಂತ ಮನೆಯವ್ರ ಮಾತ್ ಕೇಳಿ ಮದ್ವಿ ಮಾಡ್ಕೊಂಡೆ. ಆದ್ರೆ ಏನ್ ಸುಖ ಉಂಡೆ? ಏನೂ ಇಲ್ಲ. ನನಗ್ ನೆಮ್ಮದಿ ಬೇಕಂದ್ರ ನಾ ಶಿವನ್ ಇಷ್ಟಪಟ್ಟಿನಿ. ಅವನ್ನ ಪಡ್ಕೋಬೇಕ. ನನಗ ಶಿವ ಬೇಕ. ಅದಕ್ಕೇನ ಅವ ಕೇಳದಷ್ಟು ರೊಕ್ಕ ಕೊಡುದು, ಅವ ಯಾವಾಗ ಕೆಲ್ಸಕ್ಕೆ ಬರ್ತಾನೆ ಬರ್ಲಿ, ಯಾವ ಹೋಗ್ತಾನೆ ಹೋಗ್ಲಿ ಅನ್ನೋದು ಅವನ ಮ್ಯಾಗ ಇಟ್ಟು ಕಾಳಜಿ ತೋರ್ಸಾಕತ್ತಿದ್ದೆ. ಅದು ಈ ತಮ್ಮನ ಕಣ್ಣಾಗ ಮಣ್ಣು ಹೋಗೋದಕ್ಕೆ ಚಂದ ಅವ್ನು ಇಷ್ಟಪಡಾಕತ್ತಿ. ಅದನ್ನೇನು ನನ್ಗೆ ಹೇಳಿಲ್ಲ. ಮತ್ತೆ ನನಗೆ ಹೇಳಾರ ಇಷ್ಟೆಲ್ಲ ಕಾರವಾರ ಮಾಡಿ ಅಂದ್ರ ನಾ ಸುಮ್ಮಿರ್ತೀನಿ. ನನ್ನ ಪವರ್ ಏನೈತಿ ನಾ ತೋರ್ಸೋಣಲ್ಲ. ಏನು ನಿನ್ ಪವರ್ ತೋರಿಸು. ನಾ ಏನೇ ತವ್ರ ಮನೆ ಆಸ್ತಿಗೆ ಆಸೆ ಪಟ್ಟಿಲ್ಲ. ನನ್ ಗಂಡನ ಮನಿದು ರಗಡ್ ಬರ್ತೈತಿ. ನಾ ಆರಾಮ್ ಇರ್ತೀನಿ. ನೀ ಏನ್ ಮಾಡ್ಬೇಕೋ ಮಾಡ. ಏನಕ್ಕ ನೀನು ಒಬ್ಬ ಬಡಪಾಯಿ ಸಂಬಂಧ ಬೆನ್ ಮ್ಯಾಗ ಹುಟ್ಟಿ ತಮ್ಮನ ದೂರ ಮಾಡ್ಕೋತಿ ಅಂದ್ರ ಆ ಮಗ ಶಿವ ನಿನ್ ತಲಿ ಎಷ್ಟು ತುಂಬ ಅನ್ನೋದು ಈಗ ತಿಳಿಯಾಕತೈತಿ. ಇನ್ನು ಮುಂದ್ ಮಾತಾಡನೈತಿ. ನೀನ ನನ್ನ ಕೈಯಾಗಿಲ್ಲ. ಈಗ ಹೆಂಗ ನೋಡು, ನನಗ್ ಹೊಸ ಪ್ರಪಂಚ ಸಿಗ್ಬೇಕಂದ್ರ ಅದಕ್ಕ ಶಿವ ಬೇಕ. ಅವನ್ ಕಳ್ಕೊಳಕ್ ನಾ ರೆಡಿ ಇಲ್ಲ. ಎಲ್ಲಾ ತಿಳಿದಕ್ ನೀನ ಹಿಂಗ್ ಮಾತಾಡಿದ್ರೆ ಹೆಂಗ? ನಿನ್ನ ಮನ್ಸಿ ಬಂದಂಗಿರೋ. ಈಕಿನ ಜೋಡಿ ವಾದ ಮಾಡೋಕಿತ್ತ ಆ ಮಕ್ಕಳಿಗೆ ಹೆದರಿಸಿ ಬೆದರಿಸಿ ಊರು ಬಿಡಿಸೋದ ಚಲೋ. ಇಲ್ಲ ಅಂದ್ರ ಅಕ್ಕನು ಕೈಯಾಗಿರೋಲ್ಲ, ಅಕ್ಕನ ಗಂಡನ ಮನೆ ಆಸ್ತಿನೂ ನಮ್ಮ ಕೈಯಾಗಿರೋಲ್ಲ. ಎಲ್ಲ ಕಳ್ಕೊಂಡು ನಾವು ಬಿಕಾರಿ ಆಗೋದಾಗಿತ್ತು. ಆ ಬಿಕಾರಿ ಮಂದಿ ಸಾವುಕಾರಾಗಿ ಮೇರಿ ಹೊತ್ತು ಬಂದಿತ್ತು. ಏನ ಊರಾಗ ಹೋಗ್ಲಿ ಬಿಡು ಮರ್ಯಾದೆ ಹೋಗ್ತೈತಿ ಅಂತ ಸುಮ್ಮಿದ್ರ ಬಾಯಿ ಬಂದಂಗ ಮಾತಾಡಿದಿ. ಒಂದ್ ಹೆಣ್ಣತ್ತ ಸುಮ್ಮಿರ್ತೀನಿ. ಅದ ಇಲ್ಲಿ ಯಾರು ಹೇಳೋರು ಕೇಳೋರು? ನಿಮ್ಮ ಅಣ್ಣ ಮಾಡಿದ ಬರಬ್ಬರಿ, ನಾ ಮಾಡಿದ ಕೆಟ್ಟಲ್ಲ. ಆಗ ನಿಮ್ಮ ಅಣ್ಣ ಮಾಡ್ದಂಗ ಮಾಡ್ತೀನಿ. ಇಲ್ಲಿ ಯಾವ ನನಗೆ ಕೇಳ್ತಾನ? ಬೇಡ ಅಂದ್ರು ನಮ್ಮ ಮಕ್ಕಳನ್ನ ಸವಾಸ ಮಾಡಿ ನಮ್ಮ ಮಕ್ಕಳ ಜೀವನ ಹಾ ಮಾಡಿಡಾಕತ್ತಾನ. ನಮ್ಮ ಮರ್ಯಾದೆ ಸಣ್ಣ ಮಾಡಿಡಾಕತ್ತಾನ. ಅದು ನಿಮ್ಮ ಅಕ್ಕ ತಿಳಿಬೇಕು. ನನಗೇನ್ ಹೇಳ್ತೀಯೋ? ನಮ್ಮ ಅಕ್ಕ ಸಲಿ ಕೊಟ್ಟಳು ಇಲ್ಲ ನಿಮ್ಮ ಅಣ್ಣ ಸಲಿ ಕೊಟ್ಟು ನಾನು ನನಗ್ ಗೊತ್ತಿಲ್ಲ.
ಆದ್ರ ನಮ್ಮ ಮನೆಗೆ ನಿಮ್ಮ ಅಣ್ಣ ಕಣ್ಣು ಹಾಕ್ಯಾನಂದ್ರ ನಿಮ್ಮ ಮನೆಗೆ ಕಣ್ಣು ಹಾಕಬೇಕಲ್ಲ ಕಣ್ಣು ಹಾಕಬೇಕಲ್ಲ. ಕಿಶೋರ ಒಂದ್ ಹೆಣ್ಣಿನ ಜೋಡಿ ಹೆಂಗ್ ನಡ್ಕೋಬೇಕನ್ನೋದ ಅರಿವಿಲ್ಲ ನಿನಗ? ಇವ್ರ ಅಣ್ಣ ನಿನ್ ಜೊತೆ ಹೆಂಗ್ ನೋಡ್ಕೊಂಡ್ ನನಗೆ ಗೊತ್ತಾಯ್ತಿಲ್ಲ. ಮತ್ತೆ ನಿನಗಾದ ಮೋಸಿಗೆ ಆಗಬೇಕಲ್ಲ. ನೋಡು ಆ ವಿಚಾರ ಬೇರೆ ವಿಚಾರ. ಯಾಕಂದ್ರ ಅವನ್ನೆಲ್ಲ ನಾ ಮನಸ್ ಮಾಡೀನಿ, ನನ್ನವನಾಗ್ ಮಾಡ್ಕೊಂಡಿನಿ. ಆದ್ರ ಈ ಹುಡುಗಿ ಏನ್ ತಪ್ಪು ಮಾಡೈತಿ? ಅಕ್ಕ ಮನಿ ಮರ್ಯಾದೆ ಮಾತ ಎಲ್ಲಾ ಹದ್ದು ಬೇರೆ ಮಾತಾಡಕತಿ. ತಪ್ಪು ನಮ್ ತೆಕ್ಕಿದ್ರು ನಮ್ಯಾಗ ಹಾಕೋಬಾರ್ದಂದೆ. ಇಂಥವ್ರನ್ನ ಇಂಥ ಹೊತ್ತಿನಾಗ ಸಣ್ಣ ಮಾಡ್ಬೇಕ. ಅದು ಬಿಟ್ಟ ಅವ್ರ ಕಡೆ ಹೇಗ್ ಮಾತಾಡ್ತಿಲ್ಲ. ನೀನು ಗುಣನ ಕಲ್ತಿಲ್ಲಪ್ಪ. ಯಾಕಂದ್ರ ನಾ ಶಿವನ್ ನೋಡ್ಕೊತ ಬೆಳೆದಕ್ಕಿ. ಅವ ಹೆಂಗ್ ಬದುಕ್ಬೇಕನ್ನೋದು ಹೇಳ್ಕೊಟ್ಟಾರ. ಇಂದಿಲ್ದ ನಾಳೆ ಸುಧಾರಿಸಿ ನಾನು ದಾರಿ ಒಳಗ್ ಬರ್ತೈತೆ. ನಾ ಇಷ್ಟು ದಿನ ದಾರಿ ಕಾಕೋತಿದ್ರ ನೀ ಏನಕ್ಕ ಬರ್ತಾ ಶಿವ್ಯಾನ್ ದಾರಿ ಒಳಗ ಹೊಂಟಿಲ್ಲ. ಹೋಗ, ನಿನ್ನ ಜೀವನ ನಿನಗ್ ಬಿಟ್ಟಿದ್ದ, ಹಾಳಾಗಿ ಹೋಗ. ಯಶೋದ, ಅವನಂಗ ನಾ ಕೆಟ್ಟಕ್ಕಲ್ಲವಾ, ನನ್ನ ಕೆಟ್ಟಕ್ಕಿನ್ ಮಾಡಿ ತಿಳ್ಕೊಬೇಡ. ಯಾಕಂದ್ರ ನಾ ಯಾವತ್ತು ನಿಮ್ಗ ಕೆಟ್ಟದ್ ಬಯಸಿಲ್ಲ. ನಿಮ್ಮಿಂದ ನಮ್ಮ ಅಣ್ಣನ ಜೀವನ ಹಾಳಾಕೈತಿ ಅಂತೇಳಿ ನಾ ತಿಳ್ಕೊಂಡಿದ್ದೆ. ಆದ್ರ ನಿಮ್ಮಿಂದನ ನಮ್ಮ ಅಣ್ಣನ ಜೀವನದ ಅರ್ಥನೇ ಗೊತ್ತಿರ್ಲಿಲ್ಲ ನನಗ. ನನ್ ಜೀವನಕ್ಕ ನಿಮ್ಮ ಅಣ್ಣ ಒಂದ್ ಅರ್ಥ ಕೊಟ್ಟಾನ. ಯಾರ ಜೀವನನೂ ಹಾಳಾಗಲ್ಲ. ನೀವು ಚಂದ ಇರ್ತೀರಿ, ನಾನು ಚಂದ ಇರ್ತೀನಿ. ಸಾಕಾಗ್ತೀರ. ನಾ ಒಂದ್ ಮಾತು ಹೇಳ್ತೀನಿ, ಅದ್ ನಡ್ಸ್ಕೊಡ್ತೀರಿ? ಏನದು? ನಮ್ ಸಂಬಂಧ ನಮ್ಮನ್ನ ಇಷ್ಟು ದಿನ ಮದುವೆ ಮಾಡ್ಕೊಳ್ಳಿಲ್ಲ. ನಿನ್ನ ಕೈ ಮುಗಿದ್ ಬೆಡ್ಕೊಂತೀನಿ. ನಮ್ಮ ಅಣ್ಣನ ಮದುವೆ ಆಗ್ತೀರಾ? ಯಶೋದ, ನೀ ಇಲ್ಲೇ ಬಂದೇವ? ಏನಿಲ್ಲಣ್ಣ, ಕಿಶೋರ್ ಬಂದು ನನ್ನ ಜೋಡಿ ಭಾಳ ಕೆಟ್ಟದ ನಡ್ಕೊಳಕತ್ತಿದ್ದ. ಅವಾಗ ಸಾವುಕಾರ್ತಿಯರ್ ಬಂದ ನನ್ನ ಮಾನ ಕಾಪಾಡಿದ್ರು. ಇದ್ರಾಗ ನಿನಗೇನು ಹೆಚ್ಚು ಕಡಿಮೆ ಆಗಿಲ್ಲ ಹೌದಲ್ಲವ? ಇಲ್ಲಣ್ಣ, ಆಗಿಲ್ಲ. ಒಂದ ಹೊಟ್ಟಾಗಿಬ್ರು ಹುಟ್ಟ್ಯಾರ. ಆದ್ರೆ ಗುಣಗಳೊಳಗ ಅವನ ಗುಣನೇ ಬೇರೆ, ಇವ್ರ ಗುಣನೇ ಬೇರೆ. ಸೌಕಾರ್ತಿ, ಖರೆ ಹೇಳ್ಬೇಕಂದ್ರ ನಿಮ್ಮಲ್ಲಿರುವ ಈ ಒಳ್ಳೆ ಗುಣಕ್ಕೆ ಏನ್ ಒಳ್ಳೆ ಗುಣ ಇದ್ರೆ ಏನ್ ಶಿವು, ನನಗ್ ಬೇಕಾದವ್ರಿಗೆ ನಾ ಇಷ್ಟ ಆಗತ್ತಿಲ್ಲಲ್ಲ. ಮುಖ ನೋಡಿದ್ರೆ ಏನು ಬರಂಗಿಲ್ಲನ, ಬುತ್ತಿ ಕಟ್ಕೊಂಡು ಹುಡುಕಾಡಿದ್ರೆ ಇಂತ ಹೆಣ್ ಸಿಗಂಗಿಲ್ಲ. ನಿನಗ ನಾನು ಓದಿಸ್ಬೇಕನ್ನೋದು ಬಾಳ ಆಸೆ ಐತಿಲ್ಲ. ನನಗೂ ಅಷ್ಟ ನಿನ್ನ ಮದ್ವಿ ಮಾಡ್ಬೇಕಂತೇಳಿ ನಂಗೂ ಬಾಳ ಆಸೆ ಐತಿ. ಶಿವು, ಇಷ್ಟ ದಿನ ನನ್ ಮಾತರ ಕೇಳಿಲ್ಲ, ಈಗ ನಿನ್ ತಂಗಿ ಮಾತರ ಕೇಳ್ತಿ. ಸಣ್ಣವ್ರಿದ್ದಾಗಿಂದ ನಾನು ನಿಮ್ಮನ್ನ ನೋಡ್ಕೊತ ಬಂದೀನಿ. ಆಸ್ತಿಗೆ ಸಲುವಾಗಿರ ನಿಮ್ಮನ್ನ ಮದುವೆ ಮಾಡಿಕೊಟ್ರು, ಆದ್ರೂ ನೀವು ಅದನ್ನ ಧಿಕ್ಕರಿಸಿ ಬಂದ್ಬಿಟ್ರಿ. ಈಗ ನೀವೆಲ್ಲಷ್ಟ ಹೇಳಿದ್ರು ನಾ ಕೇಳಿದ್ರಿ ಖರೆ. ಅದಿವತ್ತ ನನ್ನ ತಂಗಿ ಹೇಳಕತ್ತಾಳಂದ್ರ ಇನ್ಮೇಲೆ ನೀವಂದಂಗ ಆಗಲಿ. ಸಾವುಕಾರ್ತಿ, ಈಗ ನಿಮ್ಗೆ ಖುಷಿ ಆತಿಲ್ಲ? ಸಾವುಕಾರ್ತಿ ಅನ್ಬೇಡ, ವೈನಿ ಅನ್ನ. ಓಕೆ ವೈನಿ, ಖುಷಿ ಆಯ್ತನ? ಹೋರಿ ಮನಿ ಬರ್ತೀನಿ. ಅಲ್ಲ, ಹುಡುಗಿ ಸಾಲಿ ಸಂಬಂಧ ಇನ್ನೊಂದ್ ಮಾತು ಕೇಳಬಾರ್ದ ಅವ್ರನ್ನ? ಇಡು ಅದೇ ಮಾಡಿದ ಸಾಲನ ಹೆಗಲೇರ್ ಕುಂತೈತಿ. ಒಳ್ಳೆ ಕಾಟಾರ ಕೊಟ್ಟಾರ ಅವರು. ಅಲ್ಲ, ಅವ್ರು ಕೊಡ್ತಾರಂತ ಹಿಂಗ ಅತಿ ಕೇಳೋದ್ ಚಲೋ ಅಲ್ಲ. ಅಲ್ಲ, ಪುಕ್ಕಟ್ಲೆ ಕೊಟ್ಟಂಗ್ ಮಾತಾಡ್ತಿರಲ್ಲ, ಸಾಲಕ್ ಬಡ್ಡಿನೂ ಕೊಡ್ತೀವಿ ನಾವು. ಹುಚ್ಚಿ, ಆ ಮನುಷ್ಯ ಸಾಲ ಕೊಡವನು ಅಲ್ಲ, ಬಡ್ಡಿ ತಿನ್ನವನು ಅಲ್ಲ. ಏನೋ ಬಹಳ ದಿವಸದ ಪರಿಚಯ ಅಂತೇಳಿ ಸಹಾಯಕ್ಕಿರ್ಲಿ ಅಂತೇಳಿ ಕೊಟ್ಟಾನ. ಅದನ್ನ ನಾವು ದುರುಪಯೋಗ ಮಾಡ್ಕೊಳ್ಳೋದು ಚಲೋ ಅಲ್ಲ ನೋಡು. ಬಾಯ್ ಬಿಟ್ಟು ಕೇಳಕ ನಾ ಯಾಕಂತೀರಿ ನೋಡು, ಎಲ್ಲಾ ಗೊತ್ತಿದ್ದಾರ ಚೆನ್ನಾಗ್ ಮಾತಾಡ್ತೀರಿ. ಅಲ್ಲಿ ನಿನಗೆ ಬುದ್ಧಿ ರೈತಿಲ್ಲ ಅಂತೀನ. ಹೊಲ ಬಿತ್ತಕ್ಕೂ ಸಾಲ ಮಾಡಿದ್ವಿ, ಹುಡುಗಿಗೆ ಸಾಲಿಗೆ ಬೇಕಂತನೂ ಸಾಲ ಮಾಡಿದ್ವಿ. ಸಾಲದಕ್ಕೆ ನೀ ಬಂಗಾರ ಬೇಕಂತ ಹಠ ಹಿಡಿದು ಕುಂತಿ, ಅದಕ್ಕೂ ಸಾಲ ಮಾಡಿ ಬಂಗಾರ ತಗೊಂಡಿ. ಇನ್ನು ಹಿಂಗ ಕೇಳ್ಕೊಂತ ಹೋಗೋದು ಚಲೋ ಅಂತೈತಿ? ಸಾಲಾರ ಆಗ್ಲಿ ಏನಾರ ಆಗ್ಲಿ, ನಮಗೂ 4 ಮಂದಿ ಚಂದ ಇರ್ಬೇಕಂತೇಳಿ ಅನ್ಸಂಗಿಲ್ಲನೆ? 4 ಮಂದಿ ನೋಡಿ ಜೀವನ ಮಾಡಿದ್ರೆ ಇದ್ದಿದ್ದೆಲ್ಲ ಮಾರ್ಕೊಂಡು ಹೋಗ್ಬೇಕಾಕತಿ. ಇದ್ದಿದ್ರಾಗ ಸುದ್ದ ಮಾಡ್ಕೊಂಡು 4 ಗಾಡಿ ನಡಬರ್ಕ ತಿಳ್ಕೊಂಡು ಬದುಕಿದ್ರೆ ಅದಕ್ಕೆ ಬದುಕಂತಾರ. ಸಾಕ್ ಸುಮ್ ಕುಂದ್ರಿನ, ನಿಮ್ಮಂಗ ಯಾವ ಸತ್ಯದಿಂದ ಬದುಕ್ತಾರೀಗ? ನೋಡೋ, ಸತ್ಯನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಸಂಸಾರ ಅಂದ್ರೆ ಸತ್ಯದಿಂದ ಬದುಕಬೇಕಾಕತಿ. ಏನಮ್ಮ, ನಿನಗೆ ಸಾಲಿಗೆ ಏನಾರ ರೊಕ್ಕ ಬೇಕಾಗತ್ತೆ? ನನ್ ಮುಂದೆ ಹೇಳ್ತಿದ್ದಲ್ಲ, ನಾ ಹೇಳಿದ್ರೆ ನಿಮ್ಮ ಅಪ್ಪಗ ಸುಳ್ಳು ಅನಿಸ್ತೈತಿ.
ನೀನ ತಟ್ಟಿಗೆ ಹೇಳ. ಅಪ್ಪ ನಮ್ ಫ್ರೆಂಡ್ಸ್ ಎಲ್ಲ ಕಂಪ್ಯೂಟರ್ ಸೈನ್ಸ್ ಮಾಡ್ಯಾರ, ನಾನು ಮಾಡ್ತೀನಪ್ಪ. ಮಾಡುವ, ನೀ ಓದು ಪುರ್ತಕ ಅದೇನ್ ಮಾಡ್ಬೇಕಂತಿ ಮಾಡ. ಅಪ್ಪ ಅದಕ್ಕ ರೊಕ್ಕ ಬಾಳ ಹತ್ತೈತಿ. ನಾ ಅವನ್ ಮುಂದ್ ಅದನ್ನ ಹೇಳಿನಿ, ಅದಕ್ಕ ನೀನು ಒದ್ರಾಡತ್ತ. ಅಂದ್ರ ನೀ ಇನ್ನ ಈಗ ಅಂದೆಲ್ಲ ಅದು ಕಲಿಯಾಕು ರೊಕ್ಕ ಬಾಳ ಹತ್ತೈತೇನವ? ಹ್ಞೂ ಅಪ್ಪ, ಅದಕ್ ರೊಕ್ಕ ಬಾಳ ಖರ್ಚ್ ಆಕೈತಿ. ನಾವ್ ಕಲ್ತೀವಿ ಅಂದ್ರ ಮುಂದ್ ಏನ್ರ ಹೆಲ್ಪ್ ಆಕೈತಿ ನಮಗ್. ಮಕ್ಕಳು ಕಲ್ತು ಮುಂದೆ ತಂದೆ ತಾಯಿಗೆ ಆಸರ ಆಗ್ತಾರಂತ ನಾವ ಇಷ್ಟೆಲ್ಲ ಖರ್ಚು ಮಾಡಿ ಕಲ್ಸೋದು. ಎಲ್ ಬಿಡು, ಎಷ್ಟರ ಖರ್ಚು ಆಕೈತಿ ಅದಕ್ಕ? ಅದ್ ಬಾಳ ಐತಪ್ಪ. ಸ್ಟಾರ್ಟಿಂಗ್ ಅಂದ್ರೂ ಒಂದ್ 50,000 ಕಟ್ಬೇಕಪ್ಪ. ವರ್ಷ ಪೂರ್ತಿ ಹೊಲದಾಗ ದುಡಿದ್ರು 50,000 ಕಂಡಿಲ್ಲವ ನಾವು. ಅಂದಾಗ ಈ ಸಾಲಿ ಸಂಬಂಧ 50,000 ಖರ್ಚು ಮಾಡೋದು ಚಲೋ ಅನಿಸ್ತೈತಿ? ಇಷ್ಟು ದಿವ್ಸ ಕಲ್ಸಿ ಇನ್ ಮುಂದ್ ನಾ ಹೇಳಿದ್ ಕಲ್ಸ್ಲಿಕ್ಕಂದ್ರ ಇಷ್ಟು ದಿವ್ಸ ಎಲ್ಲ ಕಲ್ಸಿದ್ ವೇಸ್ಟ್ ಆಕೈತ್ ನೋಡ್. ನಾನು ನೀನ್ ಹೇಳಿದ್ರೆ ನಿಮ್ಮ ಅಪ್ಪಗ ಆಟ ತಗಂಗಿಲ್ಲ. 10 ರೂಪಾಯಿ ಖರ್ಚು ಮಾಡಾಕ ನಾ ಯಾಕಂತಾನ? ಮನಿ ಸಂಸಾರ ಜಕ್ಕೊಂಡ್ ಹೋಗುದ ಸಾಕಾಗಿರ್ತೈತಿ. ಅಂತದ್ರಾಗ ಈಕೆ 10 ರೂಪಾಯಿ 20 ರೂಪಾಯಿ 1000 ರೂಪಾಯಿ ಕೇಳಾಕತ್ತಿಲ್ಲ. ಸಾಲಿ ಕಟ್ಟಾಕ 50,000 ಕೇಳಾಕತ್ತಾಳ. ಅವ್ರು ಸಾಲ ಕೇಳಿದ್ದಲ್ಲ ಈಕಿ ಕೇಳಿರ್ಬೇಕಲ್ಲ. ಅಲ್ಲ ನಮ್ಮ ಮಕ್ಳು ಸಾಲಿ ಕಳಿಬಾರ್ದನೆ. ಸಾಲ ಕಣ್ ಮುಂದೆ ಇಟ್ಕೊಂಡು ಆಕಿನ ಸಾಲಿ ಕಲ್ಸೋಣ ಅಂತೀಯಲ್ಲ, ಆಯ್ತು ನೀ ಹೇಳ್ದಂಗ ಸಾಲಿ ಕಲ್ಸೋನು. ಆದ್ರ ಈ ಸಾಲ ತೀರ್ಸೋದು ಹೆಂಗ? ಸಾಲ ಕೊಟ್ಟೋರ್ ಮುಂದೆ ನಮ್ ತ್ರಾಸ ಹೇಳ್ಕೊಂಡ್ರ ಆತ. ಸ್ವಲ್ಪ ಸಾಲ ಕಡಿಮೆ ತಗೊಂತಾರ. ತ್ರಾಸ ಐತಿ ಅಂತ ಸಾಲ ಮಾಡಿರ್ತೀವಲ್ಲ, ಮತ್ತ ಅವ್ರ ಮುಂದ ತ್ರಾಸ ಹೇಳ್ಕೊಂಡು ನೆಳ್ಳಾಡೋದು ಯಾಕೆ? ಅಲ್ಲ, ಅದ್ರ ಬದ್ಲಿ ಸಾಲ ಮಾಡೋದ ಕೈ ಬಿಟ್ಬಿಟ್ರೆ? ನಿಮ್ಮಪ್ಪಗ ಸಂಚನ ಹೇಳಿದ್ರು ಬುದ್ಧಿ ಬರಂಗಿಲ್ಲ. ಎದ್ದ ಬಾ, ನಾವ ಹೋಗಿ ಮಾತಾಡ್ಕೊಂಡ್ ಬರುನು. ಅಲ್ಲ, ಸಾಲ ಮಾಡೋದು ಬೇಡ ಅನ್ಸ್ತೈತೆ. ಧರ್ಮನ್ ಸಾಲ ಎಷ್ಟದ ಮಾಡ್ಯಾನ ಗೊತ್ತೈತೇನ? ಹೊಲಕ್ಕಾಗ್ಲಿ ಹುಡುಗಿ ಸಾಲಿ ಆಗ್ಲಿ ಕಂಡಪ್ಟಿ ಸಾಲ ಮಾಡ್ಯಾನ. ಅದ ತೀರ್ಸೋದ್ ನಿಲ್ಲಿಲ್ಲ. ಅಂತದ್ರಾಗ ಮತ್ತೆ ಸಾಲ ಬೇಕಂತ ಬಂದಿಲ್ಲ. ಸ್ವಲ್ಪ ಧರ್ಮನ್ ಕೂಡ ಮಾತಾಡ್ಕೊಂಡ ವಿಚಾರ ಮಾಡಿದ್ರೆ ಚಲೋ ಆಗ್ತದ. ಎಷ್ಟ್ ಹೇಳಿದ್ರು ಹುಡುಗಿ ಸಾಲಿ ಬಗ್ಗೆ ಒಟ್ಟ ವಿಚಾರ ಮಾಡೋಲಾಗ್ಯಾರಿ. ನೀವ ಸ್ವಲ್ಪ ಕರೆ ತೋರಲ್ಲ. ಧರ್ಮನ್ನ ಎಂತ ಮನುಷ್ಯ ನಮಗ್ ಗೊತ್ತೈತಿ. ಅವ್ನ ಮುಂದ್ ನಾವ್ ಸಣ್ಣವ್ರ. ಆ ಮನುಷ್ಯ ನಮ್ಮ ಅಪ್ಪಗಳ ಕಾಲೇ ಮಾತಿನಿಂದ ಗುಣದಿಂದ ಒಳ್ಳೆ ರೀತಿಯಿಂದ ಬಂದಾನ. ಅವನ ಗುಣ ನೋಡಿ ನಾ ಸ್ವಲ್ಪ ಆಸರಾಗಿದ್ದೆ. ಅದ ಇನ್ನಾವ ತೀರ್ಸಿಲ್ಲ. ನಮ್ಗೇನು ಬಡ್ಡಿ ಬೇಡ ಏನ್ ಬೇಡ. ಆದ್ರ ಈಗ ಹೊಳ್ ನೀವು ಸಾಲ ಮಾಡೋದು ವಾಜ್ ಅನಿಸ್ತೈತಿ ನೋಡ್ರಿ. ಕಂಪ್ಯೂಟರ್ ಸೈನ್ಸ್ ಮಾಡ್ಬೇಕಂತ ಹೇಳಿದ್ರಿ. ನಮ್ಮಪ್ಪ ಏನು ಕೇಳವಲ್ಲ, ನೀವ ಹೆಲ್ಪ್ ಮಾಡ್ರಿ. ನೀ ಏನ್ ಹೇಳಾಕತ್ತಿ ಅಂತ ನಂಗೆ ತಿಳಿವಲ್ದವ. ಯಾಕಂದ್ರೆ ನಾವು ನಿಮ್ಮಟ್ಟು ಓದಿದವ್ರು ಅಲ್ಲ. ನಿಮ್ಮ ಅಪ್ಪನ ಜೊತೆ ಸ್ವಲ್ಪ ಮಾತಾಡ್ತೀನಿ. ನಿಮ್ಮ ಅಪ್ಪ ಹಂಗತ್ತಾನ ಹಂಗ ಓದ್ಸೋದು ದೊಡ್ಡದಲ್ಲ, ಮುಂದೆ ಸಾಲ ತೀರ್ಸೋದು ನಿಮ್ಮ ಅಪ್ಪನ ಕುತ್ತಿಗೆ ಬರ್ತೈತೆ. ಅದಕ್ಕೆ ನಾ ಹೇಳೋದು. ನೀವೇನಾರ ಉಪಕಾರ ಮಾಡ್ತೀರಿ ಅಂತ ಹೇಳಿ ಇಲ್ಲಿ ತನ ಬಂದೀವ್ರಿ. ನೀವ್ ನೋಡಿದ್ರ ಹಿಂಗ ಅನ್ನಕತ್ತೀರಿ. ನೀವ ಅದ ಏನಿಲ್ವಾ, ಧರ್ಮನ ಜೊತೆ ಮಾತಾಡ್ತೀನಿ. ಧರ್ಮನ್ ಹೆಂಗಂತಾನ ಹಂಗ. ಇನ್ನ ತಕ್ಕ ನಾವು ಹೆಣ್ಮಕ್ಳ ಜೊತೆ ರೊಕ್ಕದ ಯಾರು ಮಾತಾಡಿಲ್ಲ. ನಾ ಸಾಲ ಕೊಡಕಂತ್ರು ಒಲ್ಲಿ ಅನ್ನೋದಿಲ್ಲ. ಆದ್ರೆ ಎಷ್ಟಂತ ಸಾಲ ಮಾಡೋರಿ? ನಾ ಮೊದಲ ನಿಮ್ ಸಾಲ ಎಷ್ಟೈತಿ ಗೊತ್ತೈತ್ಲ? ಹೋಗ್ಲಿ, ಅದ್ ಹೆಂಗ್ರ ತೀರ್ಸೋರ್ ಅಂದೆ. ನಾ ಬ್ಯಾಡ ಅಂದ್ರು ಹೆಣ್ಮಕ್ಳ ನನ್ನ ಮಾತ ಕೇಳವಲ್ಲರಿ. ಅವ್ರಿಗೆ ಸಾಲಿ ಸಂಬಂಧ ಇಷ್ಟ ರಗಳೆ ಹೆಚ್ಕೊಂಡ್ ಕುಂತಾರ. ಏನ್ ಮಾಡ್ಲಿ ಹೇಳ್ರಿ? ಧರ್ಮನ ಕಂಡವ್ರು ನೋಡಿ ಮಗಳು ಸಾಲಿ ಕಲ್ಸಕ್ ಹೋಗ್ಬೇಡ. ನಾಳೆ ಇದ್ದಿದ್ದೆಲ್ಲ ಕಳ್ಕೊಂಡ್ ಕುಂದ್ರಬೇಕಾಗತ್ತ. ಅಲ್ಲ, ಇಷ್ಟೆಲ್ಲ ಸಾಲಿ ಕಲಿಸಿ ನಾಳೆ ನೌಕರಿ ಟೈಮ್ ಕೂಡ ಆಗ್ಬೇಕಾಕವು. ಬರೀ ಸಾಲ್ನಾಗ ಬದುಕಾಕತ್ತೆ ಅಂದ್ರ ಸ್ವಂತ ನೆಮ್ಮದಿಯಿಂದ ಯಾವಾಗ ಬದುಕೋದಾಗೈತಿ ನಿನಗ? ಸ್ವಲ್ಪ ನಮ್ಮ ಮನೆಯಾಕಿ ಆತರ ಬುದ್ಧಿ ಹಾಕ್ಯದಳ್ರಿ. ನಾವ್ ಏನಾರ ಮಾತಾಡಿದ್ರೆ ಏನಾರ ತಿಳ್ಕೊಂತಾಳ, ಏನಾರ ಮಾತಾಡ್ತಾಳ. ಮಗಳ ಸಾಲಿ ಸಂಬಂಧ ಗಂಡ ಎಂತಿ ಜಗಳಾಡೋದು ಬಾಯ್ ಮಾಡೋದು ಚಲೋ ಅಲ್ಲ. ಅಲ್ಲ, ನಾನೇನು ಬಡ್ಡಿ ಬೇಡ ಏನ್ ಬೇಡ, ರೊಕ್ಕ ತಗೋ. ಆದ್ರೆ ಇವತ್ತಲ್ಲ ನಾಳೆ ಅವ್ರನ್ನೆಲ್ಲ ತೀರಿಸ್ತೀನಿ ಅನ್ನೋ ಧೈರ್ಯನಾಗೈತೆ. ನೀವ ನೋಡಕತ್ತೀರಿ, ಹೊಲ ಅಂತೂ ಬಿತ್ತೈತಿ, ಮಳಿ ಇಲ್ಲ, ಗಾಳಿ ಓದಾಕತ್ತೈತಿ. ಇನ್ನ ಯಾ ಧೈರ್ಯದ ಮೇಲೆ ರೊಕ್ಕ ಕೊಡ್ತೀನಂತ ನಾ ಮಾತು ಕೊಡ್ಲಿರಿ? ಹಿಂಗಂತಿನ ತಪ್ಪು ತಿಳ್ಕೊಕ್ ಹೋಗ್ಬೇಡ. ಸಾಲ ಸಿಗ್ತೈತನ ಯಾರಾದ್ರೂ ಕೈ ಚಾಚವ್ರ ಇದ್ರು ಕೈ ಚಾಚ್ತಾರ, ಇರ್ಲಿಕ್ಕೂ ಕೈ ಚಾಚ್ತಾರ. ಆದ್ರೆ ತೀರ್ಸು ಮುಂದ ನಿನ್ನ ಕುತ್ತಿಗೆ ಬರ್ತೈತಿ. ನಾವು ಅಂತ ಮಂದಿ ಅಲ್ಲ. ಆದ್ರೆ ನಾಳೆ ಕೊಡಾಗಿದ್ದ ಮನಸ್ಸ ಸಾಲ ತೀರ್ಸಾಗಿರೋದಿಲ್ಲ. ಅದ ಹತ್ತೈತ್ರಿ ನಮಗೂ. ಅಲ್ಲ, ನೀವು ನಮ್ಮ ಹೆಣ್ಮಕ್ಳ ಮಾತು ಮಾತ್ರ ಮನ್ಸಿಗೆ ಹಚ್ಕೋಬೇಡ್ರಿ. ನಾ ಹುಡುಗಿ ಸಾಲಿದು ಏನಾರ ಮಾಡ್ತೀನಿ ಹೇಳ್ರಿ.
ವಿಚಾರ ಮಾಡಿ ಧರ್ಮನ. ಹಂಗ ರೊಕ್ಕ ಬೇಕಂದ್ರ ಮನಿ ಕಡೆ ಬಾ. ಕೊಟ್ಟ ಸಾಲನ ಕೇಳಾರ್ದ ಮನುಷ್ಯ ಏನಾರು ರೊಕ್ಕ ಬೇಕಾದ್ರೆ ಮನೆ ಕಡೆ ಬಾ ಅಂತಾನ. ಸಾಹುಕಾರನ ಮನಸ್ಸು ಅದೆಷ್ಟು ವಿಶಾಲ ಐತಿ. ನೋಡ್ರ ಧರ್ಮಣ್ಣನ ಹೆಂಡತಿ ರೊಕ್ಕ ಬಂದಿದಾರನ್ರಿ? ಹೌದಪ್ಪ. ಅಲ್ಲ ಅವ್ರು ಏನ್ ಸಾಲ ತೀರಿಸ್ತಾರ ತೋರಿ ರೊಕ್ಕ ಕೊಡ್ತೀರಿ ನೀವು? ಧರ್ಮನ್ ನೋಡಿದ್ರ ರೊಕ್ಕ ಕೊಡ್ಬೇಕನ್ನಿಸ್ತೈತಿ. ಆದ್ರ ಮೊದಲೇ ಎಷ್ಟೋ ಸಾಲ ಮಾಡ್ಯಾನ. ಅದು ಅಲ್ದ ಹುಡುಗಿ ಸಾಲ ಇತ್ತ. ಆ ಹುಡುಗಿ ಸಾಲಿ ನೋಡಿದ್ರ ರೊಕ್ಕ ಕೊಡ್ಲೋ ಬೇಡ ಅನ್ಸತೈತಿ. ಇನ್ನ ಅವರು ವಿಚಾರ ಮಾಡಿ ಬೇಡಿದ್ರೆ ಕೊಡಾಕ್ ಬರ್ತೈತಿ. ಆದ್ರ ಹೊಳ್ಳಿ ಹೆಂಗ್ ತೀರಿಸ್ತಾನ ಅನ್ನೋದ ಡೌಟ್ ನಮಗ. ಅದೇ ಹೇಳತ್ತೀನ್ರಿ ಗೌಡ್ರ ನಾನು. ಆ ಧರ್ಮಣ್ಣ ಬಾಯ್ಸತ್ತ ಹೋದಾನ. ಅವ್ನ ಹೆಂಡತಿ ಮಾತು ಕೇಳಿ ಅವ್ರಿಗೆ ಸಾಲ ಕೊಟ್ರಿ, ನಾಳೆ ಅವ್ರಿಗೆ ಒಳಕ್ ಬಿದ್ರಂದ್ರ ನಾಳೆ ನಿಮಗೆ ಎಲ್ಲ ಕೆಟ್ಟ ಹೆಸರ. ಅಣ್ಣ ಹುಡುಗಿ ಸಾಲಿಂತಿ ಕೊಡು ಕಲೀಲಿ. ಕೊಡ್ಬೋದು, ಹುಡುಗಿ ಸಾಲಿನೂ ಕಲಿಬಹುದು. ಈಗ ಸಾಲಿ ಕೊಡ್ತೀವಿ, ನಾಳೆ ನೌಕರಿ ಏನ್ ಮಾಡ್ತಾಳ? ಗೌಡ್ರ ಹೆಣ್ಮಗಳು ಮಂದಿ ನೋಡಿ ಜೀವನ ಮಾಡತ್ತಾರ. ಕಂಡವ್ರು ನೋಡಿ ಬಾಳೆ ಮಾಡಿದ್ರ ಅದು ಎಂದೂ ದಂಡಿಗೆ ಹತ್ತೋದಲ್ಲ. ನೀವು ರೊಕ್ಕ ಕೊಡದ ಬಂದ್ ಮಾಡ್ರಿ, ಅವ್ರಿಗೆ ತಾನೇ ಬುದ್ಧಿ ಬರ್ತೈತಿ. ಬರಬ್ಬರಿ ಮಾತು ಹೇಳಿದ್ವಿ ನೋಡು. ಕೆಟ್ಟಾದ್ರ ಹೆಣ್ಮಗಳಿಗೆ ನಾ ಕೆಟ್ಟಾಗ್ಲಿ. ಧರ್ಮನ ಜೀವನ್ಯಾಗ ಸಂಸಾರದಾಗ ಆಟ ಆಡೋದು ಬೇಡ. ಬಾಯಿ ಸತ್ತು ಮನುಷ್ಯ. ಮೊದಲ ಮಳಿ ಇಲ್ಲ ಬೆಳಿ ಇಲ್ಲ. ಹೊಳಿ ಕೇಳಾಕ ನನಗೂ ಮನ್ಸ ಬರವಲ್ದು. ಅಂತದ್ರಾಗ ಇನ್ನಷ್ಟು ರೊಕ್ಕ ಸಿಟ್ಟೆ ಅಂದ್ರ ಅವ ಕೊಟ್ಟ ಮಾತು ನಂಗೆ ತಪ್ಪು ಮನುಷ್ಯ ಅಲ್ಲ. ಅವನ ಕುತ್ತಿಗೆ ಮೇಲೆ ಅವಾಗ ಕಾಲಿಟ್ಟಂಗ ಆಕೈತಿ. ಏನ್ ಮಾಡ್ತಾರ ವಿಚಾರ ಮಾಡ್ಲಿ ಮೊದಲ. ಅಣ್ಣ ನನ್ನ ಜೊತೆ ಕೆಲಸ ಅದ, ನಾನು ನಡೀತೀನಿ. ಗೌಡ್ರ ಹಿಂಗತಿನ ತಪ್ಪು ತಿಳ್ಕೊಬರ್ರಿ. ನಿಮ್ಮ ತಮ್ಮನ ಸ್ವಲ್ಪ ಮೇಟಿಗೆ ಹತ್ತಿರಿ. ಯಾಕಂದ್ರ ದಿನಗಳಿಗೆ ಮಗಿಲ್ನಂಗಿಲ್ಲ. ಉಂಡು ಖಾಲಿ ಅಡ್ಡಾಡಕತ್ತಾನ. ಯಾಕೋ ನನ್ನ ತಮ್ಮ ಹಾದಿ ಬಿಡಾಕತ್ತಾನ ಅನ್ಸಾಗತೈತಿ. ಎಲ್ರ ನಮ್ಮ ಪಕ್ಕಿ ಚಲೋ ಕನ್ಯಾದ್ರ ಸ್ವಲ್ಪ ನಮ್ಗೆ ತಿಳಿಸು, ಮದುವೆ ಮಾಡಿ ಮುಗಿಸ್ಬಿಡು. ಇನ್ನೊಂದ್ರಿ ಗೌಡ್ರ, ಹಿರಿ ಮಗ ಆಗಿ ನೀವೇ ಏನೋ ಸಂಸಾರ ಕತ್ತಿಲ್ಲ. ಆಮೇಲೆ ನಿಮ್ ಮುಂದಿರ್ತ ಮತ್ತ ಅವಂಗ ಹೆಣ್ಣು ನೋಡ್ದ ಹೆಂಗ್ರಿ? ನಮ್ಮಪ್ಪ ಸಾಯುವಾಗ ಊರ್ ಕೂರ ಕೂಡಿತ್ತ. ಮನಿ ಮರ್ಯಾದಿ ಎಲ್ಲ ಆಸ್ತಿ ನೀನ ನೋಡ್ಕೊಂಡು ಹೋಗಪ್ಪ ಅಂದಾನ. ಅದು ಒಂದ ನನ್ನ ತಲೆಯಾಗ ಉಳ್ದೈತಿ. ಅದೆಲ್ಲ ಇರಲ್ರಿ ಗೌಡ್ರ. ನೀವ್ ಒಟ್ಟು ಮದುವೆ ಆದ್ರಿ ನಿಮ್ ತಮ್ಮಂದ ಟಾತು ಅಂದ್ರ ನಿಮ್ ಮನಿ ಏನೋ ಏರ್ತೈತ್ರಿ. ನಿನ್ನ ಮಾತಿನಂಗ ಆಗ್ಲಿ. ನಮ್ಮ ಮನಿ ಏರ್ತೈತಿ ಅಂದ್ರ ನನಗ ನನ್ನ ತಮ್ಮ ಕೂಡಿಯ ಕನ್ಯಾ ನೋಡ್ಬಿಡು. ಮಾಡೋಣ 10 ಊರ್ ಮಂದಿ ನಿಂತು ನೋಡಂಗ ಮದುವೆ ಮಾಡ್ಬಿಡೋಣ. ನೀವ್ ಇಷ್ಟ ಹೇಳಿದ್ರೆ ಸಾಕ್ರಿ ಗೌಡ್ರ, ಅದ್ರ ಕಾಳಜಿ ಬಿಡ್ರಿ. ಆಮೇಲೆ ಧರ್ಮಣ್ಣಂದಟ್ಟ ಸ್ವಲ್ಪ ವಿಚಾರ ಮಾಡಿ ವ್ಯವಹಾರ ಮಾಡ್ರಿ. ಆಯ್ತು, ನಾ ನಡಿತೀನಿ. ರೊಕ್ಕದ ವಿಷಯ ಎಲ್ಲ ನಮ್ಮ ಅಣ್ಣ ಗೊತ್ತು. ನಿಮ್ ಹುಡುಗಿ ಸಾಲಿ ಕಲಿತಾವತ್ತಲ್ರಿ, ಅದಕ್ಕೆ ನಾ ರೊಕ್ಕ ಕೊಡತ್ತೀನಿ. ಚಂದ ಕಲಿಸ್ರಿ ಸಾಲಿಕಿ. ಭಾಳ ದೊಡ್ಡ ಉಪಕಾರ ಮಾಡಿದ್ ನೋಡ್ರಿ. ಹುಡುಗಿ ಸಾಲಿ ಹೆಂಗ್ ಕಳಿಸ್ಬೇಕನ್ನೋ ವಿಚಾರ ಇತ್ತು ನಂಗ. ಏನು ವಿಚಾರ ಮಾಡಬೇಡ್ರಿ, ನಾ ಇರ್ತೇನ್ರಿ. ಮತ್ ನಾ ರೊಕ್ಕ ಕೊಟ್ಟ ವಿಷಯ ನಮ್ಮ ಅಣ್ಣಗೆ ಹೇಳ್ಬೇಡ್ರಿ. ರೊಕ್ಕ ಕೊಡೋ ವಿಷಯ ಗೌಡ್ರಿಗೆ ಹೇಳಿಕಂತಂದ್ರ ನಾಳೆ ಏನ್ರ ಎಷ್ಟು ಕಮ್ಮಿ ಆಗತ್ತೆ ನೋಡ್ರಿ. ಮೊದಲೇ ಇವರಪ್ಪ ಸಾಲಿನಾಗ ಸಾಯಕತ್ತಾನ. ಇದಿಷ್ಟು ರೊಕ್ಕ ನಾ ಖುಷಿಲೇ ಕೊಟ್ಟಿನ ತಿಳ್ಕೊಂಡ್ಬಿಡ್ರಿ. ಎಂತ ದೊಡ್ಡ ಗುಣ ಐತ್ರಿ ನಿಮ್ ಕಡೆ. ನಾ ಸಾಯಿತನ ನಿಮ್ ಉಪಕಾರ ನಾ ಮರೆಯಂಗಿಲ್ರಿ. ನಾ ರೊಕ್ಕ ಕೊಡಕ್ತಿದ್ದು ನಿಮ್ ಮಗಳ ಸಾಲಿ ಸಂಬಂಧ ರೀ. ಮತ್ತ ನಿಮ್ ಮಗಳ ಮುಖ ನೋಡ್ರಿ. ನಿಮ್ಗ ಪುಣ್ಯ ಆತಿಲ್ರಿ. ನಾವ್ ಬರ್ತೇವ್ರಿ. ಬಾರ್ವಾ. ಇದು ರೀ ಮತ್ತ ರೊಕ್ಕ ಕಡಿಮೆ ಬಿದ್ದು ಅಂದ್ರಿ ನೀವ್ಯಾಗ ಬರ್ಬೇಕಿರಿ? ನಿಮ್ ಮಗಳ ಕೊಟ್ಟು ಕಳಿಸ್ರಿ, ನಾ ಕೊಟ್ಟು ಕಳಿಸ್ತೇನೆ. ಏನೋಣ ಆ ಹುಡುಗಿ ಕಳೆದ್ರ 50 ರೂಪಾಯಿ ಕೊಡ್ತಿ, ನನಗ್ ಕಳೆದ್ರ 10 ರೂಪಾಯಿ ಕೊಡಲ್ಲ. ನಿಮ್ದೆಲ್ಲಾ ಖರ್ಚು ನಾನು ನೋಡ್ಕೋತೀನಿ. ಆ ಹುಡುಗಿ ಬಲ್ಲಿ ಒಂದೇನೋ ವಿಶೇಷ ಅದಲ್ಲಿ ಅಂದ್ರ ಆ ಹುಡುಗಿ ಈ ವಿಷಯ ನನಗೆ ಅಷ್ಟ ಗೊತ್ತಿರ್ಬೇಕಾ ಏನ್ ಹೇಳ್ತೀನಿ? ಮಾವನ್ ಮಾತಿಗೆ ನಿಂಗೆ ಇದಿರಿದ್ರು ಆದಿಂದ್ರ ನಾಳೆ ಎಲ್ಲ ಭಾಳ ಜಡ ಬರ್ತೈತಿ. ಅಲ್ಲ ಜಗತ್ನಾಗ ಯಾರು ಸಾಲಿನೇ ಕಲಿಸಿಲ್ಲ ಮಕ್ಕಳಿಗೆ. ಏನ್ ನೀವು ಒಬ್ಬಕಿನೇ ಕಲಿಸ್ದಂಗೆ ಮಾಡ್ತಿಲ್ಲ. ಇಟ್ಟು ಖರ್ಚು ಮಾಡಿ ಕಲ್ಸ್ ಕೂತ್ಕೋತ್ರಿ ಅಂದ್ರ ನಾಳೆ ಇದ್ದಿದ್ದೆಲ್ಲ ಮಾರ್ಕೊಂಡ್ ತಿನ್ಬೇಕಾಕದ. ಸಾಬು, ನಾ ಏನ್ರ ಇದ್ದಿದ್ದೆಲ್ಲ ಮಾರಿ ಮಗಳ ಸಾಲಿ ಕಳ್ಸಂತ ಏನೋ ಅನ್ನಕತ್ತಿಲ್ಲ. ಗೌಡ್ರ ಬಳಿ ಸಾಲ ತಗದ್ ಮಗಳ ಸಾಲಿ ಕಳ್ಸಂತ ಅನ್ನಕತ್ತೀನಿ. ಅಲ್ಲಿ ಇದ್ರಾಗ ಏನ್ ತಪ್ಪೈತಿ? ಅಲ್ಲ ಮೊದಲೇ ಕುತ್ತಿಗೆ ಬರೋ ಮಟ್ಟ ಸಾಲ ಐತಿ ಅಂತಂದ್ರ ಮತ್ತ ಸಾಲ ಮಾಡ್ಯಾಕಿನ್ ಸಾಲಿ ಕಲಿಸ್ತೀನಿ ಅಲ್ಲ. ನಿನ್ ಬುದ್ಧಿ ಐತಿಲ್ಲ, ತಲಿ ಗಟ್ಟದ ಹೇಳಿ ಗಾಡಿ ಗುದ್ದಬಾರ್ದು.
ಹಡ್ದವ್ರಿಗೆ ಮಕ್ಕಳನ್ನ ಮುಂದ್ ತರ್ಬೇಕಂತ ಅನ್ನೋದು ಆಸೆ ಇರ್ತೈತಿ. ಆದ್ರೆ ನಿಮ್ ಮಾವಗ ಅದ್ರ ಚಿಂತೆ ಏನಿಲ್ಲ. ಮಂದಿ ಮಕ್ಕಳು ನೋಡಲ್ಲಿ ಹೆಂಗೆಲ್ಲ ಉದ್ದಾರ ಆಗ್ಯಾರ ಅಂತೇಳಿ. ಅಕ್ಕ ಮಂದಿ ನೋಡಿ ಬಾಳೆ ಮಾಡ್ಲಕ್ ಆಗಲ್ಲ. ಮಕ್ಕಳು ಕಲಿದಿದ್ರು ಎಲ್ಲಿಯಾದ್ರೂ ಕಲಿತಾರ. ಇಟ್ಟು ಸಾಲ ಮಾಡಿ ಕಲಿಸ್ಬೇಕತ್ತೇನಿಲ್ಲ. ಮೊದಲ ನಿನ್ ಮನಿ ಪರಿಸ್ಥಿತಿ ಅನ್ನೋದನ್ನು ತಿಳ್ಕೊಂಡ ನೀ ವಿಚಾರ ಮಾಡ. ನಮ್ಮ ಮನಿ ಪರಿಸ್ಥಿತಿ ಎಷ್ಟೊಂದೇನ್ ಕೆಟ್ಟಿಲ್ಲಪ್ಪ. ನಿಮ್ಮ ಹಿಂಗ್ ಮಾಡ್ ಕುಂತಾನ. ಅಲ್ಲ ಒಳಕಷ್ಟು ಖರ್ಚು ಮಾಡುವಂತದ್ದು ಅರ್ಕತ್ತೆ ಏನಿತ್ತು ನಿಮ್ಗ? ಏವ ಒಕ್ಕಲ್ತನ ಮಾಡೋನ್ ಹೆಂತಾಗಿ ನೀ ಮಾತಾಡೋ ಮಾತಾ ಇದು? ಹೊಲಕ್ ಖರ್ಚು ಮಾಡಿದ ಯಾಕೆ ನೀನ್ ಕಣ್ಣ ಕೂತದಲ್ಲ? ಅಲ್ಲ ಹೊಲಕ್ಕೆ ಎಷ್ಟು ಖರ್ಚು ಮಾಡೋದು ಅದು ಬೆಳೆದು ಬರ್ತೈತಿ. ಭೂಮಿ ತಾಯಿ ಎಂದೂ ಮೋಸ ಮಾಡಲ್ಲ. ಆದ್ರೆ ನೀ ಮಂದಿ ಮಾತು ಕೇಳಿ ಮಂದಿನ ನೋಡಿ ನೀ ಮಕ್ಕಳಿಗೆ ಸಾಲ ಮಾಡಿ ಸಾಲ ಕಲಿಸ್ತೇನಿತಿಯಲ್ಲ, ಇದು ನನ್ನ ಮನಸ್ಸಿಗೆ ಆಗಿ ಬರಾತಿಲ್ಲ. ನೀನೇ ವಿಚಾರ ಮಾಡಿ ನೋಡ. ಹಿಂಗ್ ಮಾತಾಡೋದು 4 ಮಂದಿ ರೈತರೇನ್ರಿ ಕೇಳಿದ್ರೆ ನೀನ್ ಎಷ್ಟು ಉಗುಳ್ತಾರ ಅಂತ ಹೇಳಿ. ನಿಮ್ ಮಾವ ಹಿಂಗನ್ನಂತೆ ಕಳ್ಸಿರ್ಬೇಕು, ಅದಕ್ಕ ನೀ ಬಂದಿ. ಗೊತ್ತಾಯ್ತಾ ನಾವ್ ಹೆಂಗಿರ್ಬೇಕಂತ ಅನ್ನೋದು. ನಡಿನಿ ಇನ್ನ. ನಾ ಹೇಳುದ್ ನಿನಗ ಕೆಟ್ಟದ್ ಅನಸ್ತಿರ್ಬೇಕಕ್ಕ. ಆದ್ರ ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡ. ನಾ ಹೇಳುದ ಮಾಮ ಹೇಳುದ ಎಲ್ಲ ನಿನ್ನ ಒಳ್ಳೇದಕ್ಕೆ. ಒಳ್ಳೇದ್ ಹೇಳಕ್ ಬರ್ನ. ನಿಮ್ ಅಣ್ಣನ ರೊಕ್ಕ ಕೊಡಕ ಹಿಂದೆ ಮುಂದೆ ನೋಡಕತ್ತಾನಂತಂದ್ರ ನೀವ್ ಎಲ್ಲಿಂದ ಕೊಡ್ತೀರಿ? ನಾ ರೊಕ್ಕ ಎಲ್ಲಿವರೆಗೆ ಕೊಡಲಕ್ಕ ಮಗಳು ಸಾಲಿ ಕಟ್ಟಾಗಿ ನಾ ಕೊಡ್ತೀನಿ. ಆದಷ್ಟು ಲಗುನ ನಿಮ್ ರೊಕ್ಕ ಹೊಳ್ ಕೊಡ್ತೀವ್ರಿ. ನನ್ ಮಗಳ ಸಾಲಿಗೆ ಸಹಾಯ ಮಾಡ್ರಿ. ಸಣ್ಣ ಗೌಡ ಈ ಧರ್ಮಣ್ಣನ ಹೆಂಡತಿ ಮಗಳು ಇಲ್ಲೇನ್ ಮಾಡತ್ತಾರ? ಸಂಜೆ ಭೇಟಿಯಾಗ್ರಿ, ರೊಕ್ಕ ತಂದು ಕೊಡ್ತೀನಿ. ಈಗ ಅವ್ರ ರೊಕ್ಕ ಕೊಡುದು ನಿಮ್ಮ ಅಪ್ಪಗೂ ಗೊತ್ತಾಗಬಾರ್ದು, ಆ ಗೌಡ್ರಿಗೂ ಗೊತ್ತಾಗಬಾರ್ದು. ಏನ ಯಾಕ್ರಿ ಗೌಡ್ರೆ ನಮ್ಮ ಅವ್ವನ್ ಬಿಟ್ಟು ನನ್ಗೆ ಒಬ್ಬಾಕಿಗೆ ಬಾ ಅಂದ್ರಿ? ಮತ್ತೇನ್ರ ರೊಕ್ಕ ಕಡಿಮೆ ಬಿದ್ದಾವನ? ಎಲ್ಲ ನಿಮ್ಮ ಅವ್ರ ಮುಂದೆ ಹೇಳ್ಕೊಳಕ್ ಆಗಲ್ಲ. ರೊಕ್ಕ ಕಡಿಮೆ ಬಿದ್ರೆ ಕೇಳು, ಕೊಡ್ತೀನಿ. ಬ್ಯಾಡ್ರಿ, ನೀವು ಮಾಡಿದ ಹೆಲ್ಪ್ ಸಾಕಷ್ಟು ಐತ್ರಿ. ಮತ್ತು ನಾ ಏನು ನೀನು ಹೆಲ್ಪ್ ಮಾಡೀನಿ, ಮತ್ತು ನೀನು ನನಗೆ ಹೆಲ್ಪ್ ಮಾಡಲ್ಲನ? ನಮ್ಮಿಂದ ಏನ್ ಹೆಲ್ಪ್ ರೀ ನಿಮಗೆ? ಮತ್ತ ಅದು ದೊಡ್ಡ ಮಕ್ಕಳದೀರಿ, ನಿಮ್ ಕೈ ಮುಗಿತು. ನಿಮಗೆ ಬರ್ತಾನೆ ಇದ್ದಿರ್ಬೋದು, ಆದ್ರೆ ನಿಮ್ಮ ಅಂದ ಚಂದಕ್ಕೆ ಬರ್ತಾನೆ ಅದರ. ನೀ ಇಷ್ಟು ನೀಚದೆ ಅಂತ ಅನ್ಕೋದ್ ನಿನ್ನ ನಮ್ಮ ಮನ್ಯಾಗ ಹೋಗಿ ಹೇಳ್ತೀನಿ. ಬೇಕಾ ಹಿಂಗ್ಯಾಕ್ ಸಪ್ ಮಾರಿ ಮಾಡ್ಕೊಂಡ್ ಕುಂತಿ? ಯಾವಾಗ ಗೌಡ್ರು ಕರ್ದಿದ್ರು ಹೋಗಿದ್ನಿ, ಅವ್ರ ನನ್ ಜೋಡ ಕೆಟ್ಟದಾಗ ನೋಡ್ಕೊಂಡ್ರವ. ಸಾಲ ಕೇಳಿದ್ರ 10 ರೂಪಾಯಿ ಸಾಲ ಕೊಡಂಗಿಲ್ಲ ಅಂತದ್ರಾಗ ನಿನ್ ಜೋಡಿ ಕೆಟ್ಟದ ನಡ್ಕೊಂಡ್ರ ಅವ್ರು? ಯಾಕ ಹುಡುಗಿ ಗೌಡ್ರ ಬೆಳೆ ಹೋಗಿದ್ಲಂತ. ಗೌಡ್ರು ಹುಡುಗಿ ಕಡೆ ಬಾಳ ಕೆಟ್ಟದಾಗ ನಡ್ಕೊಂಡ್ರಂತ್ರಿ. ಯಾರ ಬಗ್ಗೆ ಮಾತಾಡಕತ್ತಿ? ನಮಗೆ ಸಾಲ ಕೊಟ್ಟ ಗೌಡ್ರ ಬಗ್ಗೆ ಮಾತಾಡಕತ್ತಿ? ನಾಲ್ಗೆ ಸ್ವಲ್ಪ ಬಗೆ ಹಿಡಿದು ಮಾತಾಡ. ನಮ್ಮ ಮಗಳು ಸುಳ್ಳು ಹೇಳ್ತಂತ ಮಾಡ್ರಿ ನೀವು. ನನ್ನ ಮೇಲೆ ನನ್ನ ಮಗಳ ಮ್ಯಾಗ ಒಟ್ಟ ನಿಮ್ಗೆ ನಂಬಿಕೆ ಇಲ್ಲ, ಬರೀ ಕಂಡೋರ್ ಮ್ಯಾಗ ನಿಮ್ಗ ನಂಬಿಕೆ ಬಾಳ. ಏಯ್, ಆ ಗೌಡ್ರು ಸಣ್ಣಂದಿರ್ತ ನನ್ನ ಕೈಯಾಗ ಆಡಿ ಬೆಳೆದಾರ. ಅಂಥವ್ರ ಬಗ್ಗೆ ಮಾತಾಡ್ತಿದಿ ನೋಡು. ಅಂಥ ಒಳ್ಳೆ ಮನುಷ್ಯಾಗ ಮುಖಕ್ಕೆ ಮಸಿ ಬಳಿ ಮಾತಾಡ್ಬೇಡ ನೀನು. ಹೆಂಡತಿ ಸುಳ್ಳು ಹೇಳಕತ್ತ ಅಂತ ನಿಮ್ಗೆ ಅನ್ಸಿದ್ರ ಹೋಗಿ ಕೇಳ್ರಿ ನೀವ. ಹೆಂಡತಿ ಸುಳ್ಳು ಹೇಳಕತ್ತಿದ ಅಂತ ನಿಮ್ಗೆ ಅನ್ಸಿದ್ರ ಹೋಗಿ ಕೇಳ್ರಿ ನೀವು, ನಿಮ್ಗ ಗೊತ್ತಾಕೈತಲ್ಲ. ಗೌಡ್ರ, ನಾನು ಹೇಳ್ತಿ ನಿಮ್ಮ ಬಗ್ಗೆ ಹಿಂಗೆ ಅನ್ನಕತ್ತಿದ್ದೇಳ್ರಿ. ಏನಂತ? ಅಲ್ಲ, ನನ್ನ ಮಗಳ ಬಗ್ಗೆ ನೀವು ಹಂಗ್ಯಾಕೆ ನಡ್ಕೊಂಡ್ರಿ? ಧರ್ಮಣ್ಣ, ನಾ ನಿನ್ ಮುಂದ್ ಬಂದ್ ಅಂದಿನಲ್ಲ, ನಿನ್ ಹೆಂಡತಿ ಮಾರಿ ನೋಡಿ ಮಗಳ ಮಾರಿ ನೋಡಿ ರೊಕ್ಕ ಕೊಡೋದಿಲ್ಲ ಅಂತೇಳಿ. ಅದ ಕೆಟ್ಟ ತಿಳ್ಕೊಂಬಿಡದ. ಮದ ಸಾಲದ ಸಾಯಕತಿ. ಅದಕ್ಕೆ ಹಂಗಂದ್ರೆ ಏನಾಯ್ತು?
ನಾ ಅದ್ರ ಬಗ್ಗೆ ಮಾತಾಡಕತ್ತಿಲ್ರಿ. ಏನ ನನ್ನ ಮಗಳು ಕೂಡ ಕೆಟ್ಟದಾಗ ನಡ್ಕೊಂಡ್ರಂತಲ್ಲ. ಯಾರಿಗೆ ಮಾತಾಡೋ ಮಾತು ನನಗ? ಎಂದೂ ನಿನ್ನ ಮಗಳನ್ನ ಕಣ್ಣೆತ್ತು ನೋಡಿಲ್ಲ, ಆಕಿನ ಮುಂದೆ ಚಾಂದಾಗ ನಿಂತು ಮಾತಾಡಿಲ್ಲ. ಯಾರು ಹೇಳ್ಯಾರ ನಾ ನಿನಗ? ನಮ್ಮ ಹೆಣ್ಮಕ್ಕಳ ಅನ್ನಕತ್ತಿದ್ದಾರ್ರಿ. ನಾನು ನಂಬಲಿಲ್ಲ, ಆದ್ರೂ ನಿಮ್ಮನ್ನ ಕೇಳ್ಬೇಕಂತ ನಾ ಬಂದೇನ್ರಿ. ಧರ್ಮನ ನಮ್ಮ ಮನಿ ದೇವ್ರ ಮ್ಯಾಗ ಗಾಡಿ ಮಾಡಿ ಹೇಳ್ತೀನಿ ಕರೆ, ಅಂತ ದಗದ ನಾ ಮಾಡಲ್ಲ ನೀನ. ಯಾರು ಏನ್ರ ಹೇಳ್ಯಾರ? ನಿಮ್ದಲ್ರಿ ಗೌಡ್ರ, ನಿಮ್ಮ ತಮ್ಮಂದೈತಿ. ನಿಮ್ಮ ತುಡುಗ್ಲಿ ಅವ ಇವ್ರ ಹೆಂಡತಿ ಕೈಯಾಗ 50,000 ಕೊಟ್ಟಿದ್ದು ಕರೆ, ಇವ್ರ ಮಗಳ ಜೊತೆ ಅವ ಕೆಟ್ಟದಾಗಿ ನಡ್ಕೊಂಡಿದ್ದು ಕರೆ. ತಾವು ಏನ್ ಹೇಳಕತ್ತಿ? ನಿಮ್ಮ ತಮ್ಮ ಹಾದಿ ಬಿಟ್ಟನತ್ತ ನಾನು ನಿಮಗೆ ಮೊದಲಾದ್ರೂ ಹೇಳಿದ್ದೆ. ಅವ ಹಾದಿ ಬಿಡೋದಲ್ದೆ ಈಗ ಗೊತ್ತಿರೋರ ಗೊತ್ತಿಲ್ದವ್ರ ಎಲ್ಲರ ಜೊತೆನೂ ಕೆಟ್ಟದಾಗಿ ನಡ್ಕೊಳತ್ತಾನ. ಸಾಬು, ಯಾರ್ದಾರ ಮಾತು ಕೇಳಿ ಯಾರಿಗಾರ ಹೆಸರಿಟ್ಟು ಮಾತಾಡಕ್ ಹೋಗ್ಬೇಡ. ಸ್ವಲ್ಪ ನಮ್ಮ ತಮ್ಮನ ಜೊತೆ ವಿಚಾರಿಸ್ತೀನಿ. ಧರ್ಮಣ್ಣ, ನಾ ಬಂದು ಮಾತಾಡ್ತೀನಿ. ನಿನ್ನ ಏನ್ ಬರಿಬಾರದಲ್ಲ ಮರೆ. ಅಲ್ಲ ಗೌಡ್ರು ನಿನಗೆ ಸಾಲ ಕೊಡ್ಲಾಕ ಒಲ್ಲೆ ಅಂದ್ರು, ನೀನ್ ತುಡುಗ್ಲೆ ಅವ್ರ ತಮ್ಮನ್ ತಕ 50,000 ರೂಪಾಯಿ ಸಾಲ ಇಸ್ಕೊಂಡ್ಳ. ಅದು ನಿನಗೆ ಗೊತ್ತರ ಐತೇನ? ಗಂಡನ ಮಾತು ಮೀರಿ ಗಂಡನ ಮಾತು ಕೇಳಾರ್ದ ಸಾಲ ಮಾಡಿ ಮತ್ತ ಗೌಡ ಹೆಸರು ಕೆಡ್ಸಕತ್ತಾವಲ್ಲ ಅಕ್ಕಿನ ಬಿಡುದಿಲ್ಲ. ಧರ್ಮಣ್ಣ, ಹೆಂಡತಿನ ಮಗಳನ್ನ ಈಗೇ ನೀ ಹತ್ತಿಡು, ಮುಂದ ನಿನ್ನ ಪರಿಸ್ಥಿತಿ ಹೆಂಗಾಕೈತಿ ಗೊತ್ತಿಲ್ಲ. ಅಕ್ಕಿ ಮಾತು ಕೇಳಿ ನಾನು ಗೌಡ್ರಿಗೆ ಕೇಳಕ್ ಬಂದೆಲ್ಲ, ನನಗ್ ಬುದ್ಧಿ ಇಲ್ಲ ಮೊದಲ. ನಿನ್ನ ಬುದ್ಧಿ ನಿನ್ನ ಕೈಯಾಗಿದ್ದಷ್ಟು ಚಲೋ. ಅಲ್ಲಿ ಗೌಡ್ರು ಹೋದ್ರು, ಅವ್ರ ತಮ್ಮ ಅವರು ಎಲ್ಲಿ ಜಗಾಡ್ಕೊಂಡು ಕುಂದಿರ್ತಾರೋ, ನಾ ಹೋಗ್ತೀನಿ. ನಿನ್ನ ಹೆಂಡತಿಗೆ ಸ್ವಲ್ಪ ತಿಳಿಸಿ ಹೇಳು. ಯಾರಿಗೆ ನಾನು ತುಡುಗ್ಲೆ 50,000 ಸಾಲ ಕೊಟ್ಟಿಪ್ಪ? ಇಲ್ಲಣ್ಣ, ನಾ ಯಾರಿಗೂ ಕೊಟ್ಟಿಲ್ಲ. ನಂಗೆ ವಿಚಾರ ಮಾಡು. ನಾ ಎಂದೂ ನಿನಗೆ ಹಿಂಗೆ ಕೇಳಿಲ್ಲ, ಗೊತ್ತಾದ್ಮೇಲೆ ಕೇಳಾಕತ್ತೀನಿ. ಯಾರಿಗೆ ಕೊಟ್ಟಿ? ಇಲ್ಲಣ್ಣ, ನಾ ಯಾರಿಗೂ ಕೊಟ್ಟಿಲ್ಲ. ಕೊಟ್ಟಾರ್ರಿ, ಧರ್ಮಣ್ಣನ ಹತ್ಯೆ 50 ರೂಪಾಯಿ ಕೊಟ್ರ ತುಡುಗುಲೆ. ತಮ್ಮ ಪ್ರೀತಿಯಿಂದ ಮನ್ಯಾಗ ಬೆಳಿಲ್ಲ ಅಂತ ನಾ ಬಿಟ್ರೆ ಯಾರು ಸಲ ಕೊಟ್ರ 50,000 ರೂಪಾಯಿ? ಮೊದ್ಲು ಧರ್ಮನ್ ಸಾಲ ಸಾಯಕತ್ತಾನ, ಹೆಂಗ್ರ ಮಾಡಿ ಅವ್ನ ಸಾಲದಿಂದ ದೂರ ಮಾಡ್ಬೇಕತ್ ನಾ ಕೂತ್ರ. ನಮ್ ತುಡುಗ್ಲೆ 50,000 ರೂಪಾಯಿ ಕೊಡೋದು ಏನ್ ಹರಕತ್ತಿತ್ತು? ಹೇಳ್ಕೊಡಕ್ ಏನಾಗಿತ್ತು ನಿನಗ? ಅದು ಅಲ್ದ ಆ ಹುಡುಗಿ ತೆಕ್ಕ ಕೆಟ್ಟದಾಗ ನಡ್ಕೊಂತ ಏನಲ್ಲಿದ? ಅಣ್ಣ, ಏನೋ ಜೋಲಿ ತಪ್ಪು ಮಾಡ್ಯಾನ, ನನ್ ತಪ್ಪಾಯ್ತಣ್ಣ. ತಪ್ಪಾಯ್ತತ್ ನನ್ನೇನು ಕೇಳ್ತಿ? ಸೀದಾ ಧರ್ಮನ ಮನೆಗೆ ಹೋಗ, ಆ ಹುಡುಗಿ ಕೈ ಕಾಲು ಬಿದ್ದು ತಪ್ಪಾತತ್ ಕೇಳ್ಕೊಂಬ. ದಿನ ಮೇನ್ರ ಕಂಡು ಬತ್ತಂದ್ರ ನಾ ಮನುಷ್ಯ ಆಗಿರೋದಲ್ಲ, ತಪ್ಪಾಯ್ತತ್ ಕೇಳ್ಕೊಂಬ. ಮೊದಲ ಈ ಮಗನ ಸವಾಸ ಬಿಡು. ಮುತ್ತ, ಇನ್ನೇಮ್ ನಮ್ಮ ತಮ್ಮಗೆ ಏನರ ಕೆಟ್ಟದ್ದು ಹೇಳ್ಕೊಡಕತ್ತಂದ್ರ ನಿನ್ನ ಊರಾಗ ನಿಲ್ಲಿಸೋದಿಲ್ಲ, ಹುಷಾರಾಗಿ. ಸಾಲಿ ಕಲಿ ಅಂತೇಳಿ ನೀನ್ ಕಳ್ಸಿದ್ರ ನೀನು ಊರಾಗಿನ ಕರ್ಬಾರ್ ಮಾಡ್ಕೊತ ಕುಂದ್ರದು. ಅಲ್ಲಿ ಹೋಗಿ ಕೇಳ್ಕೊಂಬ ಅಂತಂದ್ರ ಮತ್ ಇಲ್ಲಿ ಬಂದ್ ಹೆಂಡ್ರ ಮಕ್ಕಳ ಮ್ಯಾಗ ಬಾಯ್ ಮಾಡ್ತಿರಲ್ಲ. ನೋಡು, ಮೊದಲನೇ ಮಾತು ನನಗ್ ಹೇಳಾರ್ದ ಅವ್ರ ಹತ್ರ 50,000 ಸಾಲ ತಗೊಂಡಿದ್ದು ಮೊದಲನೇ ತಪ್ಪು ನಿಂತು. ಇನ್ನ ತಗೊಂಡಿದ್ದು ಅದನ್ನ ಮುಚ್ಚಿಟ್ಟಿ ಅಲ್ಲ, ಇದು ದೊಡ್ಡ ತಪ್ಪಲ್ಲ ನಿಂದು. ದೊಡ್ಡ ಸಾಲ ಐತಿ, ಸಾಲ ಮಾಡಿದ್ರೆ ಏನ್ ತಪ್ಪೈತಿ? ನಾ ನೋಡಿದ್ರ ಸಾಲದಾಗ ಸಾಯಕತ್ತೀನಿ. ಗಂಡನ ವಿಚಾರ ಸ್ವಲ್ಪ ಐತಿ ನಿನಗೆ. ಇನ್ನ ಇಂಥ ಸಾಲದಾಗ ನಾವು ಒದ್ದಾಡ್ಕೊಂತ ಹಿಂಗಿರ್ಬೇಕಾದ್ರ ಅಕ್ಕಿಗೆ ಸಾಲಿ ಕಲ್ಸಬೇಕಂತ ಹಠ ಯಾಕೆ ನಿನಗೆ? ಆ ಹಠ ತೊಟ್ಟು ಊರ್ ತುಂಬ ಹಿಂಗೆ ಸಾಲ ಮಾಡಿ ಮರ್ಯಾದೆ ಕಳೆದು ಇದು ಚಲೋ ಅನ್ಸೈತಿ ನಿನಗೆ? ಹಾ, ಹಿಂಗ ಒಬ್ರಿಗೊಬ್ರು ಮಖ ನೋಡ್ಕೊಂಡ್ರ ಏನೋ ಆಗುದಿಲ್ಲ. ಈಗ ನೀವಿಬ್ರು ಸೀದಾ ಗೌಡ್ರ ಮನೆಗೆ ಹೋಗ್ರಿ, ತಪ್ಪಾಗಿತ್ತಂತ ಕ್ಷಮೆ ಕೇಳ್ಕೊಂಡ್ ಬರ್ರಿ. ಅವ್ರು ಮಾಡಿದ ತಪ್ಪಿಗೆ ಅವ್ರು ಬಂದ್ ನಮ್ಮ ಹತ್ರ ತಪ್ಪಾತಂತ ಕೇಳ್ಕೋಬೇಕು. ನಾವ್ಯಾಕೆ ಹೋಗಿ ಅವ್ರ ಹತ್ರ ತಪ್ಪಾತಂತ ಕೇಳ್ಕೋಬೇಕ? ಏನವ ನೀನು ಕೂಡ ಯಾರು ಕೆಟ್ಟದಾಗಿ ನಡ್ಕೊಂಡ್ರು? ಗೌಡ್ರಪ್ಪ. ಯಾವ ಗೌಡ್ರು? ನನ್ ಗೌಡ್ರು. ಮಂಗ್ಲ, ಈ ಧರ್ಮಣ್ಣ ಇಷ್ಟು ದಿವಸ ನಿಯತ್ತಿನಿಂದ ನಡೆದಾನ ಅನ್ನೋದಾದ್ರ ಅವನು ಮರ್ಯಾದೆ ಉಳಿಬೇಕಂದ್ರ ನೀವಿಬ್ರು ಹೋಗಿ ದೊಡ್ಡ ಗೌಡ್ರಿಗೆ ಕ್ಷಮೆ ಕೇಳಿ ಬರ್ಬೇಕಾ? ಅವ್ರ ಮ್ಯಾಗ ಯಾರು ಅಂತ ತಿಳ್ಕೊಳ್ದನ ಮಾತಾಡ್ಬಿಟ್ಟೆ. ಈ ಸದ್ಯ ಹೋಗ್ತೀವಿ ಇಬ್ರು, ತಪ್ಪಾತಂತೇಳಿ ಕ್ಷಮೆ ಕೇಳ್ಕೊಂಡ್ ಬರ್ತೀವಿ.
ತಪ್ಪು ನಿಮ್ದಲ್ವಾ? ನಿಮ್ದು ಎಳ್ಳಷ್ಟು ತಪ್ಪಿಲ್ಲ, ತಪ್ಪ ನಮ್ದೈತಿ. ನನ್ನ ತಮ್ಮ ಬಂಗಾರ ಅಂತ ಗುಣ ಅಂತೇಳಿ ನನ್ನ ತಮ್ಮನ ಮ್ಯಾಗ ಏನು ಆಸೆ ಇಟ್ಟಿದ್ನಲ್ಲ, ನನ್ನ ತಮ್ಮನ ಮ್ಯಾಗ ಏನು ಕನಸು ಕಟ್ಟಿದ್ನಲ್ಲ, ಅದ ತಪ್ಪ. ಎಷ್ಟು ಶಿರ್ತಾನ ಇದ್ರೇನೈತಿ, ಮನಿ ಮರ್ಯಾದೆ ಮಾನ ಮುಖ್ಯ. ಅದು ನಾ ಉಳ್ಸೋತೀನಿ, ನನ್ನ ತಮ್ಮ ಉಳ್ಸೋದಾಕತ್ತಿಲ್ಲ. ಓದಾಕ ರೊಕ್ಕ ಕೊಡ್ಲಿಲ್ಲ ಅಂತ ನೀವು ಶಿಟ್ ಆಗಿರ್ಬೋದು ಕರೆ, ಆದ್ರೆ ನಿಮ್ ಗಂಡನ ಪರಿಸ್ಥಿತಿ ತಿಳ್ಕೊಂಡವ ನಾ ಒಬ್ಬನ. ಹುಡುಗಿ ಔಷಧ ಗೌಡ್ರನ್ನ ನಿನ್ನೆಲ್ಲ ಔಷಧ ಪಟ್ಕೊಂಡ್ಬಿಟ್ಟರಿ. ತಪ್ಪಾಗೈತಿ ಗೌಡ್ರ, ಕ್ಷಮಿಸ್ಬಿಡ್ರಿ ಒಂದ್ಸಲ. ನೀವು ನನ್ನ ಸಂಶಯ ಪಟ್ಟಿದ್ದು ಒಂದ್ ರೀತಿ ಚಲೋನ ಆತ. ಯಾಕಂದ್ರೆ ನಾನು ತಮ್ಮ ಇಂಥವ್ ಅಂತ ನನಗೇನು ಗೊತ್ತಾಕಿತ್ತು. ನೀವು ಧರ್ಮನ ಮುಂದೆ ಹೇಳಿದ್ರಿ, ಧರ್ಮಣ್ಣ ನನಗೆ ಬೇಕಾದ ಮನುಷ್ಯ ನನ್ನ ಮುಂದೆ ಬಂದು ಕೇಳಿದ. ಆಮೇಲೆ ಸಾಬೂನಿಂದ ಎಲ್ಲ ಗೊತ್ತಾಯ್ತು. ನೋಡ್ರಿವ, ನಮ್ಮ ಮನೆತನದ ಹೆಸರು ಉಳಿಬೇಕಂದ್ರ ನಾನು ತಮ್ಮ ಹಿಂಗೆ ಮಾಡ್ಯಾನ ಅಂತೇಳಿ ಇಲ್ಲಿಗೆ ಮುಗಿಸಿಬಿಡ್ಬೇಕು. 4 ಮಂದಿ ಮುಂದೆ ಹೇಳ್ಕೊತ ಹೋಗ್ಬೇಡ್ರಿ. ಯಾಕಂದ್ರ ಮನಿ ಮರ್ಯಾದೆ ಇತ್ತಂದ್ರ ನಾವ್ ಇದ್ದಂಗ, ಇಲ್ಲ ಅಂದ್ರ ಇದ್ದು ಸತ್ತಂಗ. ಗೌಡ್ರ, ನನಗ್ ಸಾಲಿ ಬೇಡ, ಏನು ಬೇಡ. ನಮ್ಮಪ್ಪ ಎಲ್ ತೋರಿಸ್ತಾನೋ ನಾ ಅಲ್ಲೇ ಮದ್ವೆ ಹಾಕನ್. ಕಲಿಬೇಕಂತ ಆಸೆ ನಿನಗೈತಿ, ಕಲಿಸ್ಬೇಕಂತ ಆಸೆ ನಿಮ್ಮ ಅವ್ವಾಗೈತಿ. ಆದ್ರ ನಿಮ್ಮ ಅಪ್ಪಗ ಸಾಲ ಹೆಗಲೇ ಇರ್ಕೊತೈತಿ. ಇಷ್ಟೆಲ್ಲಾ ಆಸ್ತಿದ್ರು ಪಾತಕ್ ಬಾರ್ದಂಗೈತಿ, ಲೆಕ್ಕಕ್ಕೆ ಇಲ್ಲಾರಂಗೈತಿ. ನನ್ನ ತಮ್ಮ ತಿಂದು ಕುಡಿದು ಹಾಳಾಗೋಗಿತ್ತ ನಿಮ್ಮಂತವ್ರ ಸಾಲಿ ಕಲಿಸಿ ನಿಮ್ಮಂತವ್ರ ಸ್ವಲ್ಪ ಬೆಳಕಿ ತಂದೆ ಅಂದ್ರ ಪುಣ್ಯಾರ ತರ್ತೈತಿ. ನೋಡ್ವಾ, ಆಕಿನ ಸಾಲಿ ಬಿಡಿಸೋ ವ್ಯವಸ್ಥೆ ಮಾಡಬೇಡ. ಇವತ್ತಿಂದ ಆಕಿ ನಮ್ಮ ಮಗಳಿದ್ದ. ಎಷ್ಟು ಖರ್ಚು ಬರ್ತದ ಅದೆಲ್ಲ ನಾ ಕೊಡ್ತೀನಿ. ಸಾಲಿ ಕಲಿಸು, ಆಕಿನ ಒಂದು ದಂಡಿಗೆ ಹಚ್ಚು. ಈಗ ಹುಡುಗಿ ಮೇಲೆ ನನ್ನ ನಂಬಿಕೆ ಇವತ್ತಲ್ಲ ನಾಳೆ ನೌಕರಿ ಮಾಡೇ ಮಾಡ್ತಾರೆ. ನಾವ್ ನಿಮ್ಗೆ ಎಷ್ಟೇ ಕೆಟ್ಟದ್ ಬಯಸಿದ್ರು ನೀವ್ ನಮ್ಗೆ ಒಳ್ಳೇದೇ ಬಯಸಿದ್ರಿ. ಗೌಡ್ರಿ ನೀವು. ಹಿರಿಯರ್ ಹಾಕಿದ ಭಿಕ್ಷೆವಾ ಗೌಡ್ಕಿನ ಕಾಯ್ಕೊಂಡ್ ಹೋಗೋದು ಧರ್ಮ. ಯವ್ವ ಮಗಳ, ನಿನ್ ಸಾಲಿ ಖರ್ಚೆಲ್ಲ ಗೌಡ್ರಿ ನೋಡ್ಕೋತಾರಂತ, ನೀನ್ ಯಾವ ಚಿಂತೆನೂ ಮಾಡಕ್ ಹೋಗ್ಬೇಡ. ತಿದ್ಕೊಂಡು ನಡೀರಿ. ನಿಮ್ಮ ಅಣ್ಣವ್ರು ಎಂಥವ್ರು, ಅವ್ರು ದೊಡ್ಡ ಹೆಸರಿದ್ದವ್ರು, ಅವ್ರ ಮರ್ಯಾದೆ ಕಳಿಬೇಡ್ರಪ್ಪ. ಅವ್ರ ಸಲುವಾಗಿರ ತಿಳ್ಕೊಂಡು ನಡೀರಿ ಸಾಕು. ಧರ್ಮಣ್ಣ, ನಿಮ್ಮ ಸಾಲ ಎಲ್ಲ ತೀರ್ಥ ತಿಳ್ಕೊಂಡ್ಬಿಡ್ರಿ. ಇನ್ಮೇಲೆ ನಾ ತಿದ್ಕೊಂಡು ಹೋಗ್ತೀನಿ. ನಾವು ಮಾತು ಕೊಟ್ಟಂಗೆ ನಡೆಯವರಿಪ್ಪ. ಸಾಲ ಮಾಡೀವಿ ಅಂದ್ರ ಆ ಸಾಲ ಮುಟ್ಟಿಸ್ಬೇಕಾದದ್ದು ನಮ್ಮ ಧರ್ಮ ಅಲ್ಲೇನ್ರಿ. ಆದಷ್ಟು ಜಲ್ದಿ ನಾ ಆ ಸಾಲ ಮುಟ್ಟಿಸ್ತೇನ್ರಿ. ಹಂಗ ಬಿಡೋದೇನು ಬೇಡ್ರಿ.